ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಈ ದಿನ ನಾವು ನೀಟ್ ಸಂಭವ್ ಕನ್ನಡ ಬ್ಯಾಚ್ ಅಲ್ಲಿ ನೀಟ್ ಎಕ್ಸಾಮ್ಗಾಗಿ 12th ಸ್ಟ್ಯಾಂಡರ್ಡ್ ಇಂದ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ನೋಡೋಣ. ದಟ್ ಇಸ್ ಎ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ವಿದ್ಯಾರ್ಥಿ ಮಿತ್ರರೇ, ಇದಕ್ಕಿಂತ ಮುಂಚೆ ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ನೋಡಿದ್ವಿ. ಅದೇ ರೀತಿ ಈ ಚಾಪ್ಟರ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಇದರಿಂದ ಕೂಡ ನೀವು ಎಕ್ಸಾಮ್ ಅಲ್ಲಿ ಸಾಕಷ್ಟು ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಅಷ್ಟೇ ಅಲ್ಲ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ದಿನ ಕೌಂಟ್ ಹಿಡ್ಕೊಂಡು ನೀವು ನೀಟ್ ಎಕ್ಸಾಮ್ ಡೇಟ್ ಅನ್ನು ಕೌಂಟ್ ಮಾಡಿದರೆ ಬಹಳ ದಿನ ಉಳಿದೇ ಇಲ್ರಿ. ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಉಳಿದಿದೆ. ಟೈಮ್ ವೇಸ್ಟ್ ಮಾಡಬೇಡಿ. ಸಮ್ಮರ್ ವೆಕೇಶನ್ ನಡೆದಿದೆ ಅಂತ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಫ್ರೆಂಡ್ ಜೊತೆಗೆ ಹರಟೆ ಹೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸೋಷಿಯಲ್ ಆ್ಯಪ್ಗಳನ್ನ ಆಕ್ಟಿವ್ ಇಟ್ಕೊಂಡು ಅದರಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಒಂದು ವಿಡಿಯೋ ಅಥವಾ ಒಂದು ರೀಲ್ ನೋಡ್ತಾ ನೋಡ್ತಾ ಅಲ್ಲಿ ಯಾವ ರೀತಿ ಟೈಮ್ ವೇಸ್ಟ್ ಆಗುತ್ತೆ ಅದು ನಿಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿ ಇರೋ ಸಮಯವನ್ನ ವೇಸ್ಟ್ ಮಾಡಬೇಡಿ, ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಇಲ್ಲಿವರೆಗೆ ಏನು ಪ್ರಿಪೇರ್ ಮಾಡಿದಿರಲ್ಲ, ಇಲ್ಲಿವರೆಗೆ ಯಾವ್ಯಾವ ಚಾಪ್ಟರ್ಗಳನ್ನ ಪರ್ಫೆಕ್ಟ್ ಮಾಡಿದಿರಲ್ಲ ಆ ಚಾಪ್ಟರ್ಗಳನ್ನ ಪದೇ ಪದೇ ರಿವೈಸ್ ಮಾಡಿ. ಅಷ್ಟೇ ಅಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸರಿ ಸುಮಾರು ಒಂದು 10 ವರ್ಷದ ಕ್ವಶನ್ಸ್ ಪೇಪರ್ಗಳನ್ನ ರಿಪೀಟೆಡ್ಲಿ ಸಾಲ್ವ್ ಮಾಡೋದನ್ನ ಮರಿಬೇಡಿ. ಈ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡುವಾಗ ಟೈಮ್ ಹಚ್ಚಿ ಸಾಲ್ವ್ ಮಾಡಿ. ಅಂದ್ರೆ ಅಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕೂಡ ಕಲಿಬೇಕಾಗಿದೆ. ಇಲ್ಲ ಅಂದ್ರೆ ಟೈಮ್ ಮ್ಯಾನೇಜ್ ಮಾಡೋದನ್ನು ಕಲಿದೆ ಡೈರೆಕ್ಟ್ ಆಗಿ ಎಕ್ಸಾಮ್ ಹಾಲ್ಗೆ ಹೋದಾಗ ಎಕ್ಸಾಮ್ ಮುಗಿಸ್ಕೊಂಡು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬರೋದನ್ನು ನೋಡಿದ್ದೀನಿ. ಅವ್ರು ಹೇಳ್ತಾರೆ, ಸರ್ ಟೈಮೇ ಸಾಲಿಲ್ಲ. ಆ ರೀತಿ ಮಾಡೋದು ಬೇಡ. ಮುಂಚೆಯಿಂದನೇ ಚೆನ್ನಾಗಿ ಪ್ರಿಪೇರ್ ಆಗಿ ಆತ್ಮವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ಯಾವತ್ತೂ ಪಾಸಿಟಿವ್ ಮೆಂಟಾಲಿಟಿ ಇರಲಿ. ನಿಮ್ಮದೇ ಯಶಸ್ಸಾಗೋದಿದೆ, ನಿಮಗೆಲ್ಲವೂ ಒಳ್ಳೆಯದಾಗೋದಿದೆ. ಆ ಆತ್ಮವಿಶ್ವಾಸದಿಂದ ಮುಂದುವರಿತಾ ಇರಿ, ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿ ಮಿತ್ರರೇ, ಟೈಮ್ ವೇಸ್ಟ್ ಮಾಡದೆ ನಾವು ನೋಡೋಣ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಇದರಲ್ಲಿ ನೀಟ್ ಸಂಭವ್ ಕನ್ನಡ ಕ್ರ್ಯಾಶ್ ಕೋರ್ಸ್ ಬ್ಯಾಚ್ ಇದೆಯಲ್ಲ, ಇದರಲ್ಲಿ NCERT ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಕೊಟ್ಟಿದ್ದಾರೆ ಸ್ಪೆಷಲಿ ಫಾರ್ ನೀಟ್ ಎಕ್ಸಾಮ್ಗಾಗಿ, ಆ ಕಾನ್ಸೆಪ್ಟ್ಗಳನ್ನ ಕ್ವಿಕ್ ಆಗಿ ಒಂದ್ಸಲ ನಾವು ನೋಡೋಣ. ಓಕೆ, ಸೊ ನೋಡಿ ಒನ್ ಬೈ ಒನ್. ಈ ಚಾಪ್ಟರ್ ನಾನು ಏನೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಇಂಟ್ರೊಡಕ್ಷನ್ ನೋಡ್ತಾ ಇದ್ದೀನಿ, DNA, ದೆನ್ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್, ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ, DNA ಪ್ಯಾಕೇಜಿಂಗ್ ಇದೆ, ದೆನ್ ರೆಪ್ಲಿಕೇಶನ್, ದೆನ್ ಟ್ರಾನ್ಸ್ಕ್ರಿಪ್ಷನ್, ದೆನ್ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ RNAs ನೋಡೋಣ, ಟ್ರಾನ್ಸ್ಲೇಷನ್, ದೆನ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮತ್ತೆ DNA ಫಿಂಗರ್ ಪ್ರಿಂಟಿಂಗ್. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ನೋಡಬೇಕಾಗಿದೆ. ಫಸ್ಟ್ ನಾವು ನೋಡೋಣ ದಟ್ ಇಸ್ ಇಂಟ್ರೊಡಕ್ಷನ್. Deoxyribose nucleic acid, nothing but DNA ಅಂತ ಹೇಳ್ತೀವಿ, and ribose nucleic acid, that is nothing but RNA. These are the two types of nucleic acids. Okay, ಇಲ್ಲಿದೆ ನೋಡಿ, they are the two types of nucleic acids found in the living organism. And first time these nucleic acids were discovered by Friedrich Mischer. These nucleic acids were discovered by Friedrich Mischer as an acidic molecule in the year 1969. And ಈ ಫ್ರೆಡ್ರಿಕ್ ಮಿಶ್ಚರ್ ಇದಾರಲ್ಲ, he given these nucleic acids ಗೆ ಒಂದು ನೇಮ್ ಕೊಟ್ಟಿದ್ದಾರೆ. he given the term as a ನ್ಯೂಕ್ಲಿಯನ್ ಅಂತ ಟರ್ಮ್ ಕೊಟ್ಟಿದ್ದಾರೆ. ಬಟ್ ದೀಸ್ ನ್ಯೂಕ್ಲಿಯನ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಈ ನ್ಯೂಕ್ಲಿಯನ್ಸ್ಗಳು ಅಸಿಡಿಕ್ ಇರುತ್ತೆ. ಸೊ ದೇರ್ ಫೋರ್ ಇವುಗಳಿಗೆ ರೀನೇಮ್ ಮಾಡಿದ್ದಾರೆ ನ್ಯೂಕ್ಲಿಕ್ ಆಸಿಡ್ ಅಂತ. ದೀಸ್ ನ್ಯೂಕ್ಲಿಯನ್ಸ್ ವೇರ್ ರೀನೇಮ್ಡ್ ಆಸ್ ಎ ನ್ಯೂಕ್ಲಿಕ್ ಆಸಿಡ್ ಬೈ ಎ ಸೈಂಟಿಸ್ಟ್ Altman. These were renamed by a scientist, that is Altman. Altman ಅವರು ಇದನ್ನ ರೀನೇಮ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ, ಯೂಶುವಲಿ ಇನ್ ಮೋಸ್ಟ್ ಆಫ್ ದಿ ಆರ್ಗ್ಯಾನಿಸಮ್ಸ್ DNA ಆಕ್ಟ್ ಆಸ್ ಎ ಜೆನೆಟಿಕ್ ಮೆಟೀರಿಯಲ್. ಬಹಳಷ್ಟು ಆರ್ಗ್ಯಾನಿಸಮ್ಸ್ಗಳಲ್ಲಿ DNA ಇದೆಯಲ್ಲ ಅದು ಜೆನೆಟಿಕ್ ಮೆಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಬಟ್ ಇನ್ ಸರ್ಟನ್ ಆರ್ಗ್ಯಾನಿಸಮ್, ಸ್ಪೆಷಲಿ ಇನ್ ದಿ ವೈರಸಸ್, even RNA is also act as a genetic material in the some viruses, like ಈ ಎಕ್ಸಾಂಪಲ್ಸ್ ಗಳನ್ನ ನೆನಪಿಟ್ಕೊಳ್ಳಿ. ದಟ್ ಇಸ್ ಎ ಟೊಬ್ಯಾಕೊ ಮೊಸೈಕ್ ವೈರಸ್, QV ಬ್ಯಾಕ್ಟೀರಿಯೋಫೇಜಿಸ್, ಆರ್ ಇವನ್ HIV ವೈರಸ್ ಅಂತ ಹೇಳ್ತೀವಿ. ಇಷ್ಟೇ ಅಲ್ಲ, ಈಗ ರೀಸೆಂಟ್ ಆಗಿ COVID-19 ಪ್ಯಾಂಡಮಿಕ್ ಹೋಯ್ತು, ಕೊರೋನಾ ವೈರಸ್ ಅಂತ ಹೇಳ್ತೀವಲ್ಲ, ಅದು ಕೂಡ RNA ವೈರಸ್. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ವೈರಸಸ್ ವೇರ್ RNA is act as a genetic material. ನೆಕ್ಸ್ಟ್ DNA ನೋಡೋಣ ಒನ್ ಬೈ ಒನ್. DNA is a long polymer of deoxyribonucleotides. Deoxyribonucleotides ಇಂದ ಇದು ಕೂಡಿದೆ.
The length of the DNA can be measured on the basis of number of nucleotides. ಅದರಲ್ಲಿ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ ಅದರ ಆಧಾರದ ಮೇಲೆ ನಾವು ಲೆಂತ್ ಆಫ್ DNA ಮೆಜರ್ ಮಾಡಬಹುದು. ಸೊ ಇಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟೇಬಲ್ ಇದೆ, ಬಹಳ ಇಂಪಾರ್ಟೆಂಟ್ ಇದೆ, ಇದನ್ನ ನೆನ್ಪಿಟ್ಕೊಳ್ಳಿ. ವಾಟ್ ಆರ್ ದಿ ಕಾನ್ಸೆಪ್ಟ್ ಹಿ ಮೆನ್ಷನ್ಡ್? ಆರ್ಗ್ಯಾನಿಸಮ್ಸ್ ಅಂಡ್ DNA ಕಂಟೆಂಟ್. ಸೊ ಟೋಟಲಿ DNA ಕಂಟೆಂಟ್ ಅಂದ್ರೆ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಗಳಿದೆ, ಅದರಿಂದ ನಾವು ಲೆಂತ್ ಆಫ್ DNA ಮೆಜರ್ ಮಾಡಬಹುದು. Okay, so first one bacteriophage ಇದೆ, that is a pi into 174 bacteriophage ಅಂತ ಹೇಳ್ತೀವಿ. pi into 174 bacteriophage. ಇದು bacteriophage ಇದೆ. Bacteriophages are nothing but they are the viruses. They are the bacterial infectious viruses ಅಂತ ಹೇಳ್ತೀವಿ. So bacteriophage or pi into 174 bacteriophage, ಅದರಲ್ಲಿ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇದೆ, ದಟ್ ಇಸ್ 5386 ನ್ಯೂಕ್ಲಿಯೋಟೈಡ್ಸ್ ಇದೆ. ಬೇಸ್ ಪೇರ್ಸ್ ಎಲ್ಲ ಕೊಟ್ಟಿಲ್ಲ ಇವರು, ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಇದರ ಅರ್ಥ ಏನು? DNA ಇದೆಯಲ್ಲ ಅದು ಸಿಂಗಲ್ ಸ್ಟ್ಯಾಂಡರ್ಡ್ DNA ಇದೆ. ಇಟ್ ಕಂಟೇನ್ಸ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ DNA. ನೆಕ್ಸ್ಟ್ ಬರುತ್ತೆ ಬ್ಯಾಕ್ಟೀರಿಯೋಫೇಜಸ್ ಲ್ಯಾಂಬ್ಡಾ, ಆರ್ ಇದನ್ನ ನಾವು ಲ್ಯಾಂಬ್ಡಾ ಫೇಜಸ್ ಅಂತ ಈ ರೀತಿ ಸಿಂಬಾಲಿಕಲಿ ಹೇಳ್ಬೋದು. These are the lambda phages. So these are also bacteriophages, lambda phages. And here the number of base pairs are, that is a 48,502 base pairs ಇದೆ. ಎಷ್ಟಿದೆ? 48,502 base pairs ಅಂತ ಕೊಟ್ಟಿದ್ದಾರೆ. So means it having the double standard DNA ಇದೆ ಇದರಲ್ಲಿ. ನೆಕ್ಸ್ಟ್ ಬ್ಯಾಕ್ಟೀರಿಯಾ ನೋಡೋಣ, ದಟ್ ಇಸ್ ಎಸ್ಚೆರಿಚಿಯಾ ಕೊಲೈ ಬ್ಯಾಕ್ಟೀರಿಯಾ ಆರ್ ಇ ಕೊಲೈ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ದ ಲೆಂತ್ ಆಫ್ ದ DNA is here 4.6 into 10 to the power 6 base pairs are present. Total number of base pairs ಎಷ್ಟಿದೆ ಇಲ್ಲಿ ಈ ಕೊಲೈಲಿ? 4.6 into 10 to the power 6 base pairs are present. So ಅದರ ಅರ್ಥ ಇದು ಕೂಡ ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ DNA ಆಗಿದೆ. ನೆಕ್ಸ್ಟ್ ಹೆಪ್ಲಾಯ್ಡ್ ಕಂಟೆಂಟ್ ಆಫ್ ಹ್ಯೂಮನ್ DNA. ಹೆಪ್ಲಾಯ್ಡ್ ಕಂಟೆಂಟ್ ಆಫ್ ಹ್ಯೂಮನ್ DNA ಅಂದ್ರೆ ಅದು ಹ್ಯೂಮನ್ ಜೀನೋಮ್ ಆಯ್ತು. We can say it is the human genome. Haploid content of human DNA, we can say it is a human genome ಆಗಿದೆ, and where the 3.3 into 10 to the power 9 base pairs are present. ಇಲ್ಲಿಯೂ ಬೇಸ್ ಪೇರ್ಸ್ ಕೊಟ್ಟಿದ್ದಾರೆ. ಸೊ ಮೀನ್ಸ್ ಇಟ್ ಇಸ್ ಆಲ್ಸೋ ಎ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ, ಮತ್ತು ಇದು DNA ಲೀನಿಯರ್ DNA ಇರುತ್ತೆ. ಸೊ ಇಲ್ಲಿ ಜೀನೋಮ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಜೀನೋಮ್? ಜೀನೋಮ್ ಈಸ್ ನಥಿಂಗ್ ಬಟ್ ದ ಟೋಟಲ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ಎ ಹೆಪ್ಲಾಯ್ಡ್ ಸೆಲ್ ಆಫ್ ಆರ್ಗಾನಿಸಮ್. The total number of genes present in a haploid cell, that we can say it is a genome ಅಂತ ಹೇಳ್ತೀವಿ. ಸೊ ಇಲ್ಲಿ ಹ್ಯೂಮನ್ ಜೀನೋಮ್ ಅಂತ, haploid content of human DNA ಅಂತ ಹೇಳಿದ್ದಾರೆ. ಸೊ ದಟ್ ವಿ ಕ್ಯಾನ್ ಸೇ ಹ್ಯೂಮನ್ ಜೀನೋಮ್ ಅಂತ ಹೇಳ್ಬೋದು. So what is the length of the human genome? That is a 3.3 into 10 to the power 9 base pairs ಇದೆ. ವಿದ್ಯಾರ್ಥಿ ಮಿತ್ರರೇ, ಈ ಕಾನ್ಸೆಪ್ಟ್ ಇದೆಯಲ್ಲ, ಈ ಇಲ್ಲಿ ಮೆನ್ಷನ್ ಮಾಡಿರುವಂಥ ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್ ಇದೆ. ಎಕ್ಸಾಮ್ ಅಲ್ಲಿ ಇವುಗಳ ಮೇಲೆ ಪದೇ ಪದೇ ಕ್ವಶನ್ಸ್ ಕೇಳ್ತಿರ್ತಾರೆ, ಇದನ್ನ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಸ್ಟ್ರಕ್ಚರ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಓಕೆ, ಸ್ಟ್ರಕ್ಚರ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಅಂದ್ರೆ ಯಾವುದು? ದಟ್ ಇಸ್ DNA ಅಂಡ್ RNA ಎರಡೂ ಕೂಡ ಬರುತ್ತೆ. ಬೋತ್ ದೇ ಆರ್ ದಿ ಪಾಲಿನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ಸ್ ಓನ್ಲಿ. ಯೂಶುವಲಿ ದೀಸ್ ಪಾಲಿನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ಸ್ ಮೇನ್ಲಿ ದೇ ಆರ್ ಮೇಡ್ ಅಪ್ ಆಫ್ 3 ಕಾಂಪೋನೆಂಟ್ಸ್. ಅದರಲ್ಲಿ ಮೇನ್ಲಿ 3 ಕಾಂಪೋನೆಂಟ್ಸ್ಗಳು ಬರುತ್ತೆ. ವಾಟ್ ಆರ್ ದಿ 3 ಕಾಂಪೋನೆಂಟ್ಸ್? So they are ಒಂದು nitrogenous basis. Okay, nitrogenous base. The next is pentose sugar. Pentose sugar andre there is a 5 carbon containing sugar and phosphate group. So these are the 3 components: nitrogenous base, pentose sugar and phosphate group. Nitrogenous base ಇದೆಯಲ್ಲ, ಅವುಗಳನ್ನ 2 ಗ್ರೂಪ್ ಆಗಿ ವಿಂಗಡಿಸಬಹುದು. Nitrogenous bases can be categorized into 2 groups. They are ಒಂದು purines and another one is a pyrimidines. Nitrogenous bases are categorized into 2 groups. They are purines and pyrimidines. In the purines, they are of 2 types. They are adenine and guanine. Purines ಅಲ್ಲಿ 2 ಪ್ರಕಾರಗಳು ಬರುತ್ತೆ, ಒಂದು adenine and guanine. Pyrimidines ಅಲ್ಲಿ DNA ಅಲ್ಲಿ 2 ಪ್ರಕಾರದ pyrimidines ಇದೆ, that is cytosine and thymine. But in RNA, instead of thymine, there is a uracil is also present. Yalli RNA alli. So means idu cytosine ideyalla, cytosine is a pyrimidine which is common in both DNA and RNA. But thymine is found only in the DNA and uracil is found only in the RNA. Okay. Next, pentose sugar. Idu 5 carbon containing sugar anta helbodu.
ಯೂಶಲಿ ಪೆಂಟೋಸ್ ಶುಗರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ RNA ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ರೈಬೋ ಶುಗರ್ ಅಂತ ಹೇಳ್ತೀವಿ. ದ ಪೆಂಟೋಸ್ ಶುಗರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ DNA ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಡಿಆಕ್ಸಿರೈಬೋ ಶುಗರ್ ಅಂತ ಹೇಳ್ತೀವಿ. ಸೊ DNA ಅಲ್ಲಿ ಇರುವಂತ ಪೆಂಟೋಸ್ ಶುಗರ್ ದಟ್ ಇಸ್ ಎ ಡಿಆಕ್ಸಿರೈಬೋ ಶುಗರ್ ಡ್ಯೂ ಟು ದಿ ಅಬ್ಸೆನ್ಸ್ ಆಫ್ ಒನ್ ಹೈಡ್ರಾಕ್ಸಿಲ್ ಗ್ರೂಪ್ ಇನ್ ದಿ ಸೆಕೆಂಡ್ ಕಾರ್ಬನ್. ಸೊ ಅದನ್ನ ಡಿಆಕ್ಸಿರೈಬೋ ಶುಗರ್, ಅದರ್ವೈಸ್ ಇಟ್ ಈಸ್ ಆಲ್ಸೋ ಎ ಪೆಂಟೋಸ್ ಶುಗರ್ ಓನ್ಲಿ, ಏನು ಹೆಚ್ಚಿಗೆ ಡಿಫರೆನ್ಸ್ ಇಲ್ಲ. ನೆಕ್ಸ್ಟ್ there is a third component is phosphate group, that is a H3PO4 molecule ಅಂತ ಹೇಳ್ತೀವಿ. H3PO4 molecule ಇದೆಯಲ್ಲ, that is a phosphate group which is also one of the important component of DNA or of a nucleotide ಅಂತ ಹೇಳ್ತೀವಿ. ಸೊ ಇದು ಆಯಿತು. ದ ನೆಕ್ಸ್ಟ್ ಅದರ್ ದನ್ ದಿಸ್ ಇವುಗಳ ಬಗ್ಗೆ ಕೆಲವೊಂದು ಅಡಿಷನಲ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಏನಿದೆ ನಾನು ಅದನ್ನು ಇಲ್ಲೇ ಡಿಸ್ಕಸ್ ಮಾಡ್ತೀನಿ ನೋಡಿ. ಯೂಶುವಲಿ ದೀಸ್ ಪ್ಯೂರಿನ್ಸ್ ಏನು ಪ್ಯೂರಿನ್ಸ್ ಇರುತ್ತಲ್ಲ, ದಟ್ ಇಸ್ ಅಡೆನೈನ್ ಅಂಡ್ ಗುವಾನೈನ್, ದೀಸ್ ಆರ್ ದಿ ಡಬಲ್ ರಿಂಗ್ ಸ್ಟ್ರಕ್ಚರ್ಸ್ ಇರುತ್ತೆ. ಪ್ಯೂರಿನ್ಸ್ ಆರ್ ಇಲ್ಲಾಂದ್ರೆ ಇಲ್ಲಿ ಅಡಿಷನಲ್ ಇದು ಮಾಡೋಣ ನೋಡಿ. ಪ್ಯೂರಿನ್ ಇದೆಯಲ್ಲ, ಪ್ಯೂರಿನ್ಸ್ ಅಂಡ್ ಪಿರಿಮಿಡಿನ್ಸ್ ಡಿಫ್ರೆಂಟ್ ನೋಡಿ. ಪ್ಯೂರಿನ್ಸ್ ಅಂಡ್ ಪಿರಿಮಿಡಿನ್ಸ್ ಅಂಡ್ ಪಿರಿಮಿಡಿನ್ಸ್ ಇದೆಯಲ್ಲ, ಪ್ಯೂರಿನ್ಸ್ ಆರ್ ದಿ ಡಬಲ್ ರಿಂಗ್ ಸ್ಟ್ರಕ್ಚರ್ಸ್. These are the double ringed structures. Purines are double ring structures and pyrimidines are single ringed structures. They are the single ringed structures. Pyrimidines are single ring structures. Purines ಇದೆಲ್ಲ ಏನಿದೆ ನೋಡಿ ಇಲ್ಲಿ. So usually like this. ಈ ರೀತಿ ಇವುಗಳ ಸ್ಟ್ರಕ್ಚರ್ಸ್ ಇರುತ್ತೆ. ಟೋಟಲಿ these are the 9 membered ring structures ಇರುತ್ತೆ. And pyrimidines are single ring structures ಇದೆ like this, and these are the 6 membered ring structures irutte. Both these are the heterocyclic in nature because other than the carbon some other molecules are also present in these ring structures. Purines are adenine and guanine, so these are the purines. Pyrimidines are DNA alli cytosine and thymine irutte. In the DNA cytosine and thymine. And in case of RNA, there is one more, there is a uracil. Instead of thymine, there is a uracil is present. Usually, the one more name for the thymine is, thymine ge innondu hesaru enide nodi, there is a 5-methyl uracil anta heltivi. 5-methyl uracil. The one more name for the pyrimid, this thymine is 5-methyl uracil. So what is the meaning of this 5-methyl uracil? The thymine is a modified uracil anta heltivi. Thymine is a more stable than the uracil and it is a modified uracil. Ee riti enta heltivi nodi. Usually idu pyrimidine structure ide. Okay, ಒಂದು uracil ಇದೆ. So ಇದರ ಕಾರ್ಬನ್ ನಂಬರಿಂಗ್ ಮಾಡಿದರೆ ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. ಸೊ ಇಲ್ಲಿ ಫಿಫ್ತ್ ಕಾರ್ಬನ್ ಅಲ್ಲಿ ಒಂದು ಮಿಥೈಲ್ ಗ್ರೂಪ್ ಅಟ್ಯಾಚ್ಡ್ ಆಗಿದೆ. ದಟ್ ಇಸ್ CH3 group is attached at the fifth carbon. So therefore, in the uracil, there is additional one methyl group is present. So therefore, we can say that is formed into a thymine. Means uracil modify agi adu thymine agide due to the presence of one methyl group at the fifth carbon. So adan ನಾವು 5-methyl uracil ಅಂತನೂ ಕೂಡ ಕರಿತೀವಿ. So ಅದೇ ಕಾನ್ಸೆಪ್ಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿದೆ ಇದು ನೋಡಿ. So purines are the same in DNA and RNA. Cytosine is the common to both DNA and RNA, and uracil is present in RNA. Thymine, that is a 5-methyl uracil in DNA. Then nitrogenous bases ideyalla, they are linked with the OH of first carbon of pentose sugar through the N-glycosidic linkage. ಶುಗರ್ ಮಾಲಿಕ್ಯೂಲ್ ನ ಮೊದಲನೇ ಕಾರ್ಬನ್ ಜೊತೆಗೆ ನೈಟ್ರೋಜನಸ್ ಬೇಸಿಸ್ ಅಟ್ಯಾಚ್ ಆಗಿರುತ್ತೆ ಬೈ ಎ ಬಾಂಡ್. ದಟ್ ಬಾಂಡ್ ಇಸ್ ಎ N-glycosidic ಬಾಂಡ್ ಆರ್ N-glycosidic linkage and they will forms into a ನ್ಯೂಕ್ಲಿಯೋಸೈಡ್ ಆಗುತ್ತೆ. ಯಾವ ಒಂದು ನ್ಯೂಕ್ಲಿಯೋಸೈಡ್ ಅಲ್ಲಿ ಯಾವ ಕಾಂಪೋನೆಂಟ್ ಇರುತ್ತೆ ನೋಡಿ, ನೈಟ್ರೋಜಿನಸ್ ಬೇಸ್. ಓಕೆ, ನೈಟ್ರೋಜಿನಸ್ ಬೇಸ್ ಪ್ಲಸ್ ಶುಗರ್, ಈ ಮಾಲಿಕ್ಯೂಲ್ ಸೇರಿ ಅಲ್ಲಿ ನ್ಯೂಕ್ಲಿಯೋಸೈಡ್ ಆಗುತ್ತೆ. When a phosphate group is linked to OH of the 5 carbon, when a phosphate group is linked to OH of 5 carbon of nucleoside through a phosphoester linkage, ಅಂದ್ರೆ ಶುಗರ್ ನ 5th ಕಾರ್ಬನ್ ಫಾಸ್ಫೇಟ್ ಗ್ರೂಪ್ ಜೊತೆ ಲಿಂಕ್ ಆದ್ರೆ, ಅಂದ್ರೆ ಆಲ್ರೆಡಿ ಅಲ್ಲಿ ಒಂದು ನ್ಯೂಕ್ಲಿಯೋಸೈಡ್ ಇದೆ. ಓಕೆ, ನ್ಯೂಕ್ಲಿಯೋಸೈಡ್ ಇದೆ. ನ್ಯೂಕ್ಲಿಯೋಸೈಡ್ ನ 5th ಕಾರ್ಬನ್ ಜೊತೆಗೆ
ಅಲ್ಲಿ ಫಾಸ್ಫೇಟ್ ಗ್ರೂಪ್ ಲಿಂಕ್ ಆದ್ರೆ ಅದನ್ನ ನಾವು ಒಂದು ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ಇಟ್ ಇಸ್ ಎ ನ್ಯೂಕ್ಲಿಯೋಟೈಡ್. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ನ್ಯೂಕ್ಲಿಯೋಟೈಡ್. ದೆನ್ ಯೂಶುವಲಿ 2 ನ್ಯೂಕ್ಲಿಯೋಟೈಡ್ಸ್, 2 ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ಗಳು ಒಂದಕ್ಕೊಂದು ಲಿಂಕ್ ಆಗುತ್ತೆ. ಮೀನ್ಸ್ ದ 3 ಪ್ರೈಮ್ OH of the first nucleotide and 5 prime phosphate of the another nucleotide ಒಂದಕ್ಕೊಂದು ಲಿಂಕ್ ಆಗುತ್ತೆ by a linkage, and that we can say ಫಾಸ್ಫೋಡೈಸ್ಟರ್ ಲಿಂಕೇಜ್ ಅಂತ ಹೇಳ್ತೀವಿ. 2 ನ್ಯೂಕ್ಲಿಯೋಟೈಡ್ಗಳು ಒಟ್ಟಿಗೆ ಲಿಂಕ್ ಆದ್ರೆ that will forms into a dinucleotide. In this way, one nucleotide link with the another second one link with the third one link with the fourth one. ಈ ರೀತಿ many nucleotides are linked with each other by phosphodiester linkage and forms into a long polynucleotide molecule like DNA and RNA. ಅಲ್ಲಿ ಒಂದು ದೊಡ್ಡ ಪಾಲಿನ್ಯೂಕ್ಲಿಯೋ, ಒಂದು ಉದ್ದವಾದಂಥ ಪಾಲಿನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು DNA ಅಥವಾ RNA ಅಂತ ಕರೀತಾ ಇರ್ತೀವಿ. ದೆನ್ ನೆಕ್ಸ್ಟ್ ಅಷ್ಟೇ ಅಲ್ಲ, ಎ ಪಾಲಿಮರ್ ಆಫ್ ದಸ್ ಫಾರ್ಮ್ಡ್ ಹ್ಯಾಸ್ ಒನ್ ಎಂಡ್ ಫ್ರೀ ಫಾಸ್ಫೇಟ್ ಮೊಯಿಟಿ. ಒಂದು ಲಾಂಗ್ ಪಾಲಿನ್ಯೂಕ್ಲಿಯೋಟೈಡ್ ಪಾಲಿಮರ್ ಫಾರ್ಮೇಷನ್ ಆಗುತ್ತಲ್ಲ, ಒಂದು ಸೈಡ್ ಫ್ರೀ ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಅದು 5 ಪ್ರೈಮ್ ಎಂಡ್ ಇರುತ್ತೆ, ದಟ್ ಇಸ್ ಎ 5 ಪ್ರೈಮ್ ಫಾಸ್ಫೇಟ್ ಗ್ರೂಪ್ ಅಂತ ಹೇಳ್ತೀವಿ. ಅಂಡ್ ಅನದರ್ ಎಂಡ್, ಒನ್ ಮೋರ್ ಎಂಡ್ ಇರುತ್ತಲ್ಲ, ಅದು ಫ್ರೀ OH ಗ್ರೂಪ್ ಇಂದ ಆಗಿರುತ್ತೆ, ಫ್ರೀ 3 ಪ್ರೈಮ್ ಹೈಡ್ರಾಕ್ಸಿಲ್ ಗ್ರೂಪ್ ಇಂದ ಆಗಿರುತ್ತೆ. ಸೊ ಅದು 3 ಪ್ರೈಮ್ ಎಂಡ್ ಅಂತ ಹೇಳ್ತೀವಿ. ಒಂದು DNA ನ ರೀಪ್ರೆಸೆಂಟ್ ಮಾಡಬೇಕಂದ್ರೆ ಅದರ ಎಂಡಿಂಗ್ಸ್ ಅನ್ನ ನಾವು 5 ಪ್ರೈಮ್ ಮತ್ತೆ 3 ಪ್ರೈಮ್ ಎಂಡ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. 5 ಪ್ರೈಮ್ ಎಂಡ್ ಅಂದ್ರೆ ಅಲ್ಲಿ ಫ್ರೀ ಫಾಸ್ಫೇಟ್ ಗ್ರೂಪ್ ಇದೆ, 3 ಪ್ರೈಮ್ ಎಂಡ್ ಅಂದ್ರೆ ಅಲ್ಲಿ ಫ್ರೀ OH ಗ್ರೂಪ್ ಹೊಂದಿದೆ. ಸೊ ದೀಸ್ ಆರ್ ದಿ ಎಂಡಿಂಗ್ಸ್ ಆಯ್ತು. ನೆಕ್ಸ್ಟ್ ನಾವು ನೋಡೋಣ DNA ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್. ಓಕೆ, ಸೊ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಏನಿದೆ? ಸೊ DNA is acidic nature, acidic substance present in the nucleus. And it was first time identified, DNA was first time identified by the Frederick Mischer in the year 1969, and he named it as a nuclein. Later on, as these are acidic in nature, later on these were renamed as a nucleic acid by Altman. Altman scientist ಇದಾರಲ್ಲ, ಅವರು ಇದನ್ನ ರೀನೇಮ್ ಮಾಡಿದ್ದಾರೆ. ನ್ಯೂಕ್ಲಿಯನ್ ಇಂದ ಅವುಗಳನ್ನ ನ್ಯೂಕ್ಲಿಕ್ ಆಸಿಡ್ ಅಂತ ಕರೆದಿದ್ದಾರೆ. ಈಗ DNA ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ? ಹೂ ಫಸ್ಟ್ ಟೈಮ್ ಗಿವನ್ ದಿಸ್ DNA ಸ್ಟ್ರಕ್ಚರ್? ದೇರ್ ಆರ್ ಟೂ ಸೈಂಟಿಸ್ಟ್, ದಟ್ ಇಸ್ ಮೌರಿಸ್ ವಿಲ್ಕಿನ್ಸ್ ಅಂಡ್ ರೋಸಾಲಿನ್ ಫ್ರಾಂಕ್ಲಿನ್. ಬೈ ಯೂಸಿಂಗ್ ದಿ ಎಕ್ಸ್ರೇ ಡಿಫ್ರಾಕ್ಷನ್ ಡೇಟಾ, ಓಕೆ, ಬೈ ಯೂಸಿಂಗ್ ಎಕ್ಸ್ರೇ ಡಿಫ್ರಾಕ್ಷನ್ ಮೆಥಡ್, ದೇ ಟ್ರೈ ಟು ಫೈಂಡ್ ಔಟ್ ದಿ ಸ್ಟ್ರಕ್ಚರ್ ಆಫ್ DNA ವಿತ್ ದಿ ಹೆಲ್ಪ್ ಆಫ್ ಡೇಟಾ ಪ್ರೊಡ್ಯೂಸ್ಡ್ ಬೈ ಯಾರು? ಮೌರಿಸ್ ವಿಲ್ಕಿನ್ಸ್ ಮತ್ತೆ ರೋಸಾಲಿಂಡ್ ಫ್ರಾಂಕ್ಲಿನ್. ಇವರು ಒಟ್ಟಿಗೆ ಒಂದು ಡೇಟಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಸ್ವಲ್ಪ ಫೈಂಡಿಂಗ್ಸ್ ಅನ್ನ, ಏನೋ ಒಂದು DNA ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಯಾವ ಟೆಕ್ನಿಕ್ ಇಂದ? ಎಕ್ಸ್ರೇ ಡಿಫ್ರಾಕ್ಷನ್ ಟೆಕ್ನಿಕ್ ಇಂದ. ಆ ಡೇಟಾವನ್ನ ಬಳಸ್ಕೊಂಡು, ಓಕೆ, ಅವರು ಫೈಂಡ್ ಔಟ್ ಮಾಡಿರುವಂತ ಡೇಟಾವನ್ನ ಬಳಸ್ಕೊಂಡು, ಅಗೇನ್ ದೇರ್ ಆರ್ 2 more scientists, there is James Watson and Francis Crick, proposed a double helix model of DNA in the year 1953. 1953ರಲ್ಲಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಇಬ್ಬರು ಒಟ್ಟಿಗೆ ಡಬಲ್ ಹೆಲಿಕ್ಸ್ ಮಾಡೆಲ್ ಸ್ಟ್ರಕ್ಚರ್ ಆಫ್ DNA ಅನ್ನ ಪ್ರಪೋಸ್ ಮಾಡಿದ್ದಾರೆ. ಅಂಡ್ ಫಾರ್ ದಿಸ್ ವರ್ಕ್ the Watson, Crick and Maurice Wilkins, they got the Nobel Prize in the year 1962 ಅಲ್ಲಿ ಅವರಿಗೆ ನೋಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ ಈ ಕೆಲಸಕ್ಕೆ. ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ನೋಡಿದ್ದೆ ಆದ್ರೆ ಅದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಬರುತ್ತೆ. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA ಇದೆಯಲ್ಲ, ಅದರ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಇದೆ, ಅಂಡ್ ದಟ್ ಫೀಚರ್ ಇದೆ ದ ಹಾಲ್ಮಾರ್ಕ್ ಆಫ್ ಹೆಲಿಕ್ಸ್ ಅಂತ ಹೇಳ್ತೀವಿ. ಹಾಲ್ಮಾರ್ಕ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಹಾಲ್ಮಾರ್ಕ್, ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಡಬಲ್ ಹೆಲಿಕ್ಸ್ ಈಸ್ ಬೇಸ್ ಪೇರಿಂಗ್ ಬಿಟ್ವೀನ್ ದಿ 2 strands. ಎರಡು ಸ್ಟ್ರಾಂಡ್ಸ್ ಇರುತ್ತೆ, 2 ಸ್ಟ್ರಾಂಡ್ಗಳ ಮಧ್ಯೆ ಬೇಸ್ ಪೇರಿಂಗ್ ಇದೆಯಲ್ಲ, ದ ಬೇಸ್ ಪೇರಿಂಗ್ ಬಿಟ್ವೀನ್ ದ 2 strands ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಹಾಲ್ಮಾರ್ಕ್ ಆಫ್ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಕಾನ್ಸ್ಟೆಂಟ್ ಬೇಸ್ ಪೇರಿಂಗ್ ಇರುತ್ತೆ. ದಟ್ ಇಸ್ ಅಡೆನಿನ್ ಇದೆ, ಇಟ್ ವಿಲ್ ಆಲ್ವೇಸ್ ಪೇರ್ಸ್ ವಿತ್ ದಿ ಥೈಮಿನ್ ಓನ್ಲಿ. ಗುವಾನೈನ್ ಇದೆ, ಇಟ್ ಆಲ್ವೇಸ್ ಪೇರ್ಸ್ ವಿತ್ ದಿ ಸೈಟೋಸಿನ್ ಓನ್ಲಿ. ಸೈಟೋಸಿನ್ ಇದೆ, ಇಟ್ ಆಲ್ವೇಸ್ ಪೇರ್ಸ್ ವಿತ್ ದಿ ಗುವಾನೈನ್ ಓನ್ಲಿ. ಆರ್ ಥೈಮಿನ್ ಇದೆ, ಇಟ್ ಆಲ್ವೇಸ್ ಪೇರ್ಸ್ ವಿತ್ ದಿ ಅಡೆನಿನ್ ಓನ್ಲಿ. ಅಡೆನಿನ್ ಪೇರ್ಸ್ ವಿತ್ ದಿ ಥೈಮಿನ್, ಗುವಾನೈನ್ ಪೇರ್ಸ್ ವಿತ್ ದಿ ಸೈಟೋಸಿನ್. ಈ ರೀತಿ ಇಲ್ಲಿ ಪೇರಿಂಗ್ ಆಗ್ತಾ ಇರುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಲ್ಲಿ ಕಾನ್ಸ್ಟೆಂಟ್ ಬೇಸ್ ಪೇರಿಂಗ್ ಆಗ್ತಾ ಇದೆ. So that's about the point. Then ಅಷ್ಟೇ ಅಲ್ಲ, even Erwin there is Erwin Chergaps, one more scientist,
ಎರ್ವಿನ್ ಚೆರ್ಗಾಫ್ಸ್ ಇದಾರಲ್ಲ, he also proposed some base equivalence rules. The base equivalence rules ಏನು ಹೇಳುತ್ತೆ, the total number of adenine is always equal to thymine and total number of guanine is always equal to cytosine. ಎಷ್ಟು ಒಂದು ಡಬಲ್ ಸ್ಟ್ಯಾಂಡರ್ಡ್ DNA ಎಲ್ಲಿ ಅದು ಸ್ಟ್ರಿಕ್ಟ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಆಗಿರಬೇಕು. ಇನ್ ಡಬಲ್ ಸ್ಟ್ಯಾಂಡರ್ಡ್ DNA ಟೋಟಲ್ ನಂಬರ್ ಆಫ್ ಅಡೆನಿನ್ ಈಸ್ ಆಲ್ವೇಸ್ ಈಕ್ವಲ್ ಟು ಥೈಮಿನ್ ಅಂಡ್ ಟೋಟಲ್ ನಂಬರ್ ಆಫ್ ಗುವಾನೈನ್ ಈಸ್ ಆಲ್ವೇಸ್ ಈಕ್ವಲ್ ಟು ಸೈಟೋಸಿನ್. ಅವುಗಳ ಪ್ರಪೋರ್ಷನ್ ಇದೆಯಲ್ಲ, ರೇಷಿಯೋ ಇದೆಯಲ್ಲ, ಅದು ಯಾವತ್ತು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಡ್ ಬೋತ್ ದಿ ಸ್ಟ್ಯಾಂಡ್ಸ್ ಆಫ್ ದಿ DNA, ಎರಡು ಸ್ಟ್ಯಾಂಡ್ಸ್ ಆಫ್ DNA ಇದೆಯಲ್ಲ, ಅವು ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿರುತ್ತೆ. ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿರುತ್ತೆ. ಅಂದ್ರೆ ಅಡೆನಿನ್ ಇದ್ರೆ ಅದರ ಕಾಂಪ್ಲಿಮೆಂಟರಿ ಆಗಿ ಥೈಮಿನೇ ಇರುತ್ತೆ, ಸೈಟೋಸಿನ್ ಇದ್ರೆ ಅದರ ಕಾಂಪ್ಲಿಮೆಂಟರಿ ಆಗಿ ಗುವಾನೈನೇ ಇರುತ್ತೆ. ಈ ರೀತಿ ಬೋತ್ ದಿ ಸ್ಟ್ಯಾಂಡ್ಸ್ ಆಫ್ DNA ಆರ್ ಕಾಂಪ್ಲಿಮೆಂಟರಿ ವಿತ್ ಈಚ್ ಅದರ್. ಈ ರೀತಿ ಈ ಫೈಂಡಿಂಗ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ನ ಪ್ರಪೋಸ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈಚ್ ಸ್ಟ್ಯಾಂಡ್ ಆಫ್ ಪೇರೆಂಟಲ್ DNA, ಒಂದು ಪೇರೆಂಟಲ್ DNA ಸ್ಟ್ಯಾಂಡ್ ಇದೆ, ವಿಚ್ ಹೆಲ್ಪ್ಸ್ ಈಚ್ ಸ್ಟ್ಯಾಂಡ್ ಆಫ್ ಪೇರೆಂಟಲ್ DNA ವಿಚ್ ಆಕ್ಟ್ ಆಸ್ ಎ ಟೆಂಪ್ಲೇಟ್, ಅದು ಟೆಂಪ್ಲೇಟ್ ತರ ಬಿಹೇವ್ ಮಾಡುತ್ತೆ ಫಾರ್ ದಿ ಸಿಂಥೆಸಿಸ್ ಆಫ್ ನ್ಯೂ ಡಾಟರ್ DNA ಸ್ಟ್ಯಾಂಡ್. ಒಂದು ಹೊಸ ಡಾಟರ್ DNA ಸ್ಟ್ಯಾಂಡ್ ಸಿಂಥಸೈಸ್ ಮಾಡಬೇಕಂದ್ರೆ ಅಲ್ಲಿರುವಂಥ ಪೇರೆಂಟಲ್ DNA ಇಟ್ ಆಕ್ಟ್ ಆಸ್ ಎ ಟೆಂಪ್ಲೇಟ್ DNA. ನೆಕ್ಸ್ಟ್ ಇನ್ನು ಕೆಲವೊಂದು ಪಾಯಿಂಟ್ ನೋಡೋಣ. ಸೈಲೆಂಟ್ ಫೀಚರ್ಸ್ ಆಫ್ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA. ಏನಿದೆ ಸೈಲೆಂಟ್ ಫೀಚರ್ಸು? ಒಂದು ಬೋತ್ ದಿ ಸ್ಟ್ಯಾಂಡ್ಸ್ ಆಫ್ DNA, ಇಲ್ಲಿ ಡಬಲ್ ಹೆಲಿಕ್ಸ್ ಮಾಡೆಲ್ ಇದೆ. ಡಬಲ್ ಹೆಲಿಕ್ಸ್ ಅಂದ್ರೆ ಟ್ವಿಸ್ಟೆಡ್ ಲ್ಯಾಡರ್ ಲೈಕ್. ಓಕೆ, ಡಬಲ್ ಹೆಲಿಕ್ಸ್ ಮಾಡೆಲ್ ಅಂದ್ರೆ ಏನು? ಒಂದು ಟ್ವಿಸ್ಟೆಡ್ ಲ್ಯಾಡರ್, ನುಚ್ಚುನಿಕೆ ಅಂತ ಹೇಳ್ತೀವಿ, ಏನಿ ಇರುತ್ತಲ್ಲ ಅದು ಈ ರೀತಿ ಮೆಟ್ಲ್ ಇರುವಂಥ ಸ್ಟ್ರೇಟ್ ಮೆಟ್ಲ್ ಅಲ್ಲ, ಈ ರೌಂಡ್ ಇರುತ್ತೆ ನೋಡಿ, ಅದು ದಟ್ ಇಸ್ ಎ ಟ್ವಿಸ್ಟೆಡ್ ಡಬಲ್ ಹೆಲಿಕ್ಸ್. ಹೆಲಿಕ್ಸ್ ಅಂದ್ರೆ ಟ್ವಿಸ್ಟೆಡ್ ಲ್ಯಾಡರ್, ಟ್ವಿಸ್ಟೆಡ್ ಲೈಕ್. ಓಕೆ, ಸೊ ಟ್ವಿಸ್ಟೆಡ್ ಲ್ಯಾಡರ್ ಲೈಕ್ ಎ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಇಲ್ಲಿ ಇಮೇಜಸ್ ಇದೆ. ಸೊ ಹಿಯರ್ the two polynucleotide chains are present and in these two polynucleotide chains sugar and phosphates, illéniದೆ sugar then phosphate, sugar phosphate, sugar phosphate irutte. Sugar and phosphates are here also, sugar phosphate, sugar phosphate, sugar phosphate ಈ ರೀತಿ ಇರುತ್ತೆ. The sugar and phosphate that act as a backbone of double helix model of DNA. ಅಂಡ್ ದಿಸ್ ನೈಟ್ರೋಜನಸ್ ಬೇಸಿಸ್ ಇದೆಯಲ್ಲ, ಇಲ್ಲಿ ಅಡೆನಿನ್ ಇದೆ, ಇಲ್ಲಿ ಥೈಮಿನ್ ಇದೆ, ಇಲ್ಲಿ ಗುವಾನೈನ್ ಇದೆ, ಇಲ್ಲಿ ಸೈಟೋಸಿನ್ ಇದೆ. ಸೊ ಹಿಯರ್ ಅಡೆನೈನ್, ಗುವಾನೈನ್, ಸೈಟೋಸಿನ್, ಥೈಮಿನ್ ದೇ ಆರ್ ಪ್ರೊಜೆಕ್ಟ್ಸ್ ಇನ್ನರ್ ಸೈಡ್, ಅವು ಒಳಗಡೆ ಪ್ರೊಜೆಕ್ಟ್ ಆಗಿದೆ, ಅವುಗಳ ಫೇಸ್ ಒಳಗಡೆ ಇದೆ. ಅಂಡ್ ಶುಗರ್ ಅಂಡ್ ಫಾಸ್ಫೇಟ್ ದೇ ಆರ್ ಆಕ್ಟ್ ಆಸ್ ಎ ಬ್ಯಾಕ್ ಬೋನ್ ಫಾರ್ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA. ಬೋತ್ ದಿ ಸ್ಟ್ಯಾಂಡ್ಸ್ ಆಫ್ DNA ಆರ್, ಇಲ್ಲಿ DNA ಎರಡು ಸ್ಟ್ಯಾಂಡ್ಗಳಿದೆ. Both the strands are anti-parallel with each other. Why they are anti-parallel? ಇಲ್ಲಿ ನೋಡಿ, ಈಗ ಲೀನಿಯರ್ DNA ಸ್ಟ್ಯಾಂಡ್ ಇದೆ, one strand is 3' to 5' ಇದ್ರೆ another strand is a 5' to 3' ಇರುತ್ತೆ. So therefore we can say both the strands of DNA they are anti-parallel with each other ಅಂತ ಹೇಳ್ತೀವಿ. ಅವುಗಳ ಡೈರೆಕ್ಷನ್ ಏನಾಗಿದೆ, ಒಂದು 3' to 5' ರನ್ ಆದ್ರೆ ಇನ್ನೊಂದು 5' to 3' ರನ್ ಆಗ್ತಾ ಇದೆ. ಸೊ both the strands are anti-parallel with each other. And the two strands are paired through the hydrogen bonds. ಇಲ್ಲಿ ಎರಡು ಸ್ಟ್ಯಾಂಡ್ಸ್ ಇದೆಯಲ್ಲ, ಒಂದಕ್ಕೊಂದು ಪೇರಿಂಗ್ ಆಗಿದೆ ವಿತ್ ಹೈಡ್ರೋಜನ್ ಬಾಂಡ್ಸ್. ದಟ್ ಇಸ್ ಎ ಅಡೆನೈನ್ ಪೇರ್ ವಿತ್ ದಿ ಥೈಮಿನ್ ಅಂಡ್ ಗುವಾನೈನ್ ಪೇರ್ಸ್ ವಿತ್ ದಿ ಸೈಟೋಸಿನ್. ಅಡೆನೈನ್ ಮತ್ತೆ ಥೈಮಿನ್ ಮಧ್ಯೆ 2 ಹೈಡ್ರೋಜನ್ ಬಾಂಡ್ ಇದ್ರೆ, ಗುವಾನೈನ್ ಅಂಡ್ ಸೈಟೋಸಿನ್ ಮಧ್ಯೆ 3 ಹೈಡ್ರೋಜನ್ ಬಾಂಡ್ ಇರುತ್ತೆ. ಅಂಡ್ ದಿಸ್ ಕಾನ್ಸ್ಟಂಟ್ ಬೇಸ್ ಪೇರಿಂಗ್ ವಿತ್ ಹೈಡ್ರೋಜನ್ ಬಾಂಡ್ಸ್ which try to maintain the constant width of the DNA width ಇದೆಯಲ್ಲ, the distance between the two strands ಇದೆಯಲ್ಲ, ಅದು ಕಾನ್ಸ್ಟೆಂಟ್ ಇರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. and the distance between the two strands of DNA usually it is a 20 angstrom ಇರುತ್ತೆ. The distance between the two strands usually it is always uniform and it is about 20 angstrom ಇರುತ್ತೆ. ಇದಾಯ್ತು. Then here the two strands, the two chains of the DNA they are coiled with each other. ಮತ್ತೆ ಇಲ್ಲಿ ಕಾಯಿಲಿಂಗ್ ಇರುತ್ತಲ್ಲ ಅದು ರೈಟ್ ಹ್ಯಾಂಡೆಡ್ ಕಾಯಿಲಿಂಗ್ ಇರುತ್ತೆ. ಇಲ್ಲಿ ಏನು ಕಾಯಿಲಿಂಗ್ ಇರುತ್ತಲ್ಲ ಅದು ರೈಟ್ ಹ್ಯಾಂಡೆಡ್ ಹೆಲಿಕ್ಸ್ ಯಾ ರೈಟ್ ಹ್ಯಾಂಡೆಡ್ ಕಾಯಿಲಿಂಗ್ ಇರುತ್ತೆ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ದೆನ್ ಇಲ್ಲಿ ಒಂದು ಕಾಯಿಲ್ ಆಗುತ್ತೆ ಅಂತ ಕನ್ಸಿಡರ್ ಮಾಡೋಣ. ಇದು ಇಲ್ಲಿಂದ ಹಿಡ್ಕೊಂಡು ಒಂದು ಕಂಪ್ಲೀಟ್ ಟರ್ನ್ ಆಯಿತು. ದಟ್ ಇಸ್ ಎ ಪಿಚ್ ಆಫ್ ದಿ ಹೆಲಿಕ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ಎ ಒನ್ ಕಂಪ್ಲೀಟ್ ಟರ್ನ್. ದ ಲೆಂತ್ ಆಫ್ ದಿ ಒನ್ ಪಿಚ್ ಆಫ್ ದಿ ಹೆಲಿಕ್ಸ್, ಓಕೆ, ಆರ್ ಒನ್ ಹೆಲಿಕ್ಸ್ ಲೆಂತ್ ಇದೆಯಲ್ಲ, ಇಟ್ ಈಸ್ ಅಬೌಟ್ 3.4 ನ್ಯಾನೋಮೀಟರ್ ಅಂತ ಹೇಳಿ, ಆರ್ ಇದನ್ನು ಆಂಗ್ಸ್ಟ್ರಾನ್ ಅಲ್ಲಿ ಬರೆಯೋದಿದೆ ಅಂದ್ರೆ ದಟ್ ಇಸ್ ಎ 34 ಆಂಗ್ಸ್ಟ್ರಾನ್ ಯೂನಿಟ್ ಅಂತ ಹೇಳ್ತೀವಿ.
ವಿ ಕ್ಯಾನ್ ಸೇ 3.4 ನ್ಯಾನೋಮೀಟರ್. ಒಂದು ಕಂಪ್ಲೀಟ್ ಲೆಂತ್, ಒನ್ ಟರ್ನ್ ಲೆಂತ್ ಇದೆಯಲ್ಲ, ದಟ್ ಇಸ್ 3.4 ನ್ಯಾನೋಮೀಟರ್ ಆರ್ 34 ಆಂಗ್ಸ್ಟ್ರಾಮ್ ಯೂನಿಟ್. ಅಂಡ್ ರಫ್ಲಿ ಇಟ್ ಕಂಟೈನ್ಸ್, ಇದರಲ್ಲಿ ಎಷ್ಟು ನಂಬರ್ ಆಫ್ ಬೇಸ್ ಪೇರ್ಸ್ ಇರುತ್ತೆ ನೋಡಿ. ರಫ್ಲಿ ಇಟ್ ಕಂಟೈನ್ಸ್ 10 ಬೇಸ್ ಪೇರ್ಸ್ ಇನ್ ಈಚ್ ಟರ್ನ್. ಪ್ರತಿಯೊಂದು ಟರ್ನ್ ಅಲ್ಲಿ 10 ಬೇಸ್ ಪೇರ್ಸ್ ಇರುತ್ತೆ. ಪ್ರತಿಯೊಂದು ಟರ್ನ್ ಅಲ್ಲೂ there are totally 10 ಬೇಸ್ ಪೇರ್ಸ್ ಆರ್ ಪ್ರೆಸೆಂಟ್. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಬೇಸ್ ಪೇರ್ ಇನ್ ಎ ಹೆಲಿಕ್ಸ್ ಈಸ್, ಇಲ್ಲಿ ಟೋಟಲ್ 10 ಬೇಸ್ ಪೇರ್ಸ್ ಇರುತ್ತೆ. ಒಂದು ಟರ್ನ್ ಅಲ್ಲಿ ಟೋಟಲ್ ಆಗಿ 10 ಬೇಸ್ ಪೇರ್ಸ್ ಇರುತ್ತೆ. ಟೋಟಲ್ ಲೆಂತ್ ಎಷ್ಟಿದೆ? 34 ಆಂಗ್ಸ್ಟ್ರಾಮ್ ಯೂನಿಟ್, 3.4 ನ್ಯಾನೋಮೀಟರ್. ಸೊ total 34 divided by 10 ಮಾಡಿ. ಸೊ ದಟ್ ವಿ ವಿಲ್ ಗೆಟ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಈಚ್ ಬೇಸ್ ಪೇರ್. ಸೊ ಇಲ್ಲಿ ನೋಡೋಣ, ಒಂದು ಬೇಸ್ ಪೇರ್ ಇದೆ, ಇದರ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 34 ಇದ್ರೆ ಇದು 0.34 ಆಂಗ್ಸ್ಟ್ರಾಮ್ ಯೂನಿಟ್ ಆಗುತ್ತೆ. ಅದನ್ನೇ ನ್ಯಾನೋಮೀಟರ್ ಅಲ್ಲಿ ಬರಿಬೇಕಂದ್ರೆ ಎಷ್ಟಾಗುತ್ತೆ? ದಟ್ ವಿ ಕ್ಯಾನ್ ಸೇ ಇಟ್ ಇದೆ 3.4 ಆಂಗ್ಸ್ಟ್ರಾಮ್ ಯೂನಿಟ್ ಆಗುತ್ತೆ. ಇದು 3.4 ಆಂಗ್ಸ್ಟ್ರಾಮ್ ಯೂನಿಟ್. ಈ ನ್ಯಾನೋಮೀಟರ್ ಅಲ್ಲಿ ಹೇಳ್ಬೇಕಂದ್ರೆ 0.34 ನ್ಯಾನೋಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಆಯಿತು. ಸೊ ದಟ್ಸ್ ಅಬೌಟ್ ದಿ distance between the base pairs and length of the pitch. Each double helix model of DNA, each double helix structure of DNA ಅಲ್ಲಿ ಕಾನ್ಸ್ಟೆಂಟ್ ಸ್ಟೆಬಿಲಿಟಿ ಶೋ ಮಾಡುತ್ತೆ. ಅಂಡ್ ಬೇಸ್ ಪೇರ್ ಸ್ಟ್ಯಾಕಿಂಗ್ ಇದೆಯಲ್ಲ ಅದು ಕೂಡ ಪ್ರಾಪರ್ ಆಗಿರುತ್ತೆ. ಅಂಡ್ ದ ಟೋಟಲ್ ಒಂದು ಕಂಪ್ಲೀಟ್ ಟರ್ನ್ ಆಗ್ತಾ ಇದೆ. ಟರ್ನ್ ಅಂದ್ರೆ ಎಷ್ಟು? 360 ಡಿಗ್ರಿ ಟರ್ನ್ ಆಗ್ತಾ ಇದೆ. ಎಲ್ಲಿಂದ ನೋಡಿ, ಈ ಪಾಯಿಂಟ್ ಹಿಡ್ಕೊಂಡು ಇಲ್ಲಿಯವರೆಗೆ ಒಂದು ಕಂಪ್ಲೀಟ್ ಟರ್ನ್ ಆಗಿರುತ್ತೆ. ಲೈಕ್ ದಿಸ್ ಒಂದು ಕಂಪ್ಲೀಟ್ ಟರ್ನ್ ಆಗ್ತಾ ಇದೆ, ಒಂದು ಕಂಪ್ಲೀಟ್ ಟರ್ನ್ ಬರ್ತಾ ಇದೆ. ಸೊ ದಟ್ ಇಸ್ 360 ಡಿಗ್ರಿ ಟರ್ನ್ ಇದೆ. ಅಂಡ್ ಅಷ್ಟೇ ಅಲ್ಲ, ಈ ಪಾಯಿಂಟ್ ನೋಡಿ, ದ ಪ್ಲೇನ್ ಆಫ್ ಒಂದು ಬೇಸ್ ಪೇರ್ ಇದೆ, ಅದರ ಮೇಲೆ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಒಂದು ಪರ್ಫೆಕ್ಟ್ ಆಂಗಲ್ ಅಲ್ಲಿ ಎಷ್ಟು ಆಂಗಲ್ ಆಫ್ ರೊಟೇಷನ್ ಎಷ್ಟಿರುತ್ತೆ? ದಟ್ ಇಸ್ ಒಂದು ಬೇಸ್ ಪೇರ್ ಇಂದ ಇನ್ನೊಂದು ಬೇಸ್ ಪೇರ್ಗೆ 36 ಡಿಗ್ರಿ. ಯಾಕಂದ್ರೆ ಒಂದು ಕಂಪ್ಲೀಟ್ ಟರ್ನ್ 360 ಡಿಗ್ರಿ ಆಗ್ತಾ ಇದೆ. ಅಲ್ಲಿ ಟೋಟಲ್ 10 ಬೇಸ್ ಪೇರ್ಸ್ ಇದೆ. ಸೊ ಪ್ಲೇನ್ ಆಫ್ ಬೇಸ್ ಪೇರ್ ಸ್ಟ್ಯಾಕಿಂಗ್ ಇರುತ್ತಲ್ಲ, ಅದು ಕೂಡ ಯಾವತ್ತು ಕಾನ್ಸ್ಟೆಂಟ್ ಆಗಿದೆ ವಿತ್ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್. ಸೊ ಬಿಕಾಸ್ ಆಫ್ ದ್ಯಾಟ್ ದ ಹೈಡ್ರೋಜನ್ ಬಾಂಡಿಂಗ್, ಕಾನ್ಸ್ಟೆಂಟ್ ಹೈಡ್ರೋಜನ್ ಬಾಂಡಿಂಗ್ ಪ್ಯಾಟರ್ನ್ ಅಂಡ್ ಬೇಸ್ ಪೇರ್ ಸ್ಟ್ಯಾಕಿಂಗ್, a plane of base pair stacking, these 2 points they provide the stability to the DNA. ಇವು 2 ಪಾಯಿಂಟ್ಗಳಿದೆಯಲ್ಲ, ಯಾವುದು? ಒಂದು ಕಾನ್ಸ್ಟೆಂಟ್ ಹೈಡ್ರೋಜನ್ ಬಾಂಡಿಂಗ್ ಅಂಡ್ ಇನ್ನೊಂದು ಪ್ಲೇನ್ ಆಫ್ ಬೇಸ್ ಪೇರ್ ಸ್ಟ್ಯಾಕಿಂಗ್. Constant hydrogen bonding and one more is plane of base pair stacking. These 2 features provides the stability to the double helix structure of DNA. Next nodona, central dogma of molecular biology. It is proposed by Francis Crick. Important ide, ನೆನಪಿಟ್ಕೊಳ್ಳಿ. Central dogma ಏನು ಎಕ್ಸ್ಪ್ಲೇನ್ ಮಾಡುತ್ತೆ? It explains about the flow of genetic information. It explains about the how the gene expresses. So ಈ ಕ್ವಶನ್ ಬರುತ್ತೆ, ವಾಟ್ ಇಸ್ ದಿಸ್ ಜೀನ್? ಜೀನ್ ಈಸ್ ನಥಿಂಗ್ ಬಟ್ ಎ ಸೆಗ್ಮೆಂಟ್ ಆಫ್ DNA ಅಂತ ಹೇಳ್ತೀವಿ. ಸೊ ಒಂದು ಜೀನ್ ಇದೆ, ಸೆಗ್ಮೆಂಟ್ ಆಫ್ DNA ಇದೆ, ಅದು ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ? ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂತ ಹೇಳ್ತೀವಿ. ಹೆಂಗಾಗುತ್ತೆ ನೋಡಿ, ಇಲ್ಲಿ ಒಂದು DNA ಇದೆ, ಅದು ತನ್ನಷ್ಟಕ್ಕೆ ತಾನೇ ರೆಪ್ಲಿಕೇಶನ್ ಆಗ್ತಾ ಇದೆ. ಓಕೆ, ಇಲ್ಲಿ ರೆಪ್ಲಿಕೇಶನ್ ಪ್ರೊಸೆಸ್, ಅದು ಪ್ರೊಸೆಸ್ ಹೆಸರು ರೆಪ್ಲಿಕೇಶನ್ ಅಂತ ಬರ್ದಾಯ್ತು. ದೆನ್ DNA ಸಿಂಥಸೈಸ್ ಆದಮೇಲೆ ಇಟ್ ಅಂಡರ್ಗೋ ದಿ ಟ್ರಾನ್ಸ್ಕ್ರಿಪ್ಷನ್. ಅಂಡ್ ಅಲ್ಲಿ RNA ಸಿಂಥಸೈಸ್ ಆಗುತ್ತೆ. ಐದರ್ ಇಟ್ ಮೇ ಬಿ mRNA, tRNA ಯಾವುದು. ಓಕೆ, ಸೊ ಅಲ್ಲಿ RNA ಸಿಂಥಸೈಸ್ ಆಯಿತು. ಅಂಡ್ ಸಿಂಥಸೈಸ್ಡ್ RNA ಅಗೇನ್ ಇಟ್ ಅಂಡರ್ಗೋ ದಿ ಟ್ರಾನ್ಸ್ಲೇಷನ್ ಅಂಡ್ ಫಾರ್ಮ್ಸ್ ಇಂಟು ಎ ಪ್ರೋಟೀನ್. ಸೊ ಫಾರ್ಮ್ಡ್ ಪ್ರೋಟೀನ್ ಇದೆಯಲ್ಲ, ಅದು ಅದರ ಮಾಡಿಫಿಕೇಶನ್ ಆಗಿ ಅದು ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಕೊಡುತ್ತೆ. ಇನ್ ದಿ ಫಾರ್ಮ್ ಆಫ್ ಎನ್ಜೈಮ್ ಆರ್ ಹಾರ್ಮೋನ್ ಸಿಂಥಸೈಸ್ ಆಗಿ ಅದು ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಕೊಡುತ್ತೆ. ಸೊ ಇಲ್ಲಿ ಒಂದು ಜೀನ್ ಇದೆ, ಅದು ಎಕ್ಸ್ಪ್ರೆಸ್ ಆಗ್ತಾ ಇದೆ, ಒಂದು ಫಿನೋಟೈಪಿಕ್ ಕ್ಯಾರೆಕ್ಟರ್ ಬರ್ತಾ ಇದೆ. ಈ ರೀತಿ DNA ಟು RNA, RNA ಟು ಪ್ರೋಟೀನ್ ಸಿಂಥಸೈಸ್ ಆಗಿ ಅಲ್ಲಿ ಒಂದು ಮೆಟಾಬಲಿಕ್ ಪಾತ್ವೇ ಕಂಪ್ಲೀಟ್ ಆಗುತ್ತೆ, ಅಥವಾ ಒಂದು ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳ್ಬೋದು. Most of the organisms they follow this pathway, and that we can say central dogma of molecular biology anta heltivi. And this concept was, central dogma of molecular biology concept was given by Francis Crick. But it is also observed that ಕೆಲವೊಂದು organism ಗಳಲ್ಲಿ ನೋಡಲಾಗಿದೆ, especially in the some viruses. ಯಾವ viruses? Where RNA is act as a genetic material. In a few viruses where RNA as genetic material, where RNA act as genetic material. ಯಾವ ವೈರಸಸ್ಗಳು ಅಲ್ಲಿ RNA ಜೆನೆಟಿಕ್ material ತರ ಕೆಲಸ ಮಾಡ್ತಾ ಇದೆಯಲ್ಲ, ಅಲ್ಲಿ ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಸರಿಯಾಗಿ ಫಾಲೋ ಆಗೋದಿಲ್ಲ.
ಬಿಕಾಸ್ RNA ಜೆನೆಟಿಕ್ ಮಟೀರಿಯಲ್ ಇರೋದ್ರಿಂದ ಅಲ್ಲಿ DNA ಇಂದ DNA ಸಿಂಥಸೈಸ್ ಆಗೋದಿಲ್ಲ, RNA ಇಂದ DNA ಸಿಂಥಸೈಸ್ ಆಗುತ್ತೆ. ಹೆಂಗಾಗುತ್ತೆ ನೋಡಿ, ಇಲ್ಲಿ RNA ಇದೆ. ಓಕೆ, RNA ಇಂದ ಬೈ ದಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಇಂದ DNA ಸಿಂಥಸೈಸ್ ಆಗುತ್ತೆ. ಬೈ ಯೂಸಿಂಗ್ ಹೋಸ್ಟ್ DNA ರೆಪ್ಲಿಕೇಶನ್ ಮಷೀನ್ ಇಲ್ಲಿ DNA ಇಂದ DNA ಸಿಂಥಸೈಸ್ ಆಗುತ್ತೆ. ನಂತರ ಬಹಳಷ್ಟು DNAಗಳು ಆದ ನಂತರ ಇದು ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಮತ್ತೆ ನಾನ್ ಜೆನೆಟಿಕ್ RNA ಅಲ್ಲಿ ಸಿಂಥಸೈಸ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ. ಇದು ಟ್ರಾನ್ಸ್ಕ್ರಿಪ್ಷನ್ ಆಯಿತು. ಲೇಕಿನ್ ಇಲ್ಲಿ ಏನಾಗ್ತಾ ಇದೆ, DNA ಇಂದ RNA ಇಂದ DNA ಸಿಂಥಸೈಸ್ ಆಗ್ತಾ ಇದೆ. ದಟ್ ಇಸ್ ಎ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ. ಇಟ್ ಇಸ್ ಎ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ದಿಸ್ ಪ್ರೊಸೆಸ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್. Now this synthesized RNA ಇದೆಯಲ್ಲ, whatever the synthesized RNA, now here it undergo the translation. Here it undergo the translation. ಇದು ಟ್ರಾನ್ಸ್ಲೇಷನ್ ಆಗ್ತಾ ಇದೆ. Here it undergo the translation and forms into a protein molecule. ಇಲ್ಲಿ ಪ್ರೋಟೀನ್ ಸಿಂಥಸೈಸ್ ಆಗ್ತಾ ಇದೆ. ಸೊ ಈ ರೀತಿ ಇನಿಷಿಯಲಿ ಇಲ್ಲಿ RNA ಇಂದ DNA ಸಿಂಥಸೈಸ್ ಆಗ್ತಾ ಇದೆ. ಸೊ ದಟ್ ಪ್ರೊಸೆಸ್ ವಿ ಕ್ಯಾನ್ ಸೇ ರಿವರ್ಸ್ ಟು ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂತ ಹೇಳ್ತೀವಿ. ರಿವರ್ಸ್ ಸೆಂಟ್ರಲ್ ಡೋಗ್ಮಾ ಅಂತ ಹೇಳ್ತೀವಿ. ಅಂಡ್ ದಿಸ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ದ ಸೈಂಟಿಸ್ಟ್ ಟೆಮಿನ್ ಅಂಡ್ ಬಾಲ್ಟಿಮೋರ್. ಟೆಮಿನ್ ಅಂಡ್ ಬಾಲ್ಟಿಮೋರ್ ಅನ್ನೋ ಎರಡು ಸೈಂಟಿಸ್ಟ್ ಒಟ್ಟಿಗೆ ಸೇರಿ ಈ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂಡ್ ದಿಸ್ ಕಾನ್ಸೆಪ್ಟ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಎ ಟೆಮಿನಿಸಮ್ ಅಂತಾನೂ ಕೂಡ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಟೆಮಿನಿಸಮ್. ದಿಸ್ ಕಾನ್ಸೆಪ್ಟ್ ಈಸ್ ಆಲ್ಸೋ ಗಿವನ್ ಬೈ the two scientists Temin and Baltimore, or we can also say it is a Teminism concept ಅಂತನೂ ಹೇಳ್ತೀವಿ. and because of this reverse central dogma ಇದು ಸ್ಟಡಿ ಮಾಡೋದ್ರಿಂದ, ಇದರ ಬಗ್ಗೆ ನಮಗೆ ನಾಲೆಜ್ ಸಿಗೋದ್ರಿಂದ, it helped to know how the cancer cells will develop, how the virus they causes the cancer in the normal cells, ಅದು ಸ್ಟಡಿ ಮಾಡಲಿಕ್ಕೆ ಇದು ಸಹಾಯವಾಗಿದೆ. ನೆಕ್ಸ್ಟ್, ಪ್ಯಾಕೇಜಿಂಗ್ ಆಫ್ DNA ಹೆಲಿಕ್ಸ್. ಈಗ ಈ DNA ಡಬಲ್ ಸ್ಟ್ಯಾಂಡರ್ಡ್ DNA ಇದೆಯಲ್ಲ, ಅದು ಡ್ಯೂರಿಂಗ್ ದಿ ಸೆಲ್ ಡಿವಿಷನ್ ಅದರ ಪ್ರಾಪರ್ ಪ್ಯಾಕೇಜಿಂಗ್ ಆಗಿ ಕಂಡೆನ್ಸ್ಡ್ ಕ್ರೋಮೋಸೋಮ್ ಆಗುತ್ತೆ. ಎ ಥಿಕ್ ಕಂಡೆನ್ಸ್ಡ್ ಕ್ರೋಮೋಸೋಮ್ ಆಗುತ್ತೆ. ಹೌ ದಿಸ್ ಕಂಡೆನ್ಸ್ಡ್ ಕ್ರೋಮೋಸೋಮ್ ವಿಲ್ ಫಾರ್ಮ್ಸ್, ಸೊ ಅದನ್ನು ನೋಡಬೇಕಾಗಿದೆ ಇನ್ ದಿ ಕಾನ್ಸೆಪ್ಟ್ ಆರ್ ಇನ್ ದಿ ಪಾರ್ಟ್ ಪ್ಯಾಕೇಜಿಂಗ್ ಆಫ್ DNA. DNA ಡಬಲ್ ಹೆಲಿಕ್ಸ್ ಇಸ್ ಎ ಟಿಪಿಕಲ್ ಮ್ಯಾಮಲಿಯನ್ ಸೆಲ್. ಇದರ ಸೈಜ್ ಎಷ್ಟು ಲೆಂತ್ ಇರುತ್ತೆ ನೋಡಿ. ಟಿಪಿಕಲ್ ಮ್ಯಾಮಲಿಯನ್ ಸೆಲ್, ದಟ್ ಇಸ್ ಎ ಡಿಪ್ಲಾಯ್ಡ್ ಸೆಲ್ ಅಂತ ಕನ್ಸಿಡರ್ ಮಾಡೋಣ. ಇದು 2n cell, that is a diploid cell. The length is 6.6 into 10 to the power 9 base pairs length ಇದೆ. ಆರ್ ಇದನ್ನು ಮೀಟರ್ ವೈಸ್ ಕನ್ವರ್ಟ್ ಮಾಡಬೇಕಾಗಿದ್ರೆ ಹೆಂಗೆ ಮಾಡ್ಬೋದು ನೋಡಿ. ದಟ್ ಇಸ್ 6.6 into 10 to the power 9 ಬೇಸ್ ಪೇರ್ಸ್ ಇದೆ. ಓಕೆ, 10 to the power 9 ಬೇಸ್ ಪೇರ್ಸ್ ಇದೆ. ಇಂಟು ಪ್ರತಿಯೊಂದು ಬೇಸ್ ಪೇರ್ಸ್ ಮಧ್ಯ ಗ್ಯಾಪ್ ಎಷ್ಟಿದೆ ಆಸ್ ಪರ್ ದಿ ಡಬಲ್ ಹೆಲಿಕ್ಸ್. ಓಕೆ, ಎಷ್ಟು ಗ್ಯಾಪ್ ಇದೆ ನೋಡಿ. ದಟ್ ಇಸ್ ಎ 0.34 ನ್ಯಾನೋಮೀಟರ್. ನ್ಯಾನೋಮೀಟರ್ ಅಂದರೆ ಎಷ್ಟು? 10 to the power -9 ಮೀಟರ್. ಓಕೆ, ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದೇ ಆದರೆ ಇದು ಮತ್ತು ಇದು ಹೋಯ್ತು. ಇದನ್ನೆರಡು ಮಲ್ಟಿಪ್ಲೈ ಮಾಡಿ ನೋಡಿ, ನಿಯರ್ ಬೈ 2.2 into 10 to the power 6 ಬರುತ್ತೆ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ 10 to the power 2.2 ಮೀಟರ್ ಲೆಂತ್ ಅಂತ ಹೇಳ್ಬೋದು. 10 to the power 2.2 ಮೀಟರ್ ಲೆಂತ್ ಇರುತ್ತೆ ಅಂತ ನಾವು ಇದನ್ನು ಹೇಳ್ಬೋದು. ಓಕೆ, ಸೊ ಅದಾಯಿತು. ದ ನೆಕ್ಸ್ಟ್, ಯೂಶ್ವಲಿ ಈಗ ನೋಡಿ, ಒಂದು ನ್ಯೂಕ್ಲಿಯಸ್ ಸೈಜ್, ಒಂದು ಹ್ಯೂಮನ್ ಸೆಲ್, ಟಿಪಿಕಲ್ ಮ್ಯಾಮಲಿಯನ್ ಸೆಲ್ಸ್ ಅಲ್ಲಿ ಸೈಜ್ ಆಫ್ ದಿ ನ್ಯೂಕ್ಲಿಯಸ್ ಇಸ್ ಹಾರ್ಡ್ಲಿ 1 ಮೈಕ್ರೋಮೀಟರ್ ಡಯಾಮೀಟರ್ ಇರುತ್ತೆ. ಬಟ್ ಅದರ ನ್ಯೂಕ್ಲಿಯಸ್ ಒಳಗಡೆ ಇರುವಂಥ DNA ಎಷ್ಟಿದೆ? 2.2 ಮೀಟರ್ ಲಾಂಗ್ ಇದೆ. 2.2 ಅಂದರೆ ಈಗ ನನ್ನ ಹೈಟ್ ಏನಿದೆಯಲ್ಲ, ನನ್ನ ಹೈಟ್ಗಿಂತಲೂ ಹೆಚ್ಚಿಗೆ ಇಷ್ಟು ಉದ್ದವಾದಂತಹ DNA, ಹೌ ಇಟ್ ಈಸ್ ಅಕ್ಯುಪೈಡ್ ವಿದಿನ್ ದಿ ನ್ಯೂಕ್ಲಿಯಸ್? It is mainly because of its compact packaging. And how this packaging is possible? It is because of there are some important proteins which helps in the packaging of DNA. ಅವುಗಳನ್ನ ಹಿಸ್ಟೋನ್ ಪ್ರೋಟೀನ್ಸ್ ಅಂಡ್ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಇದು ಆಯಿತು ಯೂಕ್ಯಾರಿಯೋಟ್ಸ್ ಅಲ್ಲಿ. ದೆನ್ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್, ಸ್ಪೆಷಲಿ ಇನ್ ದಿ E. coli ಸೆಲ್, Escherichia coli, ಅಲ್ಲಿ ಏನಾಗುತ್ತೆ? ದೆನ್ ನೆಗೆಟಿವ್ಲಿ ಚಾರ್ಜ್ಡ್ DNA ಇದೆ. DNA charge of the DNA is negative because of the phosphate group S3PO4 molecule ವತಿಯಿಂದ. Okay, so negatively charged DNA is held with some proteins. ಅಲ್ಲಿ ಪ್ರೋಟೀನ್ ಜೊತೆಗೆ ಅದು ಟೈಟ್ ಆಗಿ ಬಾಂಡಿಂಗ್ ಆಗುತ್ತೆ. ದಟ್ ಇಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಅಂಡ್ ಇಟ್ ವಿಲ್ ಫಾರ್ಮ್ಸ್ ಎ ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್. ದಟ್ ಸ್ಟ್ರಕ್ಚರ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ, ಪ್ರೋಕ್ರೋಮೋಸೋಮ್ ಅಂತ ಹೇಳ್ತೀವಿ, ಅಥವಾ ಜೀನೋಫೋರ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಾಯ್ಡ್ ಆರ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಪ್ರೋಕ್ರೋಮೋಸೋಮ್ ಅಂತ ಹೇಳ್ತೀವಿ, ಆರ್ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ ಅಂತ ಹೇಳ್ಬೋದು. ಪ್ರೋಕ್ರೋಮೋಸೋಮ್
ಆರ್ ವಿ ಕ್ಯಾನ್ ಸೇ ಜೀನೋಫೋರ್ ಅಂತಲೂ ಕೂಡ ಹೇಳ್ತೀವಿ. ವಿ ಕ್ಯಾನ್ ಆಲ್ಸೋ ಸೇ ಇಟ್ ಇಸ್ ಎ ಜಿಪ್ರೋಕ್ರೋಮೋಸೋಮ್ ಆರ್ ಜೀನೋಫೋರ್. ದ DNA in a nucleotide ಇದೆಯಲ್ಲ, ಯೂಶುವಲಿ here whatever the proteins, the positively charged proteins ಇದೆ, they are the non-histone proteins, or we can also say them as a polyamines ಅಂತ ಹೇಳ್ತೀವಿ. We can say them as a polyamines. So ಇದಾಯ್ತು. these polyamines are, these are the non-histone chromosomal, NHC ಅಂತ ಹೇಳ್ಬೋದು, non-histone chromosomal proteins which are positively charged, which helps in the packaging of DNA in the prokaryotes. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಯಾವುದೇ ಹಿಸ್ಟೋನ್ ಪ್ರೋಟೀನ್ಸ್ ಇರೋದಿಲ್ಲ. ಈಗ ಕ್ವಶನ್ ಬರುತ್ತೆ, ಇದು ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಆಯ್ತು, ಯು ಕ್ಯಾರಿಯೋಟ್ಸ್ ಅಲ್ಲಿ, ಇನ್ ಕೇಸ್ ಆಫ್ ಯು ಕ್ಯಾರಿಯೋಟ್ಸ್ ಹೌ ದಿಸ್ DNA ಪ್ಯಾಕೇಜಿಂಗ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಅದನ್ನ ಇಲ್ಲಿ ನಾವು ನೋಡೋಣ. ಇನ್ ಕೇಸ್ ಆಫ್ ಯು ಕ್ಯಾರಿಯೋಟ್ಸ್, ಮೇನ್ಲಿ there are two types of proteins will play important role. One is histone proteins, ಒಂದು ಹಿಸ್ಟೋನ್ ಪ್ರೋಟೀನ್ಸ್ ಬರುತ್ತೆ, and one more is non-histone proteins. One is histone proteins and another one is a non-histone proteins. Histone proteins and non-histone proteins. Histone proteins, these are positively charged. These are also positively charged. Okay, positive charge ide, ಇವುಗಳು ಕೂಡ positive charge ಇದೆ, no problem. The next, here histone proteins are, they contain the two most abundant amino acid. It is a lysine and arginine. Lysine and arginine. These are the basic amino acid. Here the most abundant two amino acids are, they are the tryptophan and one more is tyrosine. In the ionic condition, these amino acids are acidic in nature. In the ionic conditions alli. Next, ಅಷ್ಟೇ ಅಲ್ಲ, ಹಿಸ್ಟೋನ್ ಪ್ರೋಟೀನ್ಸ್ ಇದೆಯಲ್ಲ, ಯೂಶುವಲಿ ದೇ ಹೆಲ್ಪ್ಸ್ ಇನ್ ದಿ ಇನಿಷಿಯಲ್ ಪ್ಯಾಕೇಜಿಂಗ್. ಇನಿಷಿಯಲ್ ಪ್ಯಾಕೇಜಿಂಗ್ ಅಲ್ಲಿ ಇವು ಸಹಾಯ ಮಾಡುತ್ತೆ. These are helps in the packaging in later stage, packaging of DNA. Packaging in later stage. Later stage ಅಲ್ಲಿ ಬಂದು ಇವು ಪ್ಯಾಕೇಜಿಂಗ್ ಅಲ್ಲಿ ಸಹಾಯ ಮಾಡುತ್ತೆ. Next to that, here 5 different types of histone proteins are present. They are H2A, then H2B, H3 and H4 histone proteins. And one more ಬರುತ್ತೆ H1 histone ಅಥವಾ ಲಿಂಕರ್ ಹಿಸ್ಟೋನ್ ಅಂತ ಹೇಳ್ತೀವಿ. ಇದರಲ್ಲಿ ಇವು ಒಟ್ಟಿಗೆ ಸೇರಿ ಒಂದು ಕೋರ್ ಮಾಲಿಕ್ಯೂಲ್ ಆಗುತ್ತೆ, ಹಿಸ್ಟೋನ್ ಆಕ್ಟಾಮಿಯರ್ ಫಾರ್ಮೇಶನ್ ಆಗುತ್ತೆ. ಈ 4 ಸೇರಿ these will forms in a histone octamer. Then ಇದರಲ್ಲಿ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಇದು ಅಲ್ಲ, ದೀಸ್ ಆರ್ ಹೆಲ್ಪ್ಸ್ ಇನ್ ದಿ ಮೀನ್ಸ್ ಲೇಟರ್ ಸ್ಟೇಜ್, ಹೈಯರ್ ಸ್ಟೇಜ್ ಅಲ್ಲಿ ಪ್ಯಾಕೇಜಿಂಗ್ ಅಲ್ಲಿ ಸಹಾಯ ಮಾಡುತ್ತೆ. ಅಂಡ್ ಇದರಲ್ಲೂ ಕೂಡ 3 ಪ್ರಕಾರಗಳು ಬರುತ್ತೆ. ಒಂದು ಸ್ಟ್ರಕ್ಚರಲ್ ಪ್ರೋಟೀನ್ಸ್, ಎಂಜೈಮೆಟಿಕ್ ಪ್ರೋಟೀನ್ಸ್. ಹಿಯರ್ ದೇ ಆರ್ 3 ಟೈಪ್ಸ್. ಸ್ಟ್ರಕ್ಚರಲ್ ಪ್ರೋಟೀನ್ಸ್ ಅಂತ ಬರುತ್ತೆ, ಸ್ಟ್ರಕ್ಚರಲ್ ಪ್ರೋಟೀನ್ಸ್ ವಿಚ್ ಹೆಲ್ಪ್ಸ್ ಇನ್ ದಿ ಪ್ಯಾಕೇಜಿಂಗ್. ದೆನ್ ಎಂಜೈಮೆಟಿಕ್ ಪ್ರೋಟೀನ್ಸ್, ಎಂಜೈಮೆಟಿಕ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್. Enzymatic non-histone chromosomal proteins which helps in the polymerization activity. DNA polymerase, RNA polymerase, they are the non-histone chromosomal proteins. Innondu regulatory proteins. Regulatory, which helps, which regulate the expression of DNA. DNA ಯಾವಾಗ ಎಕ್ಸ್ಪ್ರೆಸ್ ಆಗಬೇಕು, ಯಾವಾಗ ಎಕ್ಸ್ಪ್ರೆಷನ್ ಆಗಬಾರ್ದು, ಈ ಪ್ರೋಟೀನ್ಸ್ಗಳು ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಹೌ ದಿಸ್ DNA ಪ್ಯಾಕೇಜಿಂಗ್ ವಿಲ್ ಟೇಕ್ಸ್ ಪ್ಲೇಸ್. ಇನಿಷಿಯಲಿ ಏನಿದೆ ಅಲ್ಲ, ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA ಇದೆ. ಇದರ ವಿಡ್ತ್ 2 ನ್ಯಾನೋಮೀಟರ್ ಅಂತ ಹೇಳಿದ್ರೆ 20 ಆಂಗ್ಸ್ಟ್ರಾಮ್ ಯೂನಿಟ್ ಯಾ 2 ನ್ಯಾನೋಮೀಟರ್. ನಾವು ಇಲ್ಲಿ ಏನಾಗುತ್ತಂದ್ರೆ ದೆರ್ ಆರ್ ಹಿಸ್ಟೋನ್ ಪ್ರೋಟೀನ್ಸ್. ಯಾವುದು? H2A, then H2B, H3 and H4. H2A, H2B, H3 and H4 histone proteins ಇದೆಯಲ್ಲ, these histone ಪ್ರತಿಯೊಂದರ 2 ಕಾಪೀಸ್, 2 ಕಾಪೀಸ್ ಆಫ್ ಈಚ್. H2A, H2B, H3 and H4. ಸೊ ಇದರ 2 ಮಾಲಿಕ್ಯೂಲ್, ಇದರ 2, ಇದು 2, ಇದು 2 ಒಟ್ಟಿಗೆ ಸೇರಿ ಅಷ್ಟೈತೆ 4 ಟೈಪ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್ ಇದೆ. ಪ್ರತಿಯೊಂದು 2 ಕಾಪಿ ಆದ್ರೆ ಅಲ್ಲಿ 8 ಹಿಸ್ಟೋನ್ ಪ್ರೋಟೀನ್ಸ್ ಆಗುತ್ತೆ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಹಿಸ್ಟೋನ್ ಆಕ್ಟಾಮರ್ ಅಂತ ಹೇಳ್ತೀವಿ. ಹಿಸ್ಟೋನ್ ಆಕ್ಟಾಮರ್ ಆರ್ ಇದನ್ನ ಕೋರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕೋರ್ ಮಾಲಿಕ್ಯೂಲ್ ಆರ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ನ್ಯೂ ಬಾಡಿ.
ಕೋರ್ ಮಾಲಿಕ್ಯೂಲ್ ಆರ್ ನ್ಯೂ ಬಾಡಿ ಅಂತ ಹೇಳ್ತೀವಿ. ಹಿಸ್ಟೋನ್ ಆಕ್ಟಾಮರ್ ಎ ಕೋರ್ ಮಾಲಿಕ್ಯೂಲ್ ಆರ್ ನ್ಯೂ ಬಾಡಿ ಅಂತ ಹೇಳ್ತೀವಿ ನಾವು ಇದನ್ನ. ಸೊ ಇದರ ಮೇಲೆ ಏನಾಗುತ್ತೆ ನೋಡಿ. ಸೊ ಕನ್ಸಿಡರ್ಡ್ ಇದು ಒಂದು ಕಂಪ್ಲೀಟ್ ಹಿಸ್ಟೋನ್ ಆಕ್ಟಾಮರ್ ಇದೆ ಆರ್ ಕೋರ್ ಮಾಲಿಕ್ಯೂಲ್ ಎ ನ್ಯೂ ಬಾಡಿ ಇದೆ ಅಂಡ್ ಆನ್ ದಿಸ್ DNA will wraps. ಮತ್ತೆ ಇಲ್ಲಿ ಅದರ ಕನೆಕ್ಟಿಂಗ್ ಹಿಸ್ಟೋನ್ ಪ್ರೋಟೀನ್ಸ್ ಇದೆ, ದಟ್ ಇಸ್ ಎ ಲಿಂಕರ್ ಹಿಸ್ಟೋನ್ ಆರ್ H1 ಹಿಸ್ಟೋನ್ ಅಂತ ಹೇಳ್ತೀವಿ. ಸೊ ಇದರ ಮೇಲೆ ಇವಾಗ ಏನಾಗುತ್ತೆ ಅಂದ್ರೆ DNA ರ್ಯಾಪಿಂಗ್ ಆಗಿರುತ್ತೆ. ನೆಗೆಟಿವ್ಲಿ ಚಾರ್ಜ್ DNA ಈ ರೀತಿ ಕಾಯಿಲಿಂಗ್ ಆಗಿದೆ, ಈ ರೀತಿ. ಓಕೆ, ಇದು DNA ಮಾಲಿಕ್ಯೂಲ್ ಇಲ್ಲಿದೆ. ಸೊ ಏನಾಗಿದೆ, DNA ಮಾಲಿಕ್ಯೂಲ್ ಈ ರೀತಿ ಬಂತು, ಒಂದು ಕಂಪ್ಲೀಟ್ ಕಾಯಿಲಿಂಗ್ ಆಯ್ತು. ನೆಕ್ಸ್ಟ್ ಕಾಯಿಲಿಂಗ್ ಈಸ್ 75% ಕಾಯಿಲಿಂಗ್ ಆಗಿದೆ. ಸೊ ದಿಸ್ ಕಂಪ್ಲೀಟ್ ಸ್ಟ್ರಕ್ಚರ್ ಏನಿದೆ ಇಲ್ಲಿ, ಇದು ಒಂದು ಹಿಸ್ಟೋನ್ ಆಕ್ಟಾಮರ್, ದೆನ್ ಡಬಲ್ ಸ್ಟ್ಯಾಂಡರ್ಡ್ DNA, ಇದು H1 ಹಿಸ್ಟೋನ್ ಇದೆ ಇದು. ಓಕೆ, ಸೊ ಟೋಟಲ್ ದಿಸ್ ಕಂಪ್ಲೀಟ್ ಸ್ಟ್ರಕ್ಚರ್ ವಿ ಕ್ಯಾನ್ ಸೇ ಇಟ್ ಇಸ್ ಎ 10 ನ್ಯಾನೋಮೀಟರ್ ಇದೆ ಅಂಡ್ ಇಟ್ ಈಸ್ ಒನ್ ನ್ಯೂಕ್ಲಿಯೋಸೋಮ್ ಅಂತ ಹೇಳ್ತೀವಿ. ಇದು ಒಂದು ನ್ಯೂಕ್ಲಿಯೋಸೋಮ್. ಇದರಲ್ಲಿ ಟೋಟಲ್ 3 ಕಾಂಪೋನೆಂಟ್ ಇದೆ. ಒಂದು ಹಿಸ್ಟೋನ್ ಆಕ್ಟಾಮರ್, ಎರಡನೇದು ಲಿಂಕರ್ ಹಿಸ್ಟೋನ್ ಅಂಡ್ ಮೂರನೇದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. 3 ಕಾಂಪೋನೆಂಟ್ ಸೇರಿ ಇಲ್ಲಿ ಒಂದು ನ್ಯೂಕ್ಲಿಯೋಸೋಮ್ ಆಗ್ತಾ ಇದೆ. ಅಂಡ್ ಹಿಯರ್ ದ ಸೈಜ್ ಆಫ್ ದಿ DNA ಇನ್ ಈಚ್ ನ್ಯೂಕ್ಲಿಯೋಸೋಮ್ ಇಟ್ ಈಸ್ 200 ಬೇಸ್ ಪೇರ್ಸ್ ಇದೆ. ಒಂದು ಕಂಪ್ಲೀಟ್ ನ್ಯೂಕ್ಲಿಯೋಸೋಮ್ ಅಲ್ಲಿ ಸೈಜ್ ಆಫ್ ದ DNA ಈಸ್ ಅಬೌಟ್ 200 ಬೇಸ್ ಪೇರ್ಸ್. 200 ಬೇಸ್ ಪೇರ್ಸ್ ಇರುತ್ತೆ. ಅಷ್ಟೇ ಅಲ್ಲ ವಿದ್ಯಾರ್ಥಿ ಮಿತ್ರರೇ, ಯೂಶ್ವಲಿ ಇಲ್ಲಿ ಕಾಯಿಲಿಂಗ್ ಆಗುತ್ತಲ್ಲ, ಕಾಯಿಲಿಂಗ್ ಈಸ್ ಒಂದು ಕಂಪ್ಲೀಟ್ ಟರ್ನ್, ಇನ್ನೊಂದು 75% ಅಂದ್ರೆ 2 ಟರ್ನ್ ಕಂಪ್ಲೀಟ್ ಆಗಿದೆ. 1.75 ಟರ್ನ್ ಅಂತ ಹೇಳ್ತೀವಿ. ಆರ್ ಇದನ್ನ ನಾವು 1 ಅಂಡ್ ಇನ್ನೊಂದು 3/4 ಟರ್ನ್ ಆಗ್ತಾ ಇದೆ. ಈ ರೀತಿ DNA ಟರ್ನ್ ಆಗಿರುತ್ತೆ ಆನ್ ಎ ಹಿಸ್ಟೋನ್ ಆಕ್ಟಾಮರ್ ಇನ್ ಎ 1 ನ್ಯೂಕ್ಲಿಯೋಸೋಮ್ ಮಾಲಿಕ್ಯೂಲ್. ಇದು ಆಯ್ತು. ಈಗ ನೆಕ್ಸ್ಟ್ ನಾವು ನೋಡೋಣ ಯಾವ ರೀತಿ ಇಲ್ಲಿ DNA ಪ್ಯಾಕೇಜಿಂಗ್ ಆಗುತ್ತೆ. ಸೊ ಇದು ನೋಡಿ DNA ಪ್ಯಾಕೇಜಿಂಗ್ ಲೆವೆಲ್ ಹೆಂಗಿರುತ್ತೆ. 2 ನ್ಯಾನೋಮೀಟರ್ DNA ಇದೆ ಇದು. ಓಕೆ, ವಿಡ್ತ್ ಆಯಿತು. ದೆನ್ ನೆಕ್ಸ್ಟ್ ಇದರ ಫರ್ದರ್ ಪ್ಯಾಕೇಜಿಂಗ್ ಆಗುತ್ತೆ. ಅವಾಗ DNA ಯಾವ ರೀತಿ ಕಾಣಿಸುತ್ತೆ ನೋಡಿ ನಿಮಗೆ. ಇಲ್ಲಿ ನ್ಯೂಕ್ಲಿಯೋಸೋಮ್ಸ್ ಇದೆ, ಇದು ನ್ಯೂಕ್ಲಿಯೋಸೋಮ್ಸ್, ಇದು ನ್ಯೂಕ್ಲಿಯೋಸೋಮ್ ಈ ರೀತಿ ಇದೆ. ಬೀಡ್ ಆನ್ ಸ್ಟ್ರಿಂಗ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇದರ ಲೆಂತ್ ಎಷ್ಟಿದೆ, 10 ನ್ಯಾನೋಮೀಟರ್. ದಟ್ ಇಸ್ ಎ ನ್ಯೂಕ್ಲಿಯೋಸೋಮ್. ಬಹಳಷ್ಟು ನ್ಯೂಕ್ಲಿಯೋಸೋಮ್ ಫಾರ್ಮೇಷನ್ ಆಗಿದೆ. ನ್ಯೂಕ್ಲಿಯೋಸೋಮ್ ಇದು ಯಾವ ರೀತಿ ಕಾಣಿಸ್ತಾ ಇದೆ, ದಟ್ ಇಸ್ ಎ ಬೀಡ್ ಆನ್ ಸ್ಟ್ರಿಂಗ್ ಸ್ಟ್ರಕ್ಚರ್. ಬೀಡ್ ಆನ್ ಸ್ಟ್ರಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು ಇದನ್ನು. ಓಕೆ, ಆರ್ ಕ್ರೋಮ್ಯಾಟಿನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಫರ್ದರ್ ಪ್ಯಾಕೇಜಿಂಗ್ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ, ಈ ರೀತಿಯಾಗಿದೆ. ಸೊ ಇಲ್ಲಿ ನ್ಯೂಕ್ಲಿಯೋಸೋಮ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ. ಪ್ರತಿಯೊಂದು ಕಾಯಿಲ್ ಅಲ್ಲಿ ಅರೌಂಡ್ 3 to 5 ನ್ಯೂಕ್ಲಿಯೋಸೋಮ್ಸ್ ಇರುತ್ತೆ. ಈ ರೀತಿ ನ್ಯೂಕ್ಲಿಯೋಸೋಮ್ಸ್ ಇದೆ. ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ದಟ್ ಇಸ್ ಎ ಕ್ರೊಮ್ಯಾಟಿನ್ ಆರ್ ಸೊಲೆನಾಯ್ಡ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಇದರ ವಿಡ್ತ್ ಎಷ್ಟಿದೆ, ದಟ್ ಇಸ್ ಎ 30 ನ್ಯಾನೋಮೀಟರ್ ವಿಡ್ತ್ ಇದೆ. ಅಗೇನ್ ಇಟ್ ಅಂಡರ್ಗೋ ದಿ ಫರ್ದರ್ ಪ್ಯಾಕೇಜಿಂಗ್. ಮತ್ತೆ ಇದು ಫರ್ದರ್ ಪ್ಯಾಕೇಜಿಂಗ್ ಆಗುತ್ತೆ. ಇದರ ಸ್ಟ್ರಕ್ಚರ್ ಈ ರೀತಿ ಬರ್ತಾ ಇದೆ, ಈ ರೀತಿ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇದು ಒಂದು ಕಾಯಿಲ್ ಇದೆಯಲ್ಲ, ಇಲ್ಲಿ ನೋಡಿ ಇದರ ಒಳಗಡೆ ನಿಮಗೆ ನ್ಯೂಕ್ಲಿಯೋಸೋಮ್ ಕಾಣಿಸುತ್ತೆ ಈ ರೀತಿ, ಈ ರೀತಿ. ಈಗ ಅದು ಇಲ್ಲಿ ಒಂದು ಟರ್ನ್ ಇದೆಯಲ್ಲ, ಅಲ್ಲಿ ಮತ್ತೆ ಇದು ಕಾಯಿಲಿಂಗ್ ಆಗಿದೆ ಈ ರೀತಿ, ಈ ರೀತಿ ಕಾಯಿಲಿಂಗ್ ಆಗಿರುತ್ತೆ, ಈ ರೀತಿ ಇಲ್ಲಿ ಕಾಯಿಲಿಂಗ್ ಆಗಿದೆ. ಓಕೆ, ಈ ರೀತಿ ಕಾಯಿಲಿಂಗ್ ಆಗಿದೆ. ಸೊ ದಟ್ ಸ್ಟ್ರಕ್ಚರ್ ಇದರ ವಿಡ್ತ್ ಎಷ್ಟಿದೆ ನೋಡಿ, ಇಟ್ ಈಸ್ ಆಫ್ ಅಬೌಟ್ 300 ನ್ಯಾನೋಮೀಟರ್ ಇದೆ. ಅಂಡ್ ದಟ್ ವಿ ಕ್ಯಾನ್ ಸೇ ಸೂಪರ್ ಸೋಲೆನಾಯ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದಟ್ ಇಸ್ ಕ್ರೊಮ್ಯಾಟಿನ್ ಫೈಬರ್ ಆರ್ ಸೂಪರ್ ಸೋಲೆನಾಯ್ಡ್ ಇದೆ. ಇಟ್ ಇಸ್ ಎ ಸೂಪರ್ ಸೋಲೆನಾಯ್ಡ್ ಸ್ಟ್ರಕ್ಚರ್. ಅಗೇನ್ ಇಟ್ ಅಂಡರ್ಗೋ ದಿ ಫರ್ದರ್ ಪ್ಯಾಕೇಜಿಂಗ್. ಇದು ಮತ್ತೆ ಫರ್ದರ್ ಪ್ಯಾಕೇಜಿಂಗ್ ಆಗಿ ಅಲ್ಲಿ ಕ್ರೊಮ್ಯಾಟಿಡ್ ಆಗುತ್ತೆ. ಡ್ಯೂರಿಂಗ್ ದಿ ಸೆಲ್ ಡಿವಿಷನ್ ಅದು ಕಂಪ್ಲೀಟ್ ಕಂಡೆನ್ಸೇಷನ್ ಆಗಿ ಕ್ರೊಮ್ಯಾಟಿಡ್ ಆಗುತ್ತೆ. ಮತ್ತೆ ಇದರ ವಿಡ್ತ್ ಇರುತ್ತೆ, ಕಂಪ್ಲೀಟ್ ಥಿಕ್ ಸ್ಟ್ರಕ್ಚರ್ ಇರುತ್ತೆ, 700 ನ್ಯಾನೋಮೀಟರ್. ದಟ್ ಇಸ್ ಎ ಕ್ರೊಮ್ಯಾಟಿಡ್ ಅಂತ ಹೇಳ್ತೀವಿ. ಇದು ಕ್ರೊಮ್ಯಾಟಿಡ್ ಅಂತ ಹೇಳ್ತೀವಿ. ಅಗೇನ್ ಇಟ್ ಅಂಡರ್ಗೋ ದಿ ಫರ್ದರ್ ಪ್ಯಾಕೇಜಿಂಗ್. ಮತ್ತೆ ಇನ್ ದಿ ಸ್ಟೇಜ್ ಆಫ್ ಮೆಟಾಫೇಸ್ ಆಫ್ ಸೆಲ್ ಡಿವಿಷನ್ ನಮಗೆ 2 ಕ್ರೊಮ್ಯಾಟಿಡ್ಗಳು ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಅಂಡ್ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕ್ರೋಮೋಸೋಮ್. ಅಂಡ್ ಇದರ ವಿಡ್ತ್ ಇರುತ್ತೆ 1400 ನ್ಯಾನೋಮೀಟರ್ ಇರುತ್ತೆ ಟೋಟಲ್. ಅಂಡ್ ಇದನ್ನ ಒಂದು ಕ್ರೋಮೋಸೋಮ್, ಕಂಪ್ಲೀಟ್ಲಿ ಕಂಡೆನ್ಸ್ಡ್ ಥಿಕ್ ಸ್ಟ್ರಕ್ಚರ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನೋಡಿ
ಇನಿಷಿಯಲ್ ಸ್ಟೇಜ್ ಆಫ್ ಪ್ಯಾಕೇಜಿಂಗ್ ಇದೆಯಲ್ಲ ಇಲ್ಲಿವರೆಗೆ, ಇಟ್ ಈಸ್ ಡ್ಯೂ ಟು ದಿ ಹಿಸ್ಟೋನ್ ಪ್ರೋಟೀನ್ ಅಪ್ ಟು ನ್ಯೂಕ್ಲಿಯೋಸೋಮ್ ಫಾರ್ಮೇಷನ್ ಆಗುವವರೆಗೆ ಹಿಸ್ಟೋನ್ ಪ್ರೋಟೀನ್ ಇಂದ ಈ ಕೆಲಸ ಆಗ್ತಾ ಇದೆ. ಇನ್ ದಿ ಲೇಟರ್ ಸ್ಟೇಜ್ ಅಲ್ಲಿ, ಇನ್ ದಿ ಲೇಟರ್ ಸ್ಟೇಜ್ ಏನಾಗ್ತಾ ಇದೆ ನೋಡಿ, ದಿಸ್ ಪ್ಯಾಕೇಜಿಂಗ್ ಇಸ್ ಡ್ಯೂ ಟು ದಿ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಇಂದ ಇದಾಗ್ತಾ ಇದೆ. The packaging of DNA in the later stage is due to the non-histone chromosomal proteins. Okay, so next ನಾವು ನೋಡೋಣ ಇವಾಗ ಅದೇ ಕಾನ್ಸೆಪ್ಟ್ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. The positively charged set of basic proteins, that is the histones rich in lysine and arginine, and organized to form a unit of 8 molecules called as a histone octamer ಆಗ್ತಾ ಇದೆ. ಅದು 8 ಹಿಸ್ಟೋನ್ ಪ್ರೋಟೀನ್ಸ್ಗಳ ಒಂದು ಯೂನಿಟ್ ಆಗ್ತಾ ಇದೆ, ಹಿಸ್ಟೋನ್ ಆಕ್ಟಾಮೇರ್. ಆರ್ ಅದಕ್ಕೆ ಇನ್ನೊಂದು ಹೆಸರು ಏನು ಹೇಳ್ತೀವಿ, ನ್ಯೂ ಬಾಡಿ ಆರ್ ಕೋರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ನೆಗೆಟಿವ್ಲಿ ಚಾರ್ಜ್ DNA wrapped over the positively charged histone octamer and form the nucleosome, and each typical nucleosome contains 200 base pairs. ಎಲ್ಲವೂ ಡಿಸ್ಕಸ್ ಮಾಡಿದೀವಿ ನಾವು ಆಲ್ರೆಡಿ. Then nucleosome constitute the repeating unit structure of nucleus called as a chromatin. ಕಂಟಿನ್ಯೂಸ್ಲಿ ನ್ಯೂಕ್ಲಿಯೋಸೋಮ್ ರಿಪೀಟ್ ಆಗ್ತಾ ಇದೆ, ಅದನ್ನು ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಅಲ್ಲೇ ನಾನು ಸೋಲಿನಾಯ್ಡ್ ಸ್ಟ್ರಕ್ಚರ್ ಅಂತ ಹೇಳಿದ್ದೀನಲ್ಲ, ಅದೇ ಕ್ರೊಮ್ಯಾಟಿನ್ ಆಗ್ತಾ ಇದೆ. ಅದು ಸೋಲಿನಾಯ್ಡ್ ಇದ್ದದ್ದು ಮತ್ತೆ ರಿಪೀಟ್ ಆಗಿ ಸೂಪರ್ ಸೋಲಿನಾಯ್ಡ್, ಅದಕ್ಕೆ ಕ್ರೊಮ್ಯಾಟಿನ್ ಫೈಬರ್ ಆಗ್ತಾ ಇದೆ. ಆಮೇಲೆ ಅಲ್ಲಿ ನ್ಯೂಕ್ಲಿಯೋಸೋಮ್ ನಮಗೆ ಯಾವ ರೀತಿ ಕಾಣಿಸುತ್ತೆ, ಬೀಡ್ ಆನ್ ಸ್ಟ್ರಿಂಗ್ ಸ್ಟ್ರಕ್ಚರ್ ತರ ಕಾಣಿಸ್ತಾ ಇದೆ. ಅಂಡ್ ಅಲ್ಲಿ 300 ನ್ಯಾನೋಮೀಟರ್ ಸೂಪರ್ ಸೋಲಿನಾಯ್ಡ್ ಸ್ಟ್ರಕ್ಚರ್ ಫರ್ದರ್ ಪ್ಯಾಕೇಜಿಂಗ್ ಆಗ್ತಾ ಇದೆ. ಸೊ ಅಲ್ಲಿ ಕ್ರೊಮ್ಯಾಟಿಡ್, ಆಮೇಲೆ ಕೊನೆ ಸ್ಟೇಜ್ ಅಲ್ಲಿ ಅದು ಕ್ರೋಮೋಸೋಮ್ ಆಗಿರುತ್ತೆ. ಈ ರೀತಿ DNA ಪ್ಯಾಕೇಜಿಂಗ್ ಆಗ್ತಾ ಇರುತ್ತೆ. ಅಂಡ್ ಥಿಕ್ ಹೈಲಿ ಕಂಡೆನ್ಸ್ಡ್ ಕ್ರೋಮೋಸೋಮ್ ವಿ ಕ್ಯಾನ್ ಸಿ ಇನ್ ದಿ ಮೆಟಾಫೇಸ್ ಸ್ಟೇಜ್ ಆಫ್ ದಿ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ನ ಮೆಟಾಫೇಸ್ ಸ್ಟೇಜ್ ಅಲ್ಲಿ ನಾವು ನೋಡಬಹುದು. ನೆಕ್ಸ್ಟ್, ಪ್ಯಾಕೇಜಿಂಗ್ ಆಫ್ ಕ್ರೋಮ್ಯಾಟಿನ್ ಅಟ್ ದಿ ಹೈಯರ್ ಲೆವೆಲ್ ನೀಡ್ಸ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಆರ್ NHCs ಅಂತ ಹೇಳ್ತೀವಿ. ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ NHCs. ಇನ್ ಟಿಪಿಕಲ್ ನ್ಯೂಕ್ಲಿಯಸ್ ರೀಸನ್ ಆಫ್ ಕ್ರೊಮ್ಯಾಟಿನ್, ಅಲ್ಲಿ 2 ತರದ ಕ್ರೊಮ್ಯಾಟಿನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ನ್ಯೂಕ್ಲಿಯಸ್ ಅಲ್ಲಿ. ಒಂದು ಯು ಕ್ರೊಮ್ಯಾಟಿನ್, ಇನ್ನೊಂದು ಹೆಟ್ರೋಕ್ರೊಮ್ಯಾಟಿನ್. ಈ ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ಇದರ ಮೇಲೆ ಯು ಕ್ರೊಮ್ಯಾಟಿನ್ ಮತ್ತೆ ಹೆಟ್ರೋಕ್ರೊಮ್ಯಾಟಿನ್ ಮೇಲೆ ಕ್ವಶನ್ ಕೇಳ್ತಿರ್ತಾರೆ, ಇದು ನೆನಪಿಟ್ಕೊಳ್ಳಿ. ಯು ಕ್ರೊಮ್ಯಾಟಿನ್ ಅಂಡ್ ಒನ್ ಮೋರ್ ಈಸ್ ಹೆಟರೋಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ. ಯು ಕ್ರೊಮ್ಯಾಟಿನ್ ಏನಿದು ಲೂಸ್ಲಿ ಪ್ಯಾಕ್ಡ್ DNA ಇರುತ್ತೆ, ಸ್ಟೇನ್ಸ್ ಲೈಟ್ಲಿ ಅಂಡ್ ದೇ ಆರ್ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್ ಪಾರ್ಟ್ ಆಫ್ ದಿ ಕ್ರೋಮೋಸೋಮ್ ಇರುತ್ತೆ. ಹೆಟ್ರೋಕ್ರೊಮ್ಯಾಟಿನ್ ದೀಸ್ ಆರ್ ಮೋರ್ ಡೆನ್ಸ್ಲಿ ಪ್ಯಾಕ್ಡ್, ಅಂದ್ರೆ ಟೈಟ್ಲಿ ಪ್ಯಾಕ್ ಆಗಿದೆ, ಕಾಂಪ್ಯಾಕ್ಟ್ ಪ್ಯಾಕೇಜಿಂಗ್ ಆಗಿದೆ. ಸ್ಟೇನ್ಸ್ ಡಾರ್ಕ್ಲಿ ಅಂಡ್ ದೇ ಆರ್ ಟ್ರಾನ್ಸ್ಕ್ರಿಪ್ಷನಲಿ ಜನರಲಿ ಇನ್ಆಕ್ಟಿವ್ ಇರುತ್ತೆ. ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಸರ್ಚ್ ಫಾರ್ ಜೆನೆಟಿಕ್ ಮೆಟೀರಿಯಲ್. ನಾವು ಇಲ್ಲಿವರೆಗೆ DNA ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಆಮೇಲೆ DNA ಪ್ಯಾಕೇಜಿಂಗ್ ಆಗಿ ಕ್ರೋಮೋಸೋಮ್ ಹೆಂಗಾಗುತ್ತೆ ಅದೆಲ್ಲ ನೋಡ್ಕೊಂಡ್ವಿ. ನಮಗೆ ಈಗ ಎಲ್ಲರಿಗೂ ಗೊತ್ತಿದೆ DNA ಇನ್ ಮೋಸ್ಟ್ ಆಫ್ ದಿ ಆರ್ಗ್ಯಾನಿಸಮ್ DNA ಓನ್ಲಿ ಆಕ್ಟ್ ಆಸ್ ಎ ಜೆನೆಟಿಕ್ ಮೆಟೀರಿಯಲ್. ಅದು ಯುಕ್ಯಾರಿಯೋಟಿಕ್ ಆಗಲಿ ಎಲ್ಲ ಪ್ರೋಕ್ಯಾರಿಯೋಟ್ಸ್ ಆಗಲಿ DNA ಆಸ್ ಎ ಜೆನೆಟಿಕ್ ಮೆಟೀರಿಯಲ್ ಆಗುತ್ತೆ. ಇನ್ ಮೋಸ್ಟ್ ಆಫ್ ದಿ ವೈರಸಸ್ ಆಲ್ಸೋ DNA ಓನ್ಲಿ ಆಕ್ಟ್ ಆಸ್ ಜೆನೆಟಿಕ್ ಮೆಟೀರಿಯಲ್. ಓನ್ಲಿ ಫ್ಯೂ ವೈರಸಸ್ ವೇರ್ RNA ಆಕ್ಟ್ ಆಸ್ ಎ ಜೆನೆಟಿಕ್ ಮೆಟೀರಿಯಲ್. ಬಟ್ DNA ಜೆನೆಟಿಕ್ ಮೆಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಅಂತೇಳಿ ಅದಕ್ಕೆ ಎವಿಡೆನ್ಸ್ ಏನಿದೆ, ವಾಟ್ ಈಸ್ ದಿ ಪ್ರಾಕ್ಟಿಕಲ್ ಎವಿಡೆನ್ಸ್? ಸೊ ಅದಕ್ಕಾಗಿ ಕೆಲವೊಂದು ಸೈಂಟಿಸ್ಟ್ ಕೆಲಸ ಮಾಡಿದ್ದಾರೆ. ಸೊ ಏನೇನು ಕೆಲಸ ಮಾಡಿದ್ದಾರೆ ನೋಡೋಣ. ಅದರಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಬರುತ್ತೆ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ದಿಸ್ ಎಕ್ಸ್ಪೆರಿಮೆಂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ವಾಸ್ ಗಿವನ್ ಬೈ ಫ್ರೆಡ್ರಿಕ್ ಗ್ರಿಫಿತ್ ಇನ್ ದಿ ಇಯರ್ 1928. ಅಂಡ್ ಇವರು ಬ್ಯಾಕ್ಟೀರಿಯಾ ಮೇಲೆ ಕೆಲಸ ಮಾಡಿದ್ದಾರೆ. ದಟ್ ಇಸ್ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ವಿಚ್ ಇಸ್ ಎ ನಿಮೋನಿಯಾ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ. ಆರ್ ಒನ್ ಮೋರ್ ನೇಮ್ ಫಾರ್ ದಟ್ ಬ್ಯಾಕ್ಟೀರಿಯಾ ಇಸ್ ಎ ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇಟ್ ಇಸ್ ಎ ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾ, ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ ಆರ್ ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಯೂಶುವಲಿ ಇನ್ ದಿಸ್ ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾ ದೇರ್ ಆರ್ 2 strains ಆರ್ ಪ್ರೆಸೆಂಟ್, ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ ಆರ್ ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾ. ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾ ಇದೆಯಲ್ಲ, ನ್ಯೂಮೋಕೋಕಸ್ ಬ್ಯಾಕ್ಟೀರಿಯಾದಲ್ಲಿ 2 ಸ್ಟ್ರೇನ್ಸ್ ಬರುತ್ತೆ. ಒಂದು R ಸ್ಟ್ರೇನ್ ಅಂಡ್ ಇನ್ನೊಂದು S ಸ್ಟ್ರೇನ್ ಅಂತ ಹೇಳ್ತೀವಿ. ಈ 2 ಸ್ಟ್ರೇನ್ಗಳ ಮಧ್ಯ, ಸ್ಟ್ರೇನ್ ಅಂದ್ರೆ ವೆರೈಟೀಸ್, ಓಕೆ, ಈ 2 ವೆರೈಟೀಸ್ಗಳ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ ನೋಡಿ. R ಸ್ಟ್ರೇನ್ ಇದು ರಫ್ ಸ್ಟ್ರೇನ್ ಇದೆ, S ಸ್ಟ್ರೇನ್ ಇದು ಸ್ಮೂತ್ ಸ್ಟ್ರೇನ್ ಇದೆ. ದೆನ್ ಇದು ನಾನ್ ಕ್ಯಾಪ್ಸುಲೇಟೆಡ್ ಇದೆ, ಇದು ಕ್ಯಾಪ್ಸುಲೇಟೆಡ್ ಸ್ಟ್ರೇನ್ ಇರುತ್ತೆ, ಇದರ ಮೇಲೆ ಕ್ಯಾಪ್ಸುಲ್ ಇರುತ್ತೆ, ಕ್ಯಾಪ್ಸುಲೇಟೆಡ್ ಇರುತ್ತೆ. ದೆನ್ ಆರ್ ಸ್ಟ್ರೇನ್ ಇದೆಯಲ್ಲ, ಯೂಶುವಲಿ ಹಿಯರ್ ವಾಟ್ ಎವರ್ ದ ಆರ್ ಸ್ಟ್ರೇನ್ ಇಸ್ ಪ್ರೆಸೆಂಟ್, ಆರ್ ಸ್ಟ್ರೇನ್ ಯೂಶುವಲಿ ಇಟ್ ಇಸ್ ಎ ನಾನ್ ಪ್ಯಾಥೋಜೆನಿಕ್, ಎ ನಾನ್ ವಿರುಲೆಂಟ್ ಅಂತ ಹೇಳ್ತೀವಿ.
ಇಟ್ ಇಸ್ ಎ ನಾನ್ ವಿರುಲೆಂಟ್. ಇದು ಡಿಸೀಸ್ ಕಾಸ್ ಮಾಡೋದಿಲ್ಲ, ನಿಮೋನಿಯಾ ಡಿಸೀಸ್ ಇದು ಕಾಸ್ ಮಾಡೋದಿಲ್ಲ. ಬಟ್ ಇದು ವಿರುಲೆಂಟ್ ಇದೆ, ದಟ್ ಇಸ್ ಎ ಪ್ಯಾಥೋಜೆನಿಕ್ ಇದೆ. ಇಟ್ ಇಸ್ ಎ ವಿರುಲೆಂಟ್ ಆರ್ ಪ್ಯಾಥೋಜೆನಿಕ್ ವಿಚ್ ಕಾಸಸ್ ದಿ ಡಿಸೀಸ್. ಆರ್ ಸ್ಟ್ರೇನ್ ಇದೆಯಲ್ಲ ಯಾವ ರೀತಿ ಕೆಲಸ ಮಾಡೋದು ನೋಡಿ. ಇಲ್ಲಿ ಯೂಶಲಿ ಸೆಲ್ ಇದೆ, ಸೆಲ್ ಮೇಲೆ ಮೇಲ್ಗಡೆ ಪೆಪ್ಟಿಡೋಗ್ಲೈಕಾನ್ ಕಂಟೈನಿಂಗ್ ಸೆಲ್ ವಾಲ್ ಇದೆ. ಸೊ ಹೊರಗಡೆಯಿಂದ ನೋಡಿದ್ರೆ ಇದರ ವಾಲ್ ಯಾವ ರೀತಿ ಕಾಣಿಸುತ್ತೆ, ರಫ್ ವಾಲ್ ಕಾಣಿಸ್ತಾ ಇದೆ. ಬಟ್ ಇನ್ ಕೇಸ್ ಆಫ್ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಇದೆ, ಮೇಲ್ಗಡೆ ಸೆಲ್ ವಾಲ್ ಇದೆ, ಅದರ ಮೇಲೆ ಥಿಕ್ ಕ್ಯಾಪ್ಸುಲೇಟೆಡ್ ಲೇಯರ್ ಕೂಡ ಇದೆ. ಆನ್ ದ್ಯಾಟ್ ದರ್ ಇಸ್ ಎ ಥಿಕ್ ಕ್ಯಾಪ್ಸೂಲ್ ಈಸ್ ಆಲ್ಸೋ ಪ್ರೆಸೆಂಟ್. ಇದರ ಮೇಲೆ ಥಿಕ್ ಕ್ಯಾಪ್ಸೂಲ್ ಇರೋದ್ರಿಂದ, ಮ್ಯೂಕಸ್ ಲೇಯರ್ ಇರೋದ್ರಿಂದ ಹೊರಗಡೆಯಿಂದ ಅದು ಸ್ಮೂತ್ ಸರ್ಫೇಸ್ ಕಾಣಿಸ್ತಾ ಇರುತ್ತೆ. ಇದು ದೇರ್ಫೋರ್ ಇಟ್ ಇಸ್ ಎ ಸ್ಮೂತ್ ಬ್ಯಾಕ್ಟೀರಿಯಾ, ಸ್ಮೂತ್ ಸ್ಟ್ರೇನ್ಸ್ ಅಂತ ಹೇಳ್ತೀವಿ. ಈ ರೀತಿ ಆಯಿತು. ಓಕೆ, ನೆಕ್ಸ್ಟ್ ಈಗ ಇವರು ಎಕ್ಸ್ಪೆರಿಮೆಂಟ್ ಯಾವ ರೀತಿ, ಫ್ರೆಡ್ರಿಕ್ ಗ್ರಿಫಿತ್ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದ್ದಾರೆ. ಫ್ರೆಡ್ರಿಕ್ ಗ್ರಿಫಿತ್ ಪರ್ಫಾರ್ಮ್ ದಿ ಎಕ್ಸ್ಪೆರಿಮೆಂಟ್ ಇನ್ 4 ಸ್ಟೆಪ್ಸ್. ಒಂದು ಫಸ್ಟ್ ಏನು ಮಾಡಿದ್ದಾರೆ ನೋಡಿ, ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ತಗೊಂಡ್ರು ಆ್ಯಂಡ್ ಇಂಜೆಕ್ಟೆಡ್ ಟು ದಿ ಮೈಸ್. ಮೈಸ್ಗೆ ಇಂಜೆಕ್ಟ್ ಮಾಡಿದ್ದಾರೆ. ಆರ್ ಸ್ಟ್ರೇನ್ ಡಿಸೀಸ್ ಕಾಸ್ ಮಾಡೋದಿಲ್ಲ, ಮೈಸ್ ಲೈವ್. ಓಕೆ, ದೆನ್ ಸೆಕೆಂಡ್ ಒನ್, ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ತಗೊಂಡಿದ್ದಾರೆ, ಇಂಜೆಕ್ಟೆಡ್ ಟು ದಿ ಮೈಸ್. ಮೈಸ್ ವಾಸ್ ಡೈಡ್ ಬಿಕಾಸ್ ಆಫ್ ನ್ಯೂಮೋನಿಯಾ ಡಿಸೀಸ್. ನೆಕ್ಸ್ಟ್ ಮೂರನೇ ಸ್ಟೆಪ್ ಏನು ಬರುತ್ತೆ, ಫ್ರೆಡ್ರಿಕ್ ಗ್ರಿಫಿತ್ ಅವರು ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ತಗೊಂಡಿದ್ದಾರೆ. ಅಂದರೆ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಎಲ್ಲ ಸ್ವಲ್ಪ ಹೈ ಟೆಂಪ್ರೇಚರ್ಗೆ ಎಕ್ಸ್ಪೋಸ್ ಮಾಡಿ ಅವುಗಳನ್ನ ಕಿಲ್ ಮಾಡಿದ್ದಾರೆ. ಓಕೆ, ಸ್ಟರ್ಲೈಸ್ ಮಾಡಿದ್ದಾರೆ. ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ತಗೊಂಡಿದ್ದಾರೆ, ಇಂಜೆಕ್ಟೆಡ್ ಟು ದಿ ಮೈಸ್ ಆ್ಯಂಡ್ ಮೈಸ್ ವಾಸ್ ಲೈವ್. ಅದಕ್ಕೆ ನಿಮೋನಿಯಾ ಆಗೇ ಇಲ್ಲ ಬಿಕಾಸ್ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾನ ಸ್ಟರ್ಲೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ಸ್ಟೆಪ್ ಅಲ್ಲಿ ಗ್ರಿಫಿತ್ ಯೂಸ್ಡ್ ಆರ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ವಿತ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಯೂಸ್ ಮಾಡಿದ್ದಾರೆ. ಈ ಎರಡರ ಮಿಕ್ಸ್ಚರನ್ನ ಒಟ್ಟಿಗೆ ಸೇರಿಸಿ ಮೈಸ್ಗೆ ಇಂಜೆಕ್ಟ್ ಮಾಡಿದ್ದಾರೆ. ಸೊ ಹೀಟ್ ಕಿಲ್ ಎಸ್ ಸ್ಟ್ರೇನ್ ಅದು ಪ್ಯಾಥೋಜೆನಿಕ್ ಅಲ್ಲ, ಆರ್ ಸ್ಟ್ರೇನ್ ಅದು ಕೂಡ ಪ್ಯಾಥೋಜೆನಿಕ್ ಅಲ್ಲ. ಸೊ ಅದಕ್ಕೆ ಮೈಸ್ಗೆ ನಿಮೋನಿಯಾ ಆಗಬಾರ್ದು. ಬಟ್ ನೋಡಿದ್ದಾರೆ ಮೈಸ್ ವಾಸ್ ಡೈಡ್. ಮೈಸ್ ಏನಾಗಿದೆ, ಮೈಸ್ ಡೆತ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಲಿಕ್ಕೆ ಹೋದಾಗ he analyzed the dead body of, he studied the operated the dead body of mice, and in the dead body of mice ಇದೆ ಅದರ ಒಳಗಡೆ he found the presence of live S strain. ಈಗ ಕ್ವಶನ್ ಬರುತ್ತೆ, ಹೀಟ್ ಕಿಲ್ ಎಸ್ ಸ್ಟ್ರೇನ್ ಇಂಜೆಕ್ಟ್ ಮಾಡಿದಾಗ ಮೈಸ್ ಡೆಡ್ ಬಾಡಿಯಲ್ಲಿ ಲೈವ್ ಎಸ್ ಸ್ಟ್ರೇನ್ ಎಲ್ಲಿಂದ ಬಂತು? ಸೊ ಅದಕ್ಕೆ ಆ ಕಾನ್ಸೆಪ್ಟ್ ಅನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ ದಿ ಡೆಡ್ ಬಾಡಿ ಆಫ್ ಮೈಸ್ or in the heat kill S strain, in the heat kill S strain, there is a heat resistant chemical was present. ಅಲ್ಲಿ ಒಂದು heat resistant chemical ಇದೆ. That chemical is responsible for the capsule formation. That chemical is responsible for the virulent nature of the bacteria. So ಏನಾಗಿದೆ, that chemical, heat resistant chemical from the heat kill S strain bacteria, it entered into the R strain and converted non-virulent R strain as a virulent strain. ಸೊ ಬೈ ಫಾರ್ಮಿಂಗ್ ದಿ ಕ್ಯಾಪ್ಸುಲ್ ಓವರ್ ಇಟ್. ಸೊ ಆರ್ ಸ್ಟ್ರೇನ್ ಇದ್ದದ್ದು ಎಸ್ ಸ್ಟ್ರೇನ್ ಕನ್ವರ್ಟ್ ಆಗಿದೆ. ಅದೇ ನಮಗೆ ಅದರಲ್ಲಿ ಲೈವ್ ಎಸ್ ಸ್ಟ್ರೇನ್ ತರ ಕಾಣಿಸ್ತಾ ಇದೆ. ಬಟ್ ಅದು ನಿಮೋನಿಯಾ ಡಿಸೀಸ್ ಕಾಸ್ ಮಾಡಿದೆ ಮೈಸ್ಗೆ. ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೀನ್ಸ್ ಹಿಯರ್ ದಟ್ ಕೆಮಿಕಲ್ ಟ್ರಾನ್ಸ್ಫಾರ್ಮ್ಡ್ ಆರ್ ಸ್ಟ್ರೇನ್ ಇಂಟು ಎ ಎಸ್ ಸ್ಟ್ರೇನ್. ಸೊ ಅದಕ್ಕಾಗಿ ಅವರು ಎಕ್ಸ್ಪೆರಿಮೆಂಟ್ಗೆ ಹೆಸರೇನಿಟ್ಟಿದ್ದಾರೆ, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಬಟ್ ಎಕ್ಸಾಕ್ಟ್ಲಿ ಯಾವ ಮಾಲಿಕ್ಯೂಲ್ ಜೆನೆಟಿಕ್ ಮೆಟೀರಿಯಲ್ ಆಗಿ ಕೆಲಸ ಮಾಡ್ತಾ ಇದೆ, ಅಲ್ಲಿ ನಿಜವಾಗ್ಲೂ DNA ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇದೆಯಾ ಅಂತ ಅವರು ಫೈಂಡ್ ಔಟ್ ಮಾಡೇ ಇಲ್ಲ. ಬಟ್ he given the name to that chemical, he given the name to that genetic material as a transforming principle. ಸೊ ಅದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸಮ್ ಆಫ್ ದೀಸ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸಸ್ ದ ಸ್ಮೂತ್ ಶೈನಿ ಕಾಲನಿ, ದಟ್ ಇಸ್ ಎಸ್ ಸ್ಟ್ರೇನ್, ಅಂಡ್ ಕೆಲವೊಂದು ಆರ್ ಸ್ಟ್ರೇನ್ ಇದೆ, ದಟ್ ಇಸ್ ರಫ್ ಸ್ಟ್ರೇನ್ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅವರು ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ನೋಡೋಣ, ಆಫ್ಟರ್ ದಿಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಆಫ್ ಫ್ರೆಡ್ರಿಕ್ ಗ್ರಿಫಿತ್, he given this experiment in the 1928. But he unable to prove that DNA only act as genetic material. Next, ಅದೇ ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡಿಕೊಂಡು there are 3 more scientists, Oswald Avray, Colin MacLeod and Maclean McCarthy. In the year 1944 ಅಲ್ಲಿ 33 ಇಂದ 44 ವರೆಗೆ 10 ವರ್ಷ ಕೆಲಸ ಮಾಡಿದ್ದಾರೆ. 44 ಅಲ್ಲಿ ಇವರೊಂದು ಇನ್ನೊಂದು ಹೊಸ ರಿಸಲ್ಟ್ ಪ್ರಪೋಸ್ ಮಾಡಿದ್ದಾರೆ. With that, they try to prove that DNA only act as genetic material. ಹೇಗೆ? By continuing the experiment of ಫ್ರೆಡ್ರಿಕ್ ಗ್ರಿಫಿತ್ ಅವರ ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಸೊ ಅಲ್ಲಿ
ಏನು ಮಾಡಿದ್ದಾರೆ, ಹೌ ದೇ ಪ್ರೂವ್ಡ್, ಒಂದು ಮಿಕ್ಸರ್ ತಗೊಂಡಿದ್ದಾರೆ, ಅಲ್ಲಿ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾ ಇದೆಯಲ್ಲ ಅದರ ಮಾಲಿಕ್ಯೂಲ್ಸ್ ಅನ್ನ ಸಪರೇಟ್ ಆಗಿ ಐಸೋಲೇಟ್ ಮಾಡಿದ್ದಾರೆ. ಸಪರೇಟ್ ಆಗಿ ಐಸೋಲೇಟ್ ಮಾಡಿ ನಿಜವಾಗ್ಲೂ ಆರ್ ಸ್ಟ್ರೇನ್ ಅದು ಎಸ್ ಸ್ಟ್ರೇನ್ ಕನ್ವರ್ಟ್ ಆಗುತ್ತಾ ಅಂತ ನೋಡಿದ್ದಾರೆ. ಸೊ ಅಲ್ಲಿ ಒಂದು ಸ್ಟೆಪ್ ಬರುತ್ತೆ, ಡಿ ಎನ್ ಎ ಆಫ್ ಎಸ್ ಸ್ಟ್ರೇನ್, ಓಕೆ, ಡಿ ಎನ್ ಎ ಆಫ್ ಎಸ್ ಸ್ಟ್ರೇನ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಪ್ಲಸ್ ಅದರ ಜೊತೆಗೆ ಆರ್ ಎನ್ ಎ ಯೂಸ್ ಮಾಡಿದ್ದಾರೆ. ದೆನ್ ಆರ್ ಎನ್ ಎ ಅಲ್ಲ ಆರ್ ಸ್ಟ್ರೇನ್, ಸಾರಿ, ಡಿ ಎನ್ ಎ ಆಫ್ ಎಸ್ ಸ್ಟ್ರೇನ್, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಆ್ಯಂಡ್ ಆರ್ ಸ್ಟ್ರೇನ್, ಇವು ಎರಡೂ ಒಟ್ಟಿಗೆ ಒಂದು ಟೆಸ್ಟ್ ಟ್ಯೂಬಲ್ಲಿ ಇಟ್ಟು ಕೆಲವೊಂದು ದಿನದ ನಂತರ ನೋಡಿದಾಗ ಅಲ್ಲಿ ಆರ್ ಸ್ಟ್ರೇನ್ ಇದ್ದದ್ದು ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗಿದೆ, ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಆಗಿದೆ. ಅದನ್ನು ಕ್ರಾಸ್ ವೆರಿಫೈ ಮಾಡಲಿಕ್ಕಾಗಿ ಅವ್ರೇನು ಮಾಡಿದ್ದಾರೆ, ಡಿ ಎನ್ ಎ ಪ್ಲಸ್ ಆರ್ ಸ್ಟ್ರೇನ್ ಪ್ಲಸ್ ಅದರ ಜೊತೆಗೆ ಡಿ ಎನ್ ಎಸ್ ಎಂಜೈಮ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಡಿ ಎನ್ ಎಸ್ ಎಂಜೈಮ್ ಏನು ಮಾಡುತ್ತೆ, ಇಟ್ ವಿಲ್ ಡಿಗ್ರೇಡ್ ದಿ ಡಿ ಎನ್ ಎ ಮಾಲಿಕ್ಯೂಲ್ಸ್. ಇದು ಡಿ ಎನ್ ಎ ಆಫ್ ಹೀಟ್ ಕಿಲ್ ಎಸ್ ಸ್ಟ್ರೇನ್ ಇದೆ ಅದನ್ನು ಡಿಗ್ರೇಡ್ ಮಾಡುತ್ತೆ. ಸೊ ಆರ್ ಸ್ಟ್ರೇನ್ ಇದ್ದದ್ದು ಎಸ್ ಸ್ಟ್ರೇನ್ ಕನ್ವರ್ಟ್ ಆಗೋದೇ ಇಲ್ಲ. ಸೊ ನೋ ಎಸ್ ಸ್ಟ್ರೇನ್, ಹಿಯರ್ ದ ನೋ ಎಸ್ ಸ್ಟ್ರೇನ್ ವೇರ್ ಫಾರ್ಮ್ಡ್. ಈ ರೀತಿ ಆಗ್ತಾ ಇದೆ. ಸೊ ಇನ್ ದ್ಯಾಟ್ ವೇ ವಿ ಕ್ಯಾನ್ ಸೇ ಅವರು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ನ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ. ದಟ್ ಜೆನೆಟಿಕ್ ಮಾಡೆಲ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಈಸ್ ಡಿ ಎನ್ ಎ ಓನ್ಲಿ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. But the many scientists were not convinced with this result. So adad nantara there are two more scientists, that is Hersey and Chase. Hersey and Chase in the year 1952 they also given a one more experiment. That experiment we can say it is a transduction experiment anta heltivi. The experiment is there is a transduction experiment, and in the transduction experiment by using phosphorus 32, radioactive phosphorus 32 and radioactive sulfur 35 ಅನ್ನ ಎರಡು ಡಿಫ್ರೆಂಟ್ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಯೂಸ್ ಮಾಡಿಕೊಂಡು ಡಿ ಎನ್ ಎ ಓನ್ಲಿ ಆಕ್ಟ್ ಎಸ್ ಎ ಜೆನೆಟಿಕ್ ಮಟೀರಿಯಲ್ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ದೇ ಗಿವನ್ ದಿ ಅನ್ಇಕ್ವಿವೋಕಲ್ ಪ್ರೂಫ್ ದಟ್ ಡಿ ಎನ್ ಎ ಓನ್ಲಿ ಆಕ್ಟ್ ಎಸ್ ಎ ಜೆನೆಟಿಕ್ ಮಟೀರಿಯಲ್. ಇದಾಯ್ತು. ನೆಕ್ಸ್ಟ್ ವಿದ್ಯಾರ್ಥಿ ಮಿತ್ರರೇ, ನಾವು ನೆಕ್ಸ್ಟ್ ನೋಡೋಣ ಈಗ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮಟೀರಿಯಲ್, ದಟ್ ಇಸ್ ಡಿ ಎನ್ ಎ ವರ್ಸಸ್ ಆರ್ ಎನ್ ಎ ಅಂತ ನೋಡಬೇಕಾಗಿದೆ. ಸೊ ಒಂದು ಜೆನೆಟಿಕ್ ಮಟೀರಿಯಲ್ ಅಂತ ನಾವು ಅದನ್ನು ಅನೌನ್ಸ್ ಮಾಡಬೇಕಂದ್ರೆ ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇರಬೇಕು ಅದು ನೋಡಬೇಕಾಗಿದೆ. ದಟ್ ಜೆನೆಟಿಕ್ ಮಟೀರಿಯಲ್ ಶುಡ್ ಬಿ ಏಬಲ್ ಟು ಜನರೇಟ್ ಇಟ್ಸ್ ರೆಪ್ಲಿಕಾ, ಅಂದರೆ ಅದು ತನ್ನಷ್ಟಕ್ಕೆ ತಾನೇ ರೆಪ್ಲಿಕೇಶನ್ ಮಾಡಬೇಕು. ಇಟ್ ಶುಡ್ ಬಿ ಕೆಮಿಕಲಿ ಆ್ಯಂಡ್ ಸ್ಟ್ರಕ್ಚರಲಿ ಸ್ಟೇಬಲ್ ಆಗಿರಬೇಕು. ಇಟ್ ಶುಡ್ ಪ್ರೊವೈಡ್ ಸ್ಕೋಪ್ ಫಾರ್ ದಿ ಸ್ಲೋ ಮ್ಯೂಟೇಷನ್ ಆಗಬೇಕು, ಬಟ್ ಇಟ್ ಶುಡ್ ನಾಟ್ ಬಿ ಎ ಫಾಸ್ಟ್ ಮ್ಯೂಟೇಷನ್, ಸ್ಲೋ ಮ್ಯೂಟೇಷನ್ ಆಗ್ತಾ ಇರಬೇಕು. ಅಷ್ಟೇ ಅಲ್ಲ, ಇಟ್ ಶುಡ್ ಬಿ ಎಕ್ಸ್ಪ್ರೆಸಸ್ ಇನ್ ದಿ ಫಾರ್ಮ್ ಆಫ್ ಎ ಮೆಂಡಲಿಯನ್ ಕ್ಯಾರೆಕ್ಟರ್, ಒಂದು ಮೆಂಡಲಿಯನ್ ಫ್ಯಾಕ್ಟರ್ ಅಥವಾ ಮೆಂಡಲಿಯನ್ ಕ್ಯಾರೆಕ್ಟರ್ ಫಾರ್ಮಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇರಬೇಕು. ಈ 4 ಫ್ಯೂಚರ್ಸ್ಗಳು ಯಾವ ಮಾಲಿಕ್ಯೂಲ್ಸಲ್ಲಿ ಇರುತ್ತಲ್ಲ, ಸಚ್ ಮಾಲಿಕ್ಯೂಲ್ಸ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ತೀವಿ, ಒಂದು ಪರ್ಫೆಕ್ಟ್ ಜೆನೆಟಿಕ್ ಮಟೀರಿಯಲ್. ಆ್ಯಂಡ್ ಆಲ್ ದೀಸ್ 4 ಫೀಚರ್ಸ್ ವೇರ್ ಫುಲ್ಫಿಲ್ಡ್ ಬೈ ಡಿ ಎನ್ ಎ. ಸೊ ಡಿ ಎನ್ ಎ ಈಸ್ ದಿ ಪರ್ಫೆಕ್ಟ್ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಡಿ ಎನ್ ಎ ಮತ್ತು ಆರ್ ಎನ್ ಎ ಎರಡರಲ್ಲಿ ಮಧ್ಯೆ ಕಂಪೇರ್ ಮಾಡಬೇಕಾಗಿದ್ರೆ ಡಿ ಎನ್ ಎ ಆ್ಯಂಡ್ ಆರ್ ಎನ್ ಎ ಕ್ಯಾನ್ ಡೈರೆಕ್ಟ್ ದೇರ್ ಡುಪ್ಲಿಕೇಶನ್ಸ್, ಎರಡು ಡೈರೆಕ್ಟ್ ಡುಪ್ಲಿಕೇಟ್ ಮಾಡುತ್ತೆ. ಓಕೆ, ಇಫ್ ಇಟ್ ಇಸ್ ಎ ಜೆನೆಟಿಕ್ ಆರ್ ಎನ್ ಎ ಇದ್ರೆ ಅದು ಡುಪ್ಲಿಕೇಟ್ ಮಾಡುತ್ತೆ, ಡಿ ಎನ್ ಎ ಇದ್ರೆ ಅದು ಡೈರೆಕ್ಟ್ ಆಗಿ ಡುಪ್ಲಿಕೇಟ್ ಮಾಡ್ತಾ ಇರುತ್ತೆ. ಡಿ ಎನ್ ಎ ಡಬಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಬೋತ್ ದೇ ಹ್ಯಾವ್ ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ಸ್. ಓಕೆ, ಆ್ಯಂಡ್ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಅದನ್ನು ಹೀಟ್ ಮಾಡಿದ ಮೇಲೆ ಬೋತ್ ದಿ ಸ್ಟ್ಯಾಂಡ್ಸ್ ಸಪರೇಟ್ಸ್, but again temperature get normal, both they will again joins together, but it is not possible in case of RNA. ಅಷ್ಟೇ ಅಲ್ಲ, 2' OH group present in the nucleotide of RNA which is highly unstable in nature. 2' OH group ಇದೆಯಲ್ಲ ಅದು highly unstable ಇದೆ, it is the most reactive ಇದೆ. So therefore RNA is a unstable molecule and DNA is a highly stable molecule ಅಂತ ಹೇಳ್ತೀವಿ. RNA is a catalytic in nature. It acts as a ribozyme during the protein synthesis. Peptidyl transferase enzyme ಅಂತ ಹೇಳ್ತೀವಿ, ಆ ರೈಬೋಸೈಮ್ ಆಕ್ಟಿವಿಟಿ ತೋರಿಸುತ್ತೆ. ಸೊ ಆ್ಯಂಡ್ ಇಟ್ ಇಸ್ ಎ ಹೈಲಿ ರಿಯಾಕ್ಟಿವ್ ಮಾಲಿಕ್ಯೂಲ್. ಬಟ್ ಡಿ ಎನ್ ಎ ಆ ರೀತಿ ಇಲ್ಲ, ಡಿ ಎನ್ ಎ ಇಸ್ ಎ ಹೈಲಿ ಸ್ಟೇಬಲ್ ಮಾಲಿಕ್ಯೂಲ್, ಇಟ್ ನಾಟ್ ಆಕ್ಟ್ ಆಸ್ ಎನಿ ಎಂಜೈಮ್ಸ್. ಸೊ ದೇರ್ ಫೋರ್ ಡಿ ಎನ್ ಎ ಈಸ್ ದಿ ಬೆಟರ್ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ದ ಪ್ರೆಸೆನ್ಸ್ ಆಫ್ ಥೈಮೀನ್ at the place of uracil, because uracil ಇಂದ highly stable ಥೈಮಿನ್ ಆಗಿದೆ. ಸೊ ಅದಕ್ಕಾಗಿ ಥೈಮೀನ್ಗೆ ನಾವು 5-methyl CH3 ಅಂತ ಬರಿತಾ ಇದ್ದೀನಿ, 5-methyl uracil ಅಂತ ಹೇಳ್ತೀವಿ. ವಿ ಕ್ಯಾನ್ ಸೇ ಇಟ್ ಇಸ್ ಎ 5-methyl uracil ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀವಿ. ಸೊ ದೇರ್ ಫೋರ್ ಡಿ ಎನ್ ಎ ಇಸ್ ಎ ಹೈಲಿ ಸ್ಟೇಬಲ್ ಮಾಲಿಕ್ಯೂಲ್.
ಅಷ್ಟೇ ಅಲ್ಲ, ಬೋತ್ DNA and RNA are able to mutate, but rate of mutation in DNA is very slow, which is required for evolution. But rate of mutation in the RNA is very fast, and because of that RNA is a unstable molecule ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, RNA can directly code for the synthesis of proteins and can easily express the characters. But however, RNA ಅದು ಡೈರೆಕ್ಟ್ಲಿ ಎಕ್ಸ್ಪ್ರೆಸ್ ಆಗಿ ಪ್ರೋಟೀನ್ ಸಿಂಥೇಸಿಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಬಟ್ DNA ಅಲ್ಲಿ ಆ ರೀತಿ ಇಲ್ಲ. DNA ಡಿಪೆಂಡೆಂಟ್ ಆನ್ RNA ಫಾರ್ ದಿ ಸಿಂಥೇಸಿಸ್ ಆಫ್ ಪ್ರೋಟೀನ್ಸ್. ಅಂದ್ರೆ DNA ಯಾವತ್ತು ಸ್ಟೇಬಲ್ ಆಗಿದೆ, ಅದು ತನ್ನಷ್ಟಕ್ಕೆ ತಾನೇ ಎಕ್ಸ್ಪ್ರೆಸ್ ಆಗಿ ಪ್ರೋಟೀನ್ ಮಾಡೋದಿಲ್ಲ. DNA ಇಂದ RNA ಆಗಬೇಕು, ಆಮೇಲೆ ಪ್ರೋಟೀನ್ ಆಗುತ್ತೆ. ಬಟ್ RNA ಆ ರೀತಿ ಇಲ್ಲ. RNA ಜೆನೆಟಿಕ್ ಮೆಟೀರಿಯಲ್ ಇದೆ, ಮತ್ತೆ ತನ್ನಷ್ಟಕ್ಕೆ ತಾನೇ ಪ್ರೋಟೀನ್ ಸಿಂಥೇಸಿಸ್ ಮಾಡ್ತಾ ಇದೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ವಿತ್ ದೀಸ್ ಪ್ರಾಪರ್ಟೀಸ್, DNA being a more stable and preferred for the storage of genetic information, and RNA is an unstable molecule. It is preferred for the transfer of genetic information from one generation to another generation ಅಂತ ಹೇಳ್ಬೋದು. ನೆಕ್ಸ್ಟ್ RNA ವರ್ಲ್ಡ್ ಹೈಪೋಥೆಸಿಸ್ ಏನು ಹೇಳ್ತೀವಿ ನೋಡಿ. ವಾಟ್ ಅಬೌಟ್ ದಿಸ್? ಇದು ಆಯ್ತು. ದಟ್ ಇಸ್ ವಿತ್ ದೀಸ್ ಫೀಚರ್ಸ್. ಇಲ್ಲಿ ನಾವೇನು ಫೀಚರ್ಸ್ ಡಿಸ್ಕಸ್ ಮಾಡಿದೀವಲ್ಲ, ವಿತ್ ದೀಸ್ ಫೀಚರ್ಸ್ ವಿ ಕ್ಯಾನ್ ಸೇ ದಟ್ DNA is the better genetic molecule, genetic material ಅಂತ ಹೇಳ್ಬೋದು ಕಂಪೇರ್ ಟು ದಿ RNA. ದೆನ್ ನೆಕ್ಸ್ಟ್ ನಾವು ನೋಡಬೇಕಾಗಿದೆ RNA ವರ್ಲ್ಡ್ ಹೈಪೋಥೆಸಿಸ್. RNA ವರ್ಲ್ಡ್ ಹೈಪೋಥೆಸಿಸ್ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ದಿಸ್ RNA ವರ್ಲ್ಡ್ ಹೈಪೋಥೆಸಿಸ್, ಆನ್ ದಿಸ್ ಪ್ಲಾನೆಟ್ ಅರ್ತ್ ದ ಇನಿಷಿಯಲಿ ಫಾರ್ಮ್ಡ್ ಆರ್ಗ್ಯಾನಿಸಮ್ಸ್ ದಟ್ ವಿ ಕ್ಯಾನ್ ಸೇ ಪ್ರೋಟೋಬಯಾನ್ಸ್ ಅಂತ ಹೇಳ್ತೀವಿ. ಅಪ್ರೋಬಯಾನ್ಸ್, ಪ್ರೋಟೋಬಯಾನ್ಸ್. ಓಕೆ, ಪ್ರೋಟೋಬಯಾನ್ಸ್ ಇನಿಷಿಯಲಿ ಫಾರ್ಮ್ಡ್ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇನ್ ದಮ್ ದ ಜೆನೆಟಿಕ್ ಮಟೀರಿಯಲ್ ವಾಸ್ RNA. ಅವುಗಳಲ್ಲಿ ಜೆನೆಟಿಕ್ ಮಟೀರಿಯಲ್ ಏನಿತ್ತಲ್ಲ ಅದು RNA ಮಾಲಿಕ್ಯೂಲ್ ಇತ್ತು. RNA ಇಸ್ ಎ ಸಿಂಗಲ್ ಸ್ಟ್ಯಾಂಡರ್ಡ್, ದಟ್ ಇಸ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ RNA ಇದೆಯಲ್ಲ, ಇನ್ ದಿ ಕೋರ್ಸ್ ಆಫ್ ಇವ್ಲ್ಯೂಷನ್ ಇಟ್ ವಾಸ್ ಕನ್ವರ್ಟೆಡ್ ಆಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಜೆನೆಟಿಕ್ ಮಟೀರಿಯಲ್ ಆಸ್ ಎ DNA ಆಗಿ ಕನ್ವರ್ಟ್ ಆಗಿದೆ. ಸೊ ಮೀನ್ಸ್ ಇದರಿಂದ ನಾವು ಕನ್ಫರ್ಮ್ ಮಾಡ್ಕೊಳ್ಬಹುದು ದಟ್ ಇಸ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ RNA ಇಂದ ಡಬಲ್ ಸ್ಟ್ಯಾಂಡರ್ಡ್ DNA ಡೆವಲಪ್ ಆಗಿದೆ. ಸೊ ಮೀನ್ಸ್ ಫಸ್ಟ್ ಫಾರ್ಮ್ಡ್ ನ್ಯೂಕ್ಲಿಕ್ ಆಸಿಡ್ ವಾಸ್ ದಿ RNA. ಆಫ್ಟರ್ ದಟ್ ದ DNA ವಾಸ್ ಡೆವಲಪ್ಡ್. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ RNA ವರ್ಲ್ಡ್ ಹೈಪೋಥೆಸಿಸ್ ಅಂತ ಹೇಳ್ಬೋದು. ದೆನ್ ಯೂಶುವಲಿ ಹಿಯರ್ ಏನಾಗ್ತಾ ಇದೆ ನೋಡಿ, ದ ಎಸೆನ್ಷಿಯಲ್ ಲೈಫ್ ಪ್ರೊಸೆಸ್ ಲೈಕ್ ಮೆಟಾಬಾಲಿಸಮ್, ದೆನ್ ಟ್ರಾನ್ಸ್ಲೇಷನ್, ಸ್ಪ್ಲೈಸಿಂಗ್, ಈ ಎಲ್ಲ ಪ್ರೊಸೆಸ್ಗಳು RNA ಜೊತೆಗೆ ಸುತ್ತಾಗಿರುತ್ತೆ. ಸ್ಪ್ಲೈಸಿಂಗ್, RNA ಅಲ್ಲಿ ಸ್ಪ್ಲೈಸಿಂಗ್ ಆಗುತ್ತೆ, ಟ್ರಾನ್ಸ್ಲೇಷನ್ ಆಗುತ್ತೆ, ಇವನ್ ಮೆಟಾಬಾಲಿಕ್ ಇವೆಂಟ್ಸ್ ಕೂಡ RNA ಜೊತೆಗೆ ಅಸೋಸಿಯೇಟ್ ಆಗಿದೆ, ಬಟ್ ನಾಟ್ ವಿತ್ ದಿ DNA. ಸೊ ವಿತ್ ದಿಸ್ ಅನ್ಸ್ಟೇಬಲ್ RNA ಇಂದ ಹೈಲಿ ಸ್ಟೇಬಲ್ DNA ಸಿಂಥೆಸಿಸ್ ಆಗಿದೆ. ಇವನ್ ಅಷ್ಟೇ ಅಲ್ಲ, RNA ಸಿಂಗಲ್ ಸ್ಟ್ಯಾಂಡರ್ಡ್ ಇದೆ, DNA ಡಬಲ್ ಸ್ಟ್ಯಾಂಡರ್ಡ್ ಇದೆ. ಇಲ್ಲಿ 2' OH ರಿಯಾಕ್ಟಿವ್ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಹಿಯರ್ ದೇರ್ ಇಸ್ ನೋ ರಿಯಾಕ್ಟಿವ್ ಹೈಡ್ರಾಕ್ಸಿಲ್ ಗ್ರೂಪ್. ಇಲ್ಲಿ ಹೈಲಿ ಸ್ಟೇಬಲ್ ಅಂಡ್ ಹೈಲಿ ಅಡ್ವಾನ್ಸ್ಡ್ 5-methyl uracil ಆಸ್ ಎ ಥೈಮೀನ್ ನ್ಯೂಕ್ಲಿಯೋಟೈಡ್ ಬೇಸ್ ಇದೆ, ಬಟ್ ಇಲ್ಲಿ ಲೀಸ್ಟ್ ಅಡ್ವಾನ್ಸ್ಡ್ ದಟ್ ಇಸ್ ಎ ಯುರಾಸಿಲ್ ಇದೆ. ಅನ್ಸ್ಟೇಬಲ್ ನ್ಯೂಕ್ಲಿಯೋಟೈಡ್ ದಟ್ ಇಸ್ ಯುರಾಸಿಲ್, ಯುರಿಡೀನ್ ನ್ಯೂಕ್ಲಿಯೋಟೈಡ್ ಯಾ ಯುರಾಸಿಲ್ ನೈಟ್ರೋಜನಸ್ ಬೇಸ್ ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ಅನ್ಸ್ಟ್ಯಾಬಿಲಿಟಿಯಿಂದ ಸ್ಟ್ಯಾಬಿಲಿಟಿ ಕಡೆಗೆ ಇವ್ಲ್ಯೂಷನ್ ಆಗಿದೆ. ಸೊ RNA ಇಂದ DNA ಸಿಂಥಸೈಸ್ ಆಗಿದೆ. ಆರ್ ಇನಿಷಿಯಲಿ ಫಸ್ಟ್ ಫಾರ್ಮ್ಡ್ ಆರ್ಗ್ಯಾನಿಸಮ್ ಇತ್ತಲ್ಲ ಅದು RNA ಕಂಟೈನಿಂಗ್ ಆರ್ಗ್ಯಾನಿಸಮ್ ಇತ್ತು ಅಂತ ಹೇಳ್ಬೋದು. ಅಲ್ಲಿ ಕೆಮಿಕಲ್ ಮಾಡಿಫಿಕೇಶನ್ ಆಗಿದೆ RNA ಇಂದ DNA ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ನೋಡೋಣ ರೆಪ್ಲಿಕೇಶನ್ ಪ್ರೊಸೆಸ್. ಫಸ್ಟ್ ಟೈಮ್ ಇನ್ ದಿ 1953 ಅಲ್ಲಿ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ವಾಸ್ ಗಿವನ್ ಬೈ ಜೇಮ್ಸ್ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್. ಅಂಡ್ ಅವರು ಯಾವ ರೀತಿ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಅನ್ನ ಕೊಟ್ರಲ್ಲ, ಡ್ಯೂರಿಂಗ್ ದ್ಯಾಟ್ ಟೈಮ್ ದಿ ಗಿವನ್ ಎ ಒನ್ ಹೈಪೋಥೆಸಿಸ್. ಅವರು ಒಂದು ಹೈಪೋಥೆಸಿಸ್ ಕೊಟ್ಟಿದ್ದಾರೆ. DNA ಯೂಶುವಲಿ ದ DNA ಮಾಲಿಕ್ಯೂಲ್ಸ್ ಇದೆಯಲ್ಲ, ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ಸ್ ಇದೆಯಲ್ಲ, ದೀಸ್ DNA ಮಾಲಿಕ್ಯೂಲ್ಸ್ ಹ್ಯಾವ್ ದಿ ಅವ್ರ ಹೈಪೋಥೆಸಿಸ್ ಏನಿತ್ತು ನೋಡಿ, ದ DNA ಹ್ಯಾವ್ ದಿ ಅಬಿಲಿಟಿ ಟು ಸಿಂಥಸೈಸ್ ದೇರ್ ಓನ್ ರೆಪ್ಲಿಕಾ ಕಾಪೀಸ್ ದ ಈಚ್ ಸ್ಟ್ರಾಂಡ್ ಆಫ್ DNA ವಿಚ್ ಆಕ್ಟ್ ಆಸ್ ಎ ಟೆಂಪ್ಲೇಟ್ ಫಾರ್ ದಿ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್ ಅಂತ ಹೇಳಿದ್ದಾರೆ. ಅದೇ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. Immediately, James Watson and Francis Crick proposed immediately a scheme for replication of DNA while proposing the double helix structure of DNA. ಏನು ಹೇಳ್ತಾರೆ ನೋಡಿ, the two strands would separate and act as a template for the synthesis of new complementary strand. ಎರಡು ಸ್ಟ್ರಾಂಡ್ ಇದೆಯಲ್ಲ, ಓಕೆ, the two strands ಇವು ಎರಡು ಏನಾಗ್ತಾ ಇದೆ, they separates, ಎರಡು ಸ್ಟ್ರಾಂಡ್ ಸಪರೇಟ್ ಆಗ್ತಾ ಇದೆ and they are act as a template ಫಾರ್ ದಿ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್. ಸೊ ಇದರಿಂದ ಏನಾಗ್ತಾ ಇದೆ, ಅಲ್ಲಿ ಹೊಸ ಸ್ಟ್ರಾಂಡ್ಗಳು ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ.
ಸೊ ಅದರಿಂದ ಏನಾಯ್ತು, ಸೊ ಬೋತ್ ದೀಸ್ ಆರ್ 2 ಸ್ಟ್ರಾಂಡ್ ಸಿಂಥಸೈಸ್ ಆಗಿದೆಯಲ್ಲ, ಸೊ ದಟ್ ಇಸ್ ಎ 2 ಮಾಲಿಕ್ಯೂಲ್ಸ್ ಆಫ್ DNA ಅಲ್ಲಿ ಸಿಂಥಸೈಸ್ ಆಗ್ತಾ ಇದೆ. ಓಕೆ, ಸೊ ಇದು ಆಯ್ತು. ದೆನ್ ನೆಕ್ಸ್ಟ್ ನಾವು ನೋಡೋಣ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಫಾರ್ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಫ್ DNA. ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಆಫ್ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್. ಸೆಮಿ ಕನ್ಸರ್ವೇಟಿವ್ replication of DNA. Experimental proof for semi-conservative replication of DNA. ಇಲ್ಲಿ ಏನಾಗ್ತಾ ಇದೆ ನೋಡಿ. In the semi-conservative DNA replication, first time it was studied in the bacteria. Okay, ಬ್ಯಾಕ್ಟೀರಿಯಾದಲ್ಲಿ ಸ್ಟಡಿ ಮಾಡಿದ್ದಾರೆ, ದಟ್ ಇಸ್ ಪ್ರೋಕ್ಯಾರಿಯೋಟಿಕ್ ಅಲ್ಲಿ ಸ್ಟಡಿ ಮಾಡಿದ್ದಾರೆ, E. coli ಅಲ್ಲಿ. And later on in higher organisms like plants and human cells ಅಲ್ಲಿ ಸ್ಟಡಿ ಮಾಡಿದ್ದಾರೆ. And first time this semi-conservative replication of DNA was studied by the 2 scientists, that is Matthew Michelson and Franklin Stahl. Michelson and Stahl in the year 1958 ಅಲ್ಲಿ ಎಲ್ಲಿ in case of E. coli ಅಲ್ಲಿ ಇವರು ಮೊದಲ ಬಾರಿಗೆ ಸ್ಟಡಿ ಮಾಡಿದ್ದಾರೆ by using 2 different non-radioactive isotopes of nitrogen, that is a light isotopic nitrogen N14 and heavy isotopic nitrogen, that is a N15 isotopic nitrogen ಅನ್ನು ಯೂಸ್ ಮಾಡಿದ್ದಾರೆ. ಬೋತ್ ದೇ ಆರ್ ದಿ ನಾನ್ ರೇಡಿಯೋಆಕ್ಟಿವ್ ಅಲ್ಲ. N14 ಲೈಟ್ ಐಸೋಟೋಪ್ ಅಂತ ಹೆಸರು ಕೊಟ್ಟಿದ್ದಾರೆ, ಅಂಡ್ N15 ಹೆವಿ ಐಸೋಟೋಪಿಕ್ ನೈಟ್ರೋಜನ್ ಇನ್ ದಿ ಫಾರ್ಮ್ ಆಫ್ ಅಮೋನಿಯಂ ಕ್ಲೋರೈಡ್. ಡೈರೆಕ್ಟ್ಲಿ ನೈಟ್ರೋಜನ್ ಅಂತೂ ಯೂಸ್ ಮಾಡುವಂಗಿಲ್ಲ, ಬಿಕಾಸ್ ಇಟ್ ಇಸ್ ಹೈಲಿ ವಾಲಟೈಲ್, ಸೊ ಇಟ್ ಇಸ್ ಎ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅಮೋನಿಯಂ ಕ್ಲೋರೈಡ್ ಅಲ್ಲಿ ನೈಟ್ರೋಜನ್ ಇರುತ್ತಲ್ಲ, ಅಲ್ಲಿ N15 ಅಂಡ್ N14 ನೈಟ್ರೋಜನ್ ಅನ್ನ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ ದಿಸ್ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಸ್ಟಡಿ ಮಾಡುವಾಗ ಇನ್ ದಿ E. coli ಬ್ಯಾಕ್ಟೀರಿಯಾದಲ್ಲಿ ದೇ ಆಲ್ಸೋ ಯೂಸ್ ದ ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್. ಸೊ ಮಾಲಿಕ್ಯೂಲ್ಸ್ ಅನ್ನ ಹೆವಿ ಐಸೋಟೋಪಿಕ್ ಅಂಡ್ ಲೈಟ್ ಐಸೋಟೋಪಿಕ್ DNA ಮಾಲಿಕ್ಯೂಲ್ಸ್ ಅನ್ನ ಸಪರೇಟ್ ಮಾಡಲು, ಯಾವುದರಲ್ಲಿ E. coli ಬ್ಯಾಕ್ಟೀರಿಯಾದಲ್ಲಿ ಅವುಗಳನ್ನ ಸಪರೇಟ್ ಮಾಡಲು ಅಲ್ಲಿ ಸೆಂಟ್ರಿಫ್ಯೂಗೇಷನ್ ಮಷಿನ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ದಟ್ ಇಸ್ ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, E. coli ಇದೆಯಲ್ಲ, ಎಸ್ಸರ್ಚಿಯಾ ಕೊಲಾಯ್ ಬ್ಯಾಕ್ಟೀರಿಯಾ, ಪ್ರತಿ 20 ನಿಮಿಷಕ್ಕೆ ಫಾರ್ ಎವ್ರಿ 20 minutes ದ E. coli ಸೆಲ್ ವಿಲ್ ಡಿವೈಡ್ಸ್ ಬೈ ದಿ ಬೈನರಿ ಫ್ಯೂಷನ್. ಓಕೆ, ಅಂದ್ರೆ ಆ 20 minutes ಅಲ್ಲಿ ಡಿವಿಷನ್ ಆಗುತ್ತಲ್ಲ, ಅದಕ್ಕಿಂತ ಮುಂಚೆನೆ ಅಲ್ಲಿ ರೆಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕಾಗಿದೆ. ಸೊ ಯಾವ ರೀತಿ ರೆಪ್ಲಿಕೇಶನ್ ಆಗುತ್ತೆ, ಇಲ್ಲಿ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಇದೆ ನೋಡಿ. ಈ ಡಯಾಗ್ರಾಮ್ ಇಂಪಾರ್ಟೆಂಟ್ ಇದೆ, ಇದನ್ನ ನೆನಪಿಟ್ಟುಕೊಳ್ಳಿ, ಬಿಕಾಸ್ ಇದರ ಮೇಲೂ ಕೂಡ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಕೇಳ್ತಿರ್ತಾರೆ. ಏನ್ ಕ್ವಶನ್ ಕೇಳಿದಾರೆ ನೋಡಿ, ದಟ್ ಇಸ್ N15 ಕಂಟೈನಿಂಗ್ DNA ಇದೆ. ಇನಿಷಿಯಲಿ ಏನ್ ಮಾಡಿದಾರೆ ಅಂದ್ರೆ E. coli cells ಅನ್ನ ಇನಿಷಿಯಲಿ E. coli ಎಸ್ಸರ್ಚಿಯಾ ಕೊಲಾಯ್ ಸೆಲ್ಸ್ ಇದೆಯಲ್ಲ, ಫಾರ್ ಮೆನಿ ಜನರೇಷನ್, initially the E. coli cells for many generation they cultured in the heavy isotopic nitrogen ನಲ್ಲಿ ಅದನ್ನ ಕಲ್ಚರ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನಾಯ್ತು, ಆಲ್ ದಿ ನ್ಯೂಲಿ ಸಿಂಥಸೈಸ್ಡ್ DNA ದೇ ಬಿಕಮ್ ಎ ಹೆವಿ DNA ಆಗಿದೆ, N15 ಕಂಟೈನಿಂಗ್ DNA ಆಗಿದೆ. ಆಫ್ಟರ್ 20 minutes, ಓಕೆ, ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ N14 ಕಂಟೈನಿಂಗ್ ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ DNA ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತೆ ಆಫ್ಟರ್ 20 minutes ಟ್ರಾನ್ಸ್ಫರ್ ಮಾಡಿದ 20 ನಿಮಿಷಗಳಲ್ಲಿ ಅಲ್ಲಿ DNA ಯಾವ ರೀತಿ ಸಿಂಥಸೈಸ್ ಆಗಿದೆ E. coli ಬ್ಯಾಕ್ಟೀರಿಯಾದಲ್ಲಿ ಅದನ್ನ ಅಬ್ಸರ್ವೇಷನ್ ಮಾಡಿದ್ದಾರೆ. ಸೊ ಈಗ ಮತ್ತೆ ಈ 2 ಸ್ಟ್ರಾಂಡ್ಸ್ಗಳು ಟೆಂಪ್ಲೇಟ್ ಸ್ಟ್ರಾಂಡ್ ಅಂದ್ರೆ ಪೇರೆಂಟಲ್ ಸ್ಟ್ರಾಂಡ್ ಇದೆ, ಅಲ್ಲಿ ಟೆಂಪ್ಲೇಟ್ ಆಗುತ್ತೆ, ಅವು DNA ರೆಪ್ಲಿಕೇಶನ್ ಟೈಮ್ ಅಲ್ಲಿ ಏನಾಗುತ್ತೆ, ಅವು ಸಪರೇಟ್ ಆಗುತ್ತೆ. ಮತ್ತೆ ಇದರ ಪಕ್ಕದಲ್ಲಿ ಒಂದು ಕಾಂಪ್ಲಿಮೆಂಟರಿ ನ್ಯೂ ಸ್ಟ್ರಾಂಡ್, ಮತ್ತೆ ಇದರ ಪಕ್ಕದಲ್ಲಿ ಒಂದು ಕಾಂಪ್ಲಿಮೆಂಟರಿ ನ್ಯೂ ಸ್ಟ್ರಾಂಡ್ ಸಿಂಥಸೈಸ್ ಆಗುತ್ತೆ. ಅದೇ ಇಲ್ಲಿ ಆಗಿದೆ. ಓಕೆ, ಸೊ ಯಾವುದು ಅಲ್ಲಿ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ N14 ಇದ್ರೆ N14 ಕಂಟೈನಿಂಗ್ ನ್ಯೂ DNA ಸ್ಟ್ರಾಂಡ್ ಸಿಂಥಸೈಸ್ ಆಗಿದೆ. ಇಲ್ಲೂ ಕೂಡ ಅದೇ ರೀತಿಯಾಗಿದೆ ನೋಡಿ, N14 ಕಂಟೈನಿಂಗ್ ನ್ಯೂ DNA ಸ್ಟ್ರಾಂಡ್ ಸಿಂಥಸೈಸ್ ಆಗಿದೆ. ನೆಕ್ಸ್ಟ್ ಅದನ್ನೇ ಸೇಮ್ N14 ಮೀಡಿಯಾದಲ್ಲಿ ಅಲ್ಲೇ ಇಟ್ಟು, ಓಕೆ, ಬ್ಯಾಕ್ಟೀರಿಯಾದಲ್ಲಿ ಅಲ್ಲೇ ಪ್ಲೇಸ್ ಮಾಡಿ, ಆಫ್ಟರ್ ಇದು 20 minutes ಆಯಿತು, ನೆಕ್ಸ್ಟ್ 20 minutes ದಟ್ ಇಸ್ ಅಂದ್ರೆ ಟೈಮ್ ಇಂಟರ್ವಲ್, ಫಸ್ಟ್ 20 minutes ದೆನ್ ನೆಕ್ಸ್ಟ್ 20 minutes, ದಟ್ ಇಸ್ 40 minutes ನಂತರ ಅದು ಟೈಮ್ ಕಂಟಿನ್ಯೂ ಮಾಡಿದ್ದಾರೆ. 40 minutes ನಂತರ ರಿಸಲ್ಟ್ ನೋಡಿದ್ದೆ ಆದರೆ ಅಲ್ಲಿ DNA ಫಾರ್ಮೇಷನ್ ಈ ರೀತಿಯಾಗಿದೆ. ಯಾಕಂದ್ರೆ ಇವು ಎಲ್ಲವೂ ಸ್ಟ್ರಾಂಡ್ಸ್ಗಳು ಸಪರೇಟ್ ಆಯಿತು, ಮತ್ತೆ ಪ್ರತಿಯೊಂದು ಸ್ಟ್ರಾಂಡ್ ಪಕ್ಕದಲ್ಲೂ ಒಂದು ಹೊಸ ಡಾಟರ್ DNA ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಹೋಗಿದೆ. ಸೊ ಅಲ್ಲಿ ಈ ರೀತಿಯಾಗಿದೆ. ದಟ್ ಇಸ್ ಇಲ್ಲಿ ಕಂಪ್ಲೀಟ್ N14 ಕಂಟೈನಿಂಗ್ DNA ಇದು ಹೈಬ್ರಿಡ್ ಆಗಿದೆ, ದಟ್ ಇಸ್ N14-15, ಇದು ಕೂಡ ಹೈಬ್ರಿಡ್ ಇದೆ, ಇದು ಕಂಪ್ಲೀಟ್ಲಿ N14 ಕಂಟೈನಿಂಗ್ DNA. ಸೊ ಈ ಬೇರೆ ಬೇರೆ ಜನರೇಷನ್ನ DNA ಸರಿಯಾಗಿ ನೋಡ್ಲು ಫಾರ್ ದಿ ಅಬ್ಸರ್ವೇಷನ್ ಅವರು ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್ ಅಂದ್ರೆ ಏನು, ಇಟ್ ವಿಲ್ ವರ್ಕ್ಸ್ ಆನ್ ದಿ ಬೇಸಿಸ್ ಆಫ್ ಸೆಂಟ್ರಿಫ್ಯೂಗೇಷನ್ ಇದೆಯಲ್ಲ, ಗ್ರಾವಿಟೇಷನಲ್ ಫೋರ್ಸ್, ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ಅದು ಕೆಲಸ ಮಾಡುತ್ತೆ. ಸೊ ಅಲ್ಲಿ ಆಸ್ ದೇ ಅಬ್ಸರ್ವ್ಡ್ ಇನ್ ದಿ ಸೆಂಟ್ರಿಫ್ಯೂಗೇಷನ್ ಟೆಸ್ಟ್ ಟ್ಯೂಬ್, ಸೊ ಇಯರ್ ಇನ್ ದಿ ಇನಿಷಿಯಲ್ ಸ್ಟೇಜ್ ಫಸ್ಟ್ ಜನರೇಷನ್ ಅಂತ, ಅಥವಾ ಇದು ಇನಿಷಿಯಲ್ ಜನರೇಷನ್, ಓಕೆ,
ಇದು ಇನಿಷಿಯಲ್ ಜನರೇಷನ್ ಇದೆ. ಇನಿಷಿಯಲ್ ಜನರೇಷನ್ ಅಲ್ಲಿ ನೋಡಿದಾಗ there is one band was formed at the base of the test tube. ಇಲ್ಲಿ ಟೆಸ್ಟ್ ಟ್ಯೂಬ್ ಹಾರಿಜಾಂಟಲ್ ಫಾರ್ಮ್ ಅಲ್ಲಿ ಇದೆ. ಅಟ್ ದಿ ಬೇಸ್ ಆಫ್ ದಿ ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಥಿಕ್ ಬ್ಯಾಂಡ್ ಕಾಣಿಸ್ತಾ ಇದೆ. ಅದು ಬೇಸ್ ಅಲ್ಲಿ ಇದೆ ಬಿಕಾಸ್ ಆಫ್ ಹೆವಿ DNA, N15 ಕಂಟೈನಿಂಗ್ DNA ಇದೆ. ಜನರೇಷನ್ 1 ಅಲ್ಲಿ ನೋಡಿದಾಗ ಆಸ್ ದೇ ಅಬ್ಸರ್ವ್ಡ್ ಇನ್ ದಿ ಜನರೇಷನ್ 1, ದೆನ್ ಅಲ್ಲಿ ಬ್ಯಾಂಡ್ ವಾಸ್ ಫಾರ್ಮ್ಡ್ ಅಟ್ ದಿ ಮಿಡಲ್ ಆಫ್ ದಿ ಟೆಸ್ಟ್ ಟ್ಯೂಬ್. ದಟ್ ಇಸ್ N15 ಕಂಟೈನಿಂಗ್ ಬ್ಯಾಂಡ್ ಇದೆ. ಅದು ಹೈಬ್ರಿಡ್ ಇದೆ. ನಾಟ್ ಎಕ್ಸ್ಟ್ರೀಮ್ಲಿ ಹೆವಿ ವೇಟ್, ನಾಟ್ ಎಕ್ಸ್ಟ್ರೀಮ್ಲಿ ಲೀಸ್ಟ್ ವೇಟ್. ದೆನ್ ಜನರೇಷನ್ 2 ನೋಡಿದ್ದಾಗ, ಓಕೆ, ಜನರೇಷನ್ 2 ನೋಡಿದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ 2 ಬ್ಯಾಂಡ್ ಕಾಣಿಸ್ತಾ ಇದೆ. ಒಂದು ಟೆಸ್ಟ್ ಟ್ಯೂಬ್ ಮಿಡಲ್ ಅಲ್ಲಿದೆ, ಇನ್ನೊಂದು ಟೆಸ್ಟ್ ಟ್ಯೂಬ್ ಟಿಪ್ ಅಲ್ಲಿದೆ. ಸೊ ದಟ್ ಇಸ್ ಒಂದು ಲೈಟ್ ವೇಟ್ DNA, ಇನ್ನೊಂದು ಹೆವಿ ವೇಟ್ DNA. ಅದು ಹೈಬ್ರಿಡ್ DNA ಅಲ್ಲಿ ಇದೆ. ಒಂದು ಲೈಟ್ DNA ಮಾಲಿಕ್ಯೂಲ್ಸ್ ಅಂಡ್ ಹೈಬ್ರಿಡ್ DNA ಮಾಲಿಕ್ಯೂಲ್ಸ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ರೀತಿ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಗುತ್ತೆ ಅಂತ ಮೀಸಲ್ಸನ್ ಅಂಡ್ ಸ್ಟಾಲ್ ಇನ್ ದಿ ಇಯರ್ 1958 ಅಲ್ಲಿ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾವುದರಲ್ಲಿ? ಇನ್ ದಿ E. coli ಬ್ಯಾಕ್ಟೀರಿಯಾ ಬೈ ಯೂಸಿಂಗ್ N14 ಅಂಡ್ N15 ನೈಟ್ರೋಜನ್ಸ್. ನೆಕ್ಸ್ಟ್ ಅದಾದ ನಂತರ ದರ್ ಇಸ್ one more group of scientists, that is a Taylor and his colleagues, in the year 1958 used the radioactive thymidine, a tritiated thymidine ಅಂತ ಹೇಳ್ತಾರೆ. radioactive thymidine, or we can also say it is a tritiated thymidine molecules ಅನ್ನ ಯೂಸ್ ಮಾಡಿ, tritiated thymidine molecules ಯೂಸ್ ಮಾಡಿ in the plant Vicia faba. there is a faba beans plant ಅಲ್ಲಿ proved ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್. ಇವನ್ ಪ್ಲಾಂಟ್ಸ್ ಅಲ್ಲೂ ಕೂಡ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಗುತ್ತೆ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ನೆಕ್ಸ್ಟ್ ನಾವು ನೋಡೋಣ ದ ಮಷಿನರಿ ಅಂಡ್ ದಿ ಎಂಜೈಮ್ಸ್ ಫಾರ್ DNA ರೆಪ್ಲಿಕೇಶನ್. DNA ರೆಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅದನ್ನ ನೋಡೋಣ. ಒಂದು ಕೆಲಸ ಮಾಡ್ತೀನಿ ನಾನು ಇಲ್ಲಿ ಸಪರೇಟ್ ಆಗಿ ಒಂದು ಎಂಜೈಮ್ಸ್ ರಿಕ್ವೈರ್ಡ್ ಫಾರ್ DNA ರೆಪ್ಲಿಕೇಶನ್ ನೋಡೋಣ. ಎಂಜೈಮ್ಸ್ ರಿಕ್ವೈರ್ಡ್ ಫಾರ್ DNA ರೆಪ್ಲಿಕೇಶನ್ ಒಂದು ಲಿಸ್ಟೇ ನೋಡೋಣ. ಓಕೆ, ಸೊ ಇದೊಂದು ಲಿಸ್ಟ್ ಬರಿತೀನಿ ನೋಡಿ. ಸೊ ಯಾವುದಿದೆ? ಒಂದು ಹೆಲಿಕೇಜ್ ಎಂಜೈಮ್ ಬೇಕಾಗುತ್ತೆ ಟು ಸಪರೇಟ್ ದಿ ಹೆಲಿಕೇಜ್ ಎಂಜೈಮ್ ಟು ಸಪರೇಟ್ ದಿ ಬೋತ್ DNA ಸ್ಟ್ರಾಂಡ್ಸ್. ದ ನೆಕ್ಸ್ಟ್ ಎಂಜೈಮ್ ಬರುತ್ತೆ, ದಟ್ ಇಸ್ ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ಸ್ ಆರ್ ಹೆಲಿಕ್ಸ್ ಡಿಸ್ಟಾಬಿಲೈಸಿಂಗ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ಸ್ ಆರ್ ಹೆಲಿಕ್ಸ್ ಡಿಸ್ಟಾಬಿಲೈಸಿಂಗ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅದಾದ ಮೇಲೆ ಬರುತ್ತೆ ಇಲ್ಲಿ ಟೋಪೋ ಐಸೋಮರೇಜ್ ಎಂಜೈಮ್. ಟೋಪೋ ಐಸೋಮರೇಜ್ ಎಂಜೈಮ್ ಅಂತ ಬರುತ್ತೆ. ಓಕೆ, ಟೋಪೋ ಐಸೋಮರೇಜ್ ಎಂಜೈಮ್ ಇದೆಯಲ್ಲ, ಯೂಶುವಲಿ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಇಸ್ ಎ ಗೈರೇಜ್ ಎಂಜೈಮ್ ಅಂತಲೂ ಹೇಳ್ಬೋದು. ಟೋಪೋ ಐಸೋಮರೇಜ್ ಆರ್ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಇಸ್ ಎ ಗೈರೇಜ್ ಎಂಜೈಮ್ ಅಂತಲೂ ಕೂಡ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಹೇಳ್ತಿರ್ತೀವಿ. ವಿಚ್ ಹೆಲ್ಪ್ಸ್ ಟು ರಿಮೂವ್ ದಿ ಸೂಪರ್ ಕಾಯಿಲ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಟೋಪೋ ಐಸೋಮರೇಜ್ ಎಂಜೈಮ್ ಆಯಿತು. ನೆಕ್ಸ್ಟ್ ಎಂಜೈಮ್ ನೋಡಿ, ಆಫ್ಟರ್ ದಿ ಟೋಪೋ ಐಸೋಮರೇಜ್ ಎಂಜೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೆಪ್ಲಿಕೇಶನ್ 4 ಕಂತೂ ಫಾರ್ಮ್ ಆಗ್ಲಿಕ್ಕೆ ಶುರು ಆಗುತ್ತೆ. ದೆನ್ ನೆಕ್ಸ್ಟ್ ಪಾಲಿಮರೈಸೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು, ಅಲ್ಲಿ ಪ್ರೈಮೇಜ್ ಎಂಜೈಮ್ ಬರುತ್ತೆ. ನೆಕ್ಸ್ಟ್ ಎಂಜೈಮ್ ಈಸ್ ಪ್ರೈಮೇಜ್ ಎಂಜೈಮ್. ಈ ಪ್ರೈಮೇಜ್ ಎಂಜೈಮ್ ಏನು ಮಾಡುತ್ತೆ? ವಾಟ್ ವಿಲ್ ಹ್ಯಾಪನ್ಸ್? ಇನಿಷಿಯಲಿ ಶಾರ್ಟ್ ಫ್ರಾಗ್ಮೆಂಟ್ಸ್ ಆಫ್ RNA ಸಿಂಥಸೈಸ್ ಮಾಡುತ್ತೆ, ಕಾಂಪ್ಲಿಮೆಂಟರಿ RNA ಟು ದಿ DNA. ಜನರಲಿ 7 to 8 ನ್ಯೂಕ್ಲಿಯೋಟೈಡ್ ಇರುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 10 ನ್ಯೂಕ್ಲಿಯೋಟೈಡ್ ಇರುವಂಥ ಒಂದು ಶಾರ್ಟ್ ಫ್ರಾಗ್ಮೆಂಟ್ಸ್ ಅನ್ನು ಸಿಂಥಸೈಸ್ ಮಾಡುತ್ತೆ. ದಟ್ ಇಸ್ ಎ ಪ್ರೈಮೇಜ್ ಎಂಜೈಮ್. ದೆನ್ ಆಫ್ಟರ್ ದಿ ಪ್ರೈಮೇಜ್ ಎಂಜೈಮ್ ದಟ್ ಇಸ್ ಎ DNA ಪಾಲಿಮರೇಜ್ ಎಂಜೈಮ್ ಬರುತ್ತೆ. ನೆಕ್ಸ್ಟ್ ಈಸ್ DNA ಪಾಲಿಮರೇಜ್ ಎಂಜೈಮ್. ಇಲ್ಲಿ DNA ಪಾಲಿಮರೇಜ್ ಎಂಜೈಮ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. Here the DNA polymerase enzyme, DNA dependent DNA polymerase enzyme, it will comes and start the polymerization process or DNA replication process. And this polymerase enzyme, DNA polymerase ಇದೆಯಲ್ಲ, ಇದು ಮೇನ್ ರೆಪ್ಲಿಕೇಶನ್ ಎಂಜೈಮ್ ಅಂತ ಹೇಳ್ತೀವಿ. It is the main replication enzyme. DNA polymerase is the main replication enzyme ಇದೆ. ದೆನ್ ನೆಕ್ಸ್ಟ್ ಟು ದ್ಯಾಟ್ ಇದಾದ ನಂತರ ಅಲ್ಲಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA ಸಿಂಥಸೈಸ್ ಆಗಿರುತ್ತೆ, ಅವುಗಳನ್ನು ರಿಮೂವ್ ಮಾಡಲಿಕ್ಕೆ ಟು ರಿಮೂವ್ ದೆಮ್ ಹಿಯರ್ ದರ್ ಇಸ್ ಎ DNA ಲೈಗೇಜ್ ಎಂಜೈಮ್ ಬರುತ್ತೆ. ದರ್ ಇಸ್ ಎ DNA ಲೈಗೇಜ್ ಎಂಜೈಮ್. ಇಟ್ ವಿಲ್ ಜಾಯಿನ್ಸ್ ದಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA. ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA ನ ಜಾಯಿನ್ ಮಾಡ್ತಾ ಇರುತ್ತೆ. ಈ ರೀತಿ ಯೂಶಲಿ ದ ಗ್ರೂಪ್ ಆಫ್ ಎಂಜೈಮ್ಸ್ ಆರ್ ರಿಕ್ವೈರ್ಡ್ ಡ್ಯೂರಿಂಗ್ ದಿ ರೆಪ್ಲಿಕೇಶನ್ ಪ್ರೊಸೆಸ್. ಸೊ ಯಾವ ರೀತಿ ರೆಪ್ಲಿಕೇಶನ್ ಆಗುತ್ತೆ ನೋಡಿ. ಕನ್ಸಿಡರ್ಡ್ ಹಿಯರ್ ಇಟ್ ಇಸ್ ಎ ಡಬಲ್ ಸ್ಟ್ಯಾಂಡರ್ಡ್ DNA ಇಸ್ ಪ್ರೆಸೆಂಟ್. ಇದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಈಗ ಇನಿಷಿಯಲಿ ಇಲ್ಲೇನಾಗುತ್ತೆ ಅಂದರೆ ಹೆಲಿಕೇಜ್ ಎಂಜೈಮ್ ಬಂದು ಬೈಂಡ್ ಆಗಿ
ಈ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎನ್ನ ಓಪನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಏನಾಗುತ್ತೆ ಇಲ್ಲಿ ಈ ರೀತಿ ಆಗ್ತಾ ಇದೆ. ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಇದ್ದದ್ದು ಓಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಈ ರೀತಿ ಇದೆ. ಸೊ ಇದು 3 ಪ್ರೈಮ್ ಟು 5 ಪ್ರೈಮ್ ಅಂಡ್ ಇದು 5 ಪ್ರೈಮ್ ಟು 3 ಪ್ರೈಮ್ ಎಂಡ್ ಇದೆ. ಸೊ ಈ ರೀತಿ ಇಲ್ಲಿ ಕೆಲಸ ಆಗ್ತಾ ಇದೆ. ದೆನ್ ನೆಕ್ಸ್ಟ್ ಟು ದ್ಯಾಟ್ ಈಗ ಇಲ್ಲಿ ಏನಿದೆ ಅಲ್ಲ, ಹಿಯರ್ ಹೆಲಿಕೇಜ್ ಎಂಜೈಮ್ ಇಲ್ಲಿದೆ. ಬಟ್ ಹೆಲಿಕೇಜ್ ಎಂಜೈಮ್ ಇದು ಹೈಡ್ರೋಜನ್ ಬಾಂಡ್ಸ್ ಅನ್ನ ಬ್ರೇಕ್ ಮಾಡ್ತಾ ಮುಂದೆ ಹೋಗ್ತಾ ಇದೆ. ಬಿಹೈಂಡ್ ದ್ಯಾಟ್ ನೌ ಬಟ್ ಡಿ ಎನ್ ಇಸ್ ಹೈಲಿ ಸ್ಟೇಬಲ್ ಮಾಲಿಕ್ಯೂಲ್. ಹೆಲಿಕೇಜ್ ಎಂಜೈಮ್ ಮುಂದೆ ಹೋದಂತೆ ಅಲ್ಲಿ ಮತ್ತೆ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗಿ ಮತ್ತೆ ರೀ ಹೆಲಿಕ್ಸ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಟು ಅವಾಯ್ಡ್ ದ್ಯಾಟ್ ಇಲ್ಲಿ ಹೆಲಿಕ್ಸ್ ಡಿಸ್ಟೆಬಿಲೈಸಿಂಗ್ ಎಂಜೈಮ್ ದಟ್ ಇಸ್ ಎ ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇದು ಇಲ್ಲಿ ಹೆಲಿಕ್ಸ್ ಡಿಸ್ಟೆಬಿಲೈಸಿಂಗ್ ಪ್ರೋಟೀನ್ಸ್ ಇಲ್ಲಿ ಬರ್ತಾ ಇದೆ. ದೆನ್ ಅದಾದ ನಂತರ ಏನಾಗುತ್ತೆ, ಈಗ ಇಲ್ಲಿ ಒಂದು ಪ್ರೈಮರ್ ಬರ್ತಾ ಇದೆ. ಸೊ ಒಂದು ಪ್ರೈಮೇಜ್ ಎಂಜೈಮ್ ಬಂದು ಇನಿಷಿಯಲಿ ಶಾರ್ಟ್ ಫ್ರಾಗ್ಮೆಂಟ್ಸ್ ಆಫ್ RNA ಅನ್ನು ಸಿಂಥಸೈಸ್ ಮಾಡ್ತಾ ಇದೆ. ದೆನ್ ಒನ್ಸ್ ಇಟ್ ವಿಲ್ ಪ್ರಿಪೇರ್ಸ್ ದಿ ಫ್ರೀ OH ಗ್ರೂಪ್. ಒಂದು ಸಲ ಅಲ್ಲಿ ಫ್ರೀ OH ಗ್ರೂಪ್ ರೆಡಿ ಆದರೆ, ಒಂದು ಸಲ ಫ್ರೀ OH ಗ್ರೂಪ್ ರೆಡಿ ಆಯಿತು, 3 ಪ್ರೈಮ್ ಫ್ರೀ OH ಗ್ರೂಪ್ ಅಂಡ್ ನ್ಯೂ ಸಿಂಥಸಿಸ್ ಆಫ್ ನ್ಯೂ DNA ಸ್ಟ್ರಾಂಡ್ ಇಸ್ ಆಲ್ವೇಸ್ ಇನ್ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್ ಆಗ್ತಾ ಇದೆ. ಫ್ರೀ OH ಗ್ರೂಪ್ ರೆಡಿ ಆದ ನಂತರ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಂಟಿನ್ಯೂಯಸ್ ಆಗಿ ದ ನ್ಯೂ ಲೀಡಿಂಗ್ ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ. ಕಂಟಿನ್ಯೂಸ್ಲಿ ನ್ಯೂ ಲೀಡಿಂಗ್ ಸ್ಟ್ರಾಂಡ್ ಕಂಟಿನ್ಯೂಸ್ DNA ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ. ಬಟ್ ಇನ್ ಅನದರ್ ಸ್ಟ್ರಾಂಡ್ ಇನ್ನೇನಾಗ್ತಾ ಇದೆ ನೋಡಿ, ಸಿಂಥಸಿಸ್ ಆಫ್ ನ್ಯೂ DNA ಸ್ಟ್ರಾಂಡ್ ಇಸ್ ಆಲ್ವೇಸ್ ಇನ್ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್. ಸೊ ಇಲ್ಲಿ ಮತ್ತೆ ಪ್ರೈಮರ್ ಫಾರ್ಮೇಷನ್ ಆಯಿತು. ದೆನ್ ಅದರ ಜೊತೆಗೆ ಒಂದು ಸ್ಮಾಲ್ ಫ್ರಾಗ್ಮೆಂಟ್ ಆಫ್ DNA ಆಗ್ತಾ ಇದೆ, ಅರೌಂಡ್ 2000 ನ್ಯೂಕ್ಲಿಯೋಟೈಡ್ ಕಂಟೈನಿಂಗ್. ಮತ್ತೆ ಪ್ರೈಮರ್ ಬರ್ತಾ ಇದೆ. ಓಕೆ, ಅದರ ಜೊತೆಗೆ ಸ್ಮಾಲ್ ಫ್ರಾಗ್ಮೆಂಟ್ ಆಫ್ DNA ಇಲ್ಲಿ ಆಗ್ತಾ ಇದೆ. ಈ ರೀತಿಯಲ್ಲಿ DNA ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA ಆಗ್ತಾ ಇದೆ. ಸೊ ಹಿಯರ್ ಎ ಟೆಂಪ್ಲೇಟ್ ವಿತ್ 3 ಪ್ರೈಮ್ ಟು 5 ಪ್ರೈಮ್ ಅಲ್ಲಿ ಲೀಡಿಂಗ್ ಸ್ಟ್ರಾಂಡ್ ಕಂಟಿನ್ಯೂಸ್ ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ. ಲೀಡಿಂಗ್ ಆರ್ ಕಂಟಿನ್ಯೂಸ್ ಸ್ಟ್ರಾಂಡ್ ಆಗ್ತಾ ಇದೆ. ಲೀಡಿಂಗ್ ಆರ್ ಕಂಟಿನ್ಯೂಸ್ ಸ್ಟ್ರಾಂಡ್ ಅಂತ ಹೇಳ್ತೀವಿ. ಟೆಂಪ್ಲೇಟ್ ವಿತ್ 5 ಪ್ರೈಮ್ ಟು 3 ಪ್ರೈಮ್ ಅಲ್ಲಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA ಆಗ್ತಾ ಇದೆ. ಅದನ್ನ ಒಕಾಝಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳ್ತೀವಿ. ಒಕಾಝಾಕಿ ಫ್ರಾಗ್ಮೆಂಟ್ಸ್ ಇದು ಒಕಾಝಾಕಿ ಫ್ರಾಗ್ಮೆಂಟ್ಸ್ ಆಗ್ತಾ ಇದೆ. ಆರ್ ಇಟ್ ಇಸ್ ಎ ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ಸ್ ಆಗ್ತಾ ಇದೆ, ಅಥವಾ ಇದನ್ನ ಲ್ಯಾಗಿಂಗ್ ಸ್ಟ್ರಾಂಡ್ ಅಂತಲೂ ಕೂಡ ಹೇಳ್ತೀವಿ. ವಿ ಕ್ಯಾನ್ ಸೇ ಇಟ್ ಇಸ್ ಎ ಲ್ಯಾಗಿಂಗ್ ಸ್ಟ್ರಾಂಡ್. ದೆನ್ ಲೇಟರ್ ಆನ್ ಇನ್ ದಿ ಲಾಸ್ಟ್ ಸ್ಟೇಜ್ ಅಲ್ಲಿ ಮತ್ತೆ ಒಂದು ನೆನಪಿಟ್ಕೊಳ್ಳಿ, ಸಿಂಥಸಿಸ್ ಆಫ್ ನ್ಯೂ DNA ಸ್ಟ್ರಾಂಡ್ ಇಸ್ ಆಲ್ವೇಸ್ ಇನ್ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್ ಅಲ್ಲಿ ಆಗ್ತಾ ಇರುತ್ತೆ. ದೆನ್ ಏನಾಗುತ್ತೆ ಕೊನೆಗೆ, ದೀಸ್ ಪ್ರೈಮರ್ಸ್ ವೇರ್ ರಿಮೂವ್ಡ್ ಬೈ ಎ DNA ರಿಪೇರ್ ಎಂಜೈಮ್. ದಟ್ ಇಸ್ DNA ಪಾಲಿಮರೇಸ್ 1 ಇದೆಯಲ್ಲ, ಅದು ಪ್ರೈಮರ್ ತರ ಕೆಲಸ ಮಾಡ್ತಾ ಇದೆ. ಅಂಡ್ ಆಮೇಲೆ ದಿಸ್ DNA ಪ್ರೈಮರ್ಸ್ ವೇರ್ ರಿಮೂವ್ಡ್ ಅಂಡ್ ಕಟ್ DNA ಫ್ರಾಗ್ಮೆಂಟ್ಸ್ ವೇರ್ ಜಾಯಿಂಡ್. ಕಟ್ DNA ಫ್ರಾಗ್ಮೆಂಟ್ಸ್ ಅದು ಜಾಯಿನ್ ಆಗುತ್ತೆ ಬೈ ದಿ DNA ಲೈಗೇಜ್ ಎಂಜೈಮ್. ಸೊ ಕಂಟಿನ್ಯೂಸ್ DNA ಮಾಲಿಕ್ಯೂಲ್ಸ್ ಅಲ್ಲಿ ಸಿಂಥಸೈಸ್ ಆಗಿದೆ. ಇಲ್ಲಿ ನೋಡಿ, ಇದು ಲ್ಯಾಗಿಂಗ್ ಸ್ಟ್ರಾಂಡ್ ಆಗ್ತಾ ಇದೆ. ಅಂಡ್ ಫೈನಲಿ ಏನಾಗ್ತಾ ಇದೆ ಅಂದ್ರೆ, ಇನ್ ಪ್ರೆಸೆನ್ಸ್ ಆಫ್ DNA ಪಾಲಿಮರೇಸ್ 1, DNA ಪಾಲಿಮರೇಸ್ 1 ಎಂಜೈಮ್ ಇದೆಯಲ್ಲ, ಇದು DNA ರಿಪೇರ್ ಎಂಜೈಮ್ ತರ ಕೆಲಸ ಮಾಡುತ್ತೆ. DNA ರಿಪೇರ್ ಎಂಜೈಮ್ ಅಂದ್ರೆ ಅನ್ವಾಂಟೆಡ್ ನ್ಯೂಕ್ಲಿಯೋಟೈಡ್ಸ್ ಅನ್ನ ರಿಮೂವ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದು RNA ಪ್ರೈಮರ್ ಸ್ಟ್ರಾಂಡ್ಸ್ ಅನ್ನು ಕೂಡ ರಿಮೂವ್ ಮಾಡುತ್ತೆ. ಅಂಡ್ DNA ಲೈಗೇಜ್ ಎಂಜೈಮ್, ಫೈನಲಿ DNA ಲೈಗೇಜ್ ಎಂಜೈಮ್ ಇಟ್ ಜಾಯಿನ್ಸ್ ದಿ ಕಟ್ ಫ್ರಾಗ್ಮೆಂಟ್ಸ್. ಕಟ್ ಫ್ರಾಗ್ಮೆಂಟ್ಸ್ ಗಳನ್ನ ಜಾಯಿನ್ ಮಾಡ್ತಾ ಇದೆ. ಇಟ್ ಜಾಯಿನ್ಸ್ ದಿ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA. ಸೊ ಅಲ್ಲಿಗೆ ಕಂಪ್ಲೀಟ್ ರೆಪ್ಲಿಕೇಶನ್ ಪ್ರೊಸೆಸ್ ಮುಗಿದು ಹೋಗುತ್ತೆ. ಈ ರೀತಿ ಇಲ್ಲಿ ಪ್ರೊಸೆಸ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, 𝐒𝐂𝐈 ಇಲ್ಲಿ ಪ್ರೊಸೆಸ್ ನೋಡೋಣ ಏನೇನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 𝐒𝐂𝐈 ಕಂಪ್ಲೀಟ್ ದಿ ರೆಪ್ಲಿಕೇಶನ್ ವಿದಿನ್ ದಿ 18 ಮಿನಿಟ್ಸ್ ಅಂಡ್ ದಿ ಅವರೇಜ್ ರೇಟ್ ಆಫ್ ಪಾಲಿಮರೈಸೇಷನ್ ಎಷ್ಟಿದೆ, 2000 ಬೇಸ್ ಪೇರ್ಸ್ ಪರ್ ಸೆಕೆಂಡ್. ಯಾವುದು DNA ಪಾಲಿಮರೇಸ್ ಎಂಜೈಮ್ ಇದೆಯಲ್ಲ, ಪ್ರತಿ ಸೆಕೆಂಡ್ಸ್ಗೆ 2000 ಬೇಸ್ ಪೇರ್ಸ್ಗಳನ್ನ ಆ್ಯಡ್ ಮಾಡೋ ಕೆಪಾಸಿಟಿಯನ್ನು ಹೊಂದಿದೆ. ಎನರ್ಜೆಟಿಕ್ಲಿ ರೆಪ್ಲಿಕೇಶನ್ ಇಸ್ ಎ ವೆರಿ ಎಕ್ಸ್ಪೆನ್ಸಿವ್ ಪ್ರೊಸೆಸ್. ಇಟ್ ಇಸ್ ಅ ಹೈಲಿ ಆಕ್ಟಿವ್ ಅಂಡ್ ಎಕ್ಸ್ಪೆನ್ಸಿವ್ ಪ್ರೊಸೆಸ್ ಇದೆ. ಬಿಕಾಸ್ ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಆ್ಯಡ್ ಮಾಡಬೇಕಂದ್ರೆ ಅಲ್ಲಿ ATP ಎನರ್ಜಿ ಯೂಸ್ ಮಾಡುತ್ತೆ. ಅಂಡ್ ಡಿಆಕ್ಸಿರೈಬೋ ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ಸ್ ಇದೆಯಲ್ಲ, these triphosphate molecules, they act as a substrate for the replication process and they are also act as a energy for the polymerization process. ಡಿಆಕ್ಸಿರೈಬೋಸ್ ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ಸ್ ಅವು ಸಬ್ಸ್ಟ್ರೇಟ್ ತರಾನು ಕೆಲಸ ಮಾಡ್ತಾ ಇದೆ ಅಂಡ್ ಎನರ್ಜಿ ಮಾಲಿಕ್ಯೂಲ್ಸ್ ತರಾನು ಅವು ಕೂಡ ಕೆಲಸ ಇಲ್ಲಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ ಇವಾಗ ಏನಾಗ್ತಾ ಇದೆ ಅಂದ್ರೆ, ಒಂದು ಟೆಂಪ್ಲೇಟ್ 3 ಪ್ರೈಮ್ ಇಲ್ಲಿಗೆ ಇಮೇಜ್ ಇದೆ ನೋಡಿ, 3 ಪ್ರೈಮ್ ಟು 5 ಪ್ರೈಮ್ ಟೆಂಪ್ಲೇಟ್ ಇದೆ. ಅಲ್ಲಿ 5 ಪ್ರೈಮ್ ಟು 3 ಪ್ರೈಮ್ ಕಂಟಿನ್ಯೂಸ್ DNA ಸ್ಟ್ರಾಂಡ್ ಸಿಂಥಸೈಸ್ ಆಗ್ತಾ ಇದೆ.
ಇನ್ನೊಂದು ಇಲ್ಲಿ 5' to 3' ಸ್ಟ್ಯಾಂಡ್ ಇದೆ, ಅಲ್ಲಿ ಡಿಸ್ಕಂಟಿನ್ಯೂಸ್ ಸ್ಟ್ಯಾಂಡ್ಸ್ ಆರ್ ಒಕಾಜಾಕಿ ಫ್ರಾಗ್ಮೆಂಟ್ಸ್ಗಳು ಸಿಂಥಸೈಸ್ ಆಗ್ತಾ ಇದೆ. ಈ ರೀತಿ ಪಾಯಿಂಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ. ನೆಕ್ಸ್ಟ್ ಅದೇ ರೆಪ್ಲಿಕೇಶನ್ ಕಂಟಿನ್ಯೂ ಇದೆ. ರೆಪ್ಲಿಕೇಶನ್ ಅಕರ್ಸ್ ವಿದಿನ್ ದಿ ಸ್ಮಾಲ್ ಓಪನಿಂಗ್ ಆಫ್ DNA ಹೆಲಿಕ್ಸ್, ಅದನ್ನ ರೆಪ್ಲಿಕೇಶನ್ ಫೋರ್ಕ್ ಅಂತ ಹೇಳ್ತೀವಿ. ಯೂಶಲಿ ಇದು ವೈ ಸೇಪ್ಡ್ ಸ್ಟ್ರಕ್ಚರ್ ಇರುತ್ತೆ. ರೆಪ್ಲಿಕೇಶನ್ ಫೋರ್ಕ್ ಈಸ್ ವೈ ಸೇಪ್ಡ್ ಸ್ಟ್ರಕ್ಚರ್ ಇದೆ. ದೆನ್ DNA ರೆಪ್ಲಿಕೇಶನ್ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎಂಜೈಮ್ ಇದೆ, ಅದು ಮೇನ್ ಎಂಜೈಮ್ ಇದೆ ವಿಚ್ ಸಿಂಥಸೈಸ್ ದಿ DNA ಆಲ್ವೇಸ್ ಇನ್ ಎ 5' to 3' ಡೈರೆಕ್ಷನ್. ಅಂಡ್ ಯೂಶಲಿ ಡಿಸ್ಕಂಟಿನ್ಯೂಸ್ ಸ್ಟ್ಯಾಂಡ್ಸ್ ಆಫ್ DNA ಸಿಂಥಸೈಸ್ ಆಗ್ತಾ ಇದೆಯಲ್ಲ, ಅವುಗಳನ್ನ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ದೀಸ್ ವೇರ್ ಅಬ್ಸರ್ವ್ಡ್ ಬೈ ಸೈಂಟಿಸ್ಟ್. ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂಡ್ ದೀಸ್ ಆರ್ ಜಾಯಿನ್ಡ್ ಬೈ ದಿ ಎಂಜೈಮ್ DNA ಲೈಗೇಸ್ ಎಂಜೈಮ್. ದ ಪಾಯಿಂಟ್ ಆಫ್ ಒರಿಜಿನ್ ಆಫ್ ರೆಪ್ಲಿಕೇಶನ್, ಎಲ್ಲಿಂದ ರೆಪ್ಲಿಕೇಶನ್ ಪ್ರೊಸೆಸ್ ಇನಿಷಿಯೇಟ್ ಆಗುತ್ತಲ್ಲ ಅದನ್ನ ಓರಿ ಸೈಟ್ ಅಂತ ಹೇಳ್ತೀವಿ, ಆರ್ ಒರಿಜಿನ್ ಆಫ್ ರೆಪ್ಲಿಕೇಶನ್. ಇನ್ ದಿ ಪ್ರೊಕ್ಯಾರಿಯೋಟ್ there is only one ಓರಿ ಸೈಟ್, ಬಟ್ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ there are many ಓರಿ ಸೈಟ್ಸ್ ಇರುತ್ತೆ, ಬಿಕಾಸ್ ದ ಸೈಜ್ ಆಫ್ DNA ಇನ್ ದಿ ಯೂಕ್ಯಾರಿಯೋಟ್ ಈಸ್ ವೆರಿ ಲಾರ್ಜ್. ಸೊ ಅದಕ್ಕಾಗಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಮೆನಿ ಒರಿಜಿನ್ ಆಫ್ ರೆಪ್ಲಿಕೇಶನ್ಸ್ ಇರುತ್ತೆ. Then replication usually takes place in the S phase of cell division. Yes, cell cycle. Cell cycle na S phase ಇದೆಯಲ್ಲ, cell cycle ಅಲ್ಲಿ ಏನು ಬರುತ್ತೆ, ಯೂಶಲಿ G1 phase, S phase, G2 phase, M phase ಅಂತ ಬರುತ್ತೆ. ಸೊ S phase ಅಲ್ಲಿ DNA replication ಆಗ್ತಿರುತ್ತೆ. ಅಂಡ್ ಆಫ್ಟರ್ ದಿ ರೆಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಸಿಂಗಲ್ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇಂದ 2 DNA ಮಾಲಿಕ್ಯೂಲ್ಸ್ ಆಗ್ತಿರುತ್ತೆ. ಅಂಡ್ ಅದೇ ಕಂಟಿನ್ಯೂ ಆದರೆ ಇಫ್ ದರ್ ಇಸ್ ನೋ ಸೈಟೋಕೈನೆಸಿಸ್ ಅಲ್ಲಿ ಪಾಲಿಪ್ಲಾಯ್ಡಿ ಕೂಡ ಡೆವಲಪ್ ಆಗುತ್ತೆ, ಆರ್ ಕ್ರೋಮೋಸೋಮಲ್. ಇಫ್ ದಿಸ್ DNA ರೆಪ್ಲಿಕೇಶನ್ ಆದ ನಂತರ ಅಲ್ಲಿ ಸೈಟೋಕೈನೆಸಿಸ್ ಪ್ರಾಪರ್ಲಿ ಆಗದೇ ಇದ್ರೆ ಅಲ್ಲಿ ಪಾಲಿಪ್ಲಾಯ್ಡಿ ಆಗುತ್ತೆ. ಓಕೆ, ಆರ್ ದಟ್ ಇಸ್ ಎ ಕ್ರೋಮೋಸೋಮಲ್ ಅನಾಮಲಿ, ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಅಲ್ಲಿ ಡೆವಲಪ್ ಆಗುತ್ತೆ. ಇದಾಯಿತು, ಇದು DNA ರೆಪ್ಲಿಕೇಶನ್ ಆಯಿತು. ದ ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ನೋಡಬೇಕಾಗಿದೆ. ವಾಟ್ ಈಸ್ ದಿಸ್ ಟ್ರಾನ್ಸ್ಕ್ರಿಪ್ಷನ್? It is the process of copying genetic information from one strand of DNA into the RNA. ಇಲ್ಲಿ RNA ಏನು ಸಿಂಥಸೈಸ್ ಆಗ್ತಾ ಇದೆಯಲ್ಲ, ಐದರ್ ಇಟ್ ಮೇ ಬಿ ಎನಿ RNA, tRNA, mRNA, rRNA, ಯಾವುದು RNA ಆಗ್ಬೋದು, ಅಲ್ಲಿ RNA ಸಿಂಥಸೈಸ್ ಆಗ್ತಾ ಇದೆ. ಆ್ಯಂಡ್ ಯೂಶ್ವಲಿ ಯಾವ ರೀತಿ ಆಗ್ತಾ ಇದೆ ನೋಡಿ, ನಾನು ಇದನ್ನು ಬೇಸಿಕ್ ಆಗಿ ಹೇಳ್ತೀನಿ. ಇದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಓಕೆ, ಹಿಯರ್ ಡೈರೆಕ್ಷನ್ಸ್ ಆರ್ 3' to 5' ಇದೆ. ಓಕೆ, ಈ ರೀತಿ ನೋಡೋಣ, 3' to 5', ಅಂಡ್ ಇನ್ನೊಂದು ಕೆಲಸ ಮಾಡೋಣ, ಇಲ್ಲಿ ಇದನ್ನೇ ದೊಡ್ಡದು ಮಾಡೋಣ. ಸೊ ಇಲ್ಲಿದೆ ನೋಡಿ. ಓಕೆ, ಲೈಕ್ ದಿಸ್. ಇದು ಡಬಲ್ ಸ್ಟ್ಯಾಂಡರ್ಡ್ DNA. ಒನ್ ಈಸ್ 3' to 5' ಸ್ಟ್ಯಾಂಡ್, ಅಂಡ್ ಒನ್ ಮೋರ್ ಈಸ್ 5' to 3' ಸ್ಟ್ಯಾಂಡ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಯೂಶಲಿ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇದ್ರೆ ಇದನ್ನ ಪ್ರಮೋಟರ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ, P ಅಂತ ಬರೀತಾ ಇದ್ದೀನಿ. ಇಲ್ಲಿ ಕೆಲವೊಂದು ಸೀಕ್ವೆನ್ಸ್ ಇರುತ್ತೆ, ಅದನ್ನ ಟರ್ಮಿನೇಟರ್ ಸೀಕ್ವೆನ್ಸ್ ಅಂತ ಹೇಳ್ತಾ ಇದ್ದೀನಿ, T ಅಂತ ಬರಿತಾ ಇದ್ದೀನಿ. ಯೂಶ್ವಲಿ ಇಲ್ಲಿ ಇನ್ ದಿ ಇದು ಒಂದು ಕಂಪ್ಲೀಟ್ ಟ್ರಾನ್ಸ್ಕ್ರಿಪ್ಷನ್ ಇದೆ. ಅಂಡ್ ದೀಸ್ ಮಿಡಲ್ ಸೀಕ್ವೆನ್ಸಸ್ ಆರ್ ದಿ ಸ್ಟ್ರಕ್ಚರಲ್ ಜೀನ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಸ್ಟ್ರಕ್ಚರಲ್ ಜೀನ್ಸ್. ಇವು ಸ್ಟ್ರಕ್ಚರಲ್ ಜೀನ್ಸ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ವಾಟ್ ಆರ್ ಹ್ಯಾಪ್ನಿಂಗ್ ಹಿಯರ್. ಸೊ ಯೂಶ್ವಲಿ ಹಿಯರ್ 0 ಸೀಕ್ವೆನ್ಸ್ ಇದೆ. ಓಕೆ, ಬಿಫೋರ್ ದಿ ಸ್ಟ್ರಕ್ಚರಲ್ ಜೀನ್ ಈ ಸೈಡ್ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದ್ರೆ ಇದನ್ನ ಡೌನ್ ಸ್ಟ್ರೀಮ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಈ ಸೈಡ್ ಇದು ಟ್ರಾನ್ಸ್ಕ್ರಿಪ್ಷನ್ 0 ಸೀಕ್ವೆನ್ಸ್, ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಡ್. ಈ ಕಡೆ ಇದೆಯಲ್ಲ ಅದು ಅಪ್ಸ್ಟ್ರೀಮ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇದು ಅಪ್ಸ್ಟ್ರೀಮ್ ಸೀಕ್ವೆನ್ಸ್ ಇದೆ, ಡೌನ್ ಸ್ಟ್ರೀಮ್ ಅಂಡ್ ಅಪ್ಸ್ಟ್ರೀಮ್ ಸೀಕ್ವೆನ್ಸ್ ಇದೆ. ಸೊ ಅಪ್ಸ್ಟ್ರೀಮ್ ಸೀಕ್ವೆನ್ಸ್ ಅಲ್ಲಿ ಏನ್ ಸೀಕ್ವೆನ್ಸಸ್ ಇರುತ್ತಲ್ಲ ಅದನ್ನ ಪಾಸಿಟಿವ್ ಸೈನ್ +1 +2 ಈ ರೀತಿ ಸಿಂಬಾಲ್ ಇಂದ ಯೂಸ್ ಮಾಡ್ತೀವಿ. ಡೌನ್ ಸ್ಟ್ರೀಮ್ ಸೀಕ್ವೆನ್ಸ್ ಇದೆಯಲ್ಲ ಅದನ್ನ ನೆಗೆಟಿವ್ ಸಿಂಬಾಲ್ ಇಂದ ಸಾರಿ ಡೌನ್ ಸ್ಟ್ರೀಮ್ ಅಲ್ಲಿ ಪಾಸಿಟಿವ್ ಸೀಕ್ವೆನ್ಸಸ್ +1 +2 +3 ಈ ರೀತಿ ಮಾಡ್ತೀವಿ. ಇಲ್ಲಿ ನೆಗೆಟಿವ್ ಸೈನ್ ಇಂದ ರೀಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಡೌನ್ ಸ್ಟ್ರೀಮ್ ಅಪ್ಸ್ಟ್ರೀಮ್ ಅಲ್ಲಿ, ವಾಟ್ ಎವರ್ ದಿ ಸೀಕ್ವೆನ್ಸಸ್ ಆರ್ ಪ್ರೆಸೆಂಟ್. ಈಗ ಏನಾಗುತ್ತಂದ್ರೆ RNA ಪಾಲಿಮರೇಸ್ ಎಂಜೈಮ್ ಇದೆ. ಸೊ ವಾಟ್ ಎವರ್ ದ RNA ಪಾಲಿಮರೇಸ್ ಎಂಜೈಮ್, ಬಿಕಾಸ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್, RNA ಪಾಲಿಮರೇಸ್ ಎಂಜೈಮ್ ವಿಲ್ ಕಮ್ಸ್ ಅಂಡ್ ಬೈಂಡ್ ದಿ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ಪ್ರಮೋಟರ್ ರೀಸನ್. ಪ್ರಮೋಟರ್ ರೀಸನ್ ನ ಸ್ಪೆಸಿಫಿಕ್ ಸೀಕ್ವೆನ್ಸ್ ಮೇಲೆ RNA ಬಂದು ಬೈಂಡ್ ಆಗುತ್ತೆ ಅಂಡ್ ರೀಡ್ ದಿ ಸೀಕ್ವೆನ್ಸಸ್ ಆಫ್ ದಿಸ್ ಸ್ಟ್ಯಾಂಡ್ 3' to 5' ಸ್ಟ್ಯಾಂಡ್. ಇದನ್ನ ಈ ಮೇಲ್ಗಡೆ ಸ್ಟ್ಯಾಂಡ್ ಇದೆಯಲ್ಲ ಇದನ್ನ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಟೆಂಪ್ಲೇಟ್ ಸ್ಟ್ಯಾಂಡ್. ಅಂಡ್ 5' to 3' ಇದೆಯಲ್ಲ ಇದು ಕೋಡಿಂಗ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ದಿಸ್ ಇಸ್ ದಿ ಕೋಡಿಂಗ್ ಸ್ಟ್ಯಾಂಡ್. ಸೊ RNA ಪಾಲಿಮರೇಸ್ ಎಂಜೈಮ್ ಕಮ್ಸ್ ಅಂಡ್ ಬೈಂಡ್ಸ್ ಆನ್ ದಿ ಪ್ರಮೋಟರ್ ಸೀಕ್ವೆನ್ಸಸ್ ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಸ್ಟ್ಯಾಂಡ್. ಕೋಡಿಂಗ್ ಸ್ಟ್ಯಾಂಡ್ ನ ಪ್ರಮೋಟರ್ ಸೀಕ್ವೆನ್ಸ್ ಮೇಲೆ ಬೈಂಡ್ ಆಗುತ್ತೆ ಮತ್ತೆ ಸ್ಲೋ ಆಗಿ ಮೂವ್ ಆಗ್ತಾ ಇಲ್ಲಿವರೆಗೆ ಬರುತ್ತೆ. ಇಲ್ಲಿ ಬಂದ ನಂತರ ಅದು
ಪಾಲಿಮರೈಸೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತೆ. ಇದರಲ್ಲಿರುವಂಥ ಸೀಕ್ವೆನ್ಸಸ್ಗಳನ್ನ ರೀಡ್ ಮಾಡಿಕೊಂಡು ಇದರ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ ಅನ್ನು ಆ್ಯಡ್ ಮಾಡ್ತಾ ಇಲ್ಲಿ ಹೊಸ RNA ಸಿಂಥಸೈಸ್ ಮಾಡುತ್ತೆ. ಸೊ ಹಿಯರ್ ಇಟ್ ಇಸ್ ಅ RNA ಮಾಲಿಕ್ಯೂಲ್ ಇಸ್ ಸಿಂಥಸೈಸ್ಡ್. ಸೊ ಯಾವುದು ಇಲ್ಲಿ ಟೆಂಪ್ಲೇಟ್ ಸ್ಟ್ಯಾಂಡ್ ಇದೆಯಲ್ಲ ಅದರ ಸೀಕ್ವೆನ್ಸ್ಗಳನ್ನ ರೀಡ್ ಮಾಡಿಕೊಂಡು ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ ಇಲ್ಲಿ ಸಿಂಥಸೈಸ್ ಆಗ್ತಾ ಇದೆ ಇನ್ ಪ್ರೆಸೆನ್ಸ್ ಆಫ್ RNA ಪಾಲಿಮರೈಸ್ ಎಂಜೈಮ್. ಈ ರೀತಿ ಇಲ್ಲಿ ಒಂದು ಹೊಸ RNA ಸಿಂಥಸೈಸ್ ಆಗುತ್ತೆ. ಅಂಡ್ ದ ನ್ಯೂಲಿ ಸಿಂಥಸೈಸ್ RNA ಇಟ್ ಸೀಕ್ವೆನ್ಸಸ್ ಆರ್ ಕಾಂಪ್ಲಿಮೆಂಟರಿ ಟು ಟೆಂಪ್ಲೇಟ್ ಸ್ಟ್ಯಾಂಡ್ಗೆ ಕಾಂಪ್ಲಿಮೆಂಟರಿ ಇರುತ್ತೆ. ಅಂಡ್ ಸಿಂಥೇಸಿಸ್ ಆಫ್ ನ್ಯೂ RNA ಸ್ಟ್ಯಾಂಡ್ ಇಸ್ ಆಲ್ವೇಸ್ ಇನ್ ಎ 5' to 3' ಡೈರೆಕ್ಷನ್. ಇದು 5' to 3' ಇದ್ರೆ ಇದರ ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ ಯಾವುದು 3' to 5' DNA ಇದೆಯಲ್ಲ ಅದು ಟೆಂಪ್ಲೇಟ್ ಆಗಿ ಕೆಲಸ ಮಾಡುತ್ತೆ. ಬಟ್ ದ ಸೀಕ್ವೆನ್ಸಸ್ ಆಫ್ ದ ನ್ಯೂಲಿ ಸಿಂಥಸೈಸ್ಡ್ RNA they are exactly similar to this coding strand. ಇದರ ಸೀಕ್ವೆನ್ಸ್ಗೆ ಎಕ್ಸಾಕ್ಟ್ಲಿ ಸಿಮಿಲರ್ ಇರುತ್ತೆ. ಎಕ್ಸೆಪ್ಷನ್ ಈಸ್ ವೆರೆವರ್ ದೇರ್ ಇಸ್ ಅ ಥೈಮೀನ್ ಇಸ್ ಪ್ರೆಸೆಂಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ಇನ್ ದಿ RNA ಯುರಾಸಿಲ್ ಇರುತ್ತೆ. ಎಲ್ಲೆಲ್ಲಿ ಥೈಮೀನ್ ಇದೆಯಲ್ಲ ಆ ಥೈಮೀನ್ ಈಸ್ ರಿಪ್ಲೇಸ್ಡ್ ಬೈ ಯುರಾಸಿಲ್ ಇನ್ ದಿ RNA. ಅಷ್ಟೇ ಚೇಂಜ್ ಇರುತ್ತೆ. ಮತ್ತೆ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಓನ್ಲಿ 1 ಸ್ಟ್ರಾಂಡ್ ಆಫ್ DNA ಇಸ್ ಕಾಪಿಡ್ ಇನ್ ಟು ದಿ RNA. 2 ಸ್ಟ್ರಾಂಡ್ ಅಲ್ಲಿ ಕಾಪಿ ಆಗೋದಿಲ್ಲ. ಇಲ್ಲಾಂದ್ರೆ 2 ಸ್ಟ್ರಾಂಡ್ ಕಾಪಿ ಆದರೆ ಡಬಲ್ ಸ್ಟ್ರಾಂಡೆಡ್ RNA ಆಗುತ್ತೆ. ಅಂಡ್ ಡಬಲ್ ಸ್ಟ್ರಾಂಡೆಡ್ RNA ಇಟ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಪ್ರೋಟೀನ್ ಸಿಂಥೆಸಿಸ್. ಅದು ಜೆನೆಟಿಕ್ ಮಟೀರಿಯಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ. ಕಾಂಪ್ಲೆಕ್ಸಿಟಿ ಹೆಚ್ಚಾಗುತ್ತೆ. ಓಕೆ, ಅದೇ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟ್ರಾನ್ಸ್ಕ್ರಿಪ್ಷನ್ ದ ಪ್ರಿನ್ಸಿಪಲ್ ಆಫ್ ಕಾಂಪ್ಲಿಮೆಂಟಾರಿಟಿ ಗವರ್ನ್ಸ್ ದಿ ಟ್ರಾನ್ಸ್ಕ್ರಿಪ್ಷನ್ ಎಕ್ಸೆಪ್ಟ್ ಅಡೆನೋಸಿನ್ ಫಾರ್ಮ್ಸ್ ಪೇರ್ ವಿತ್ ದಿ ಯುರಾಸಿಲ್ ಇನ್ಸ್ಟೆಡ್ ಆಫ್ ಥೈಮಿನ್. ಅದೇ ಸೇಮ್ DNA ಏನಿರುತ್ತಲ್ಲ ಅದೇ ರೀತಿ ಅಲ್ಲಿ ಕಾಂಪ್ಲಿಮೆಂಟಾರಿಟಿ ಇಲ್ಲಿಯೂ ಕೂಡ ಇರುತ್ತೆ. ಆ್ಯಂಡ್ ಹಿಯರ್ ದ 2 RNA ಮಾಲಿಕ್ಯೂಲ್ಸ್ ಸಾರಿ ಏನಾಗುತ್ತೆ ನೋಡಿ, ಓನ್ಲಿ ಎ ಸೆಗ್ಮೆಂಟ್ ಆಫ್ DNA ಆ್ಯಂಡ್ ಓನ್ಲಿ 1 ಆಫ್ ದಿ 2 ಸ್ಟ್ರಾಂಡ್ಸ್ ಇಸ್ ಕಾಪಿಡ್ ಇನ್ ಟು RNA. ಓನ್ಲಿ ಒಂದು ಸ್ಟ್ರಾಂಡ್ ಕಾಪಿಯಾಗಿ RNA ಆಗ್ತಿರುತ್ತೆ. ಯಾಕಂದರೆ 2 ಸ್ಟ್ರಾಂಡ್ ಆದರೆ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ RNA ಅಲ್ಲಿ ಕಾಂಪ್ಲಿಮೆಂಟಾರಿಟಿ RNA ಮಧ್ಯದಲ್ಲಿ ಕಾಂಪ್ಲಿಮೆಂಟಾರಿಟಿ ಆಗಿ ಅದು ಡಬಲ್ ಸ್ಟ್ಯಾಂಡರ್ಡ್ ಆಗ್ಬೋದು ಮತ್ತು ಅದು ಟ್ರಾನ್ಸ್ಲೇಷನ್ ಪ್ರೊಸೆಸ್ ಮಾಡದೇನೆ ಇರ್ಬೋದು. ಈ ರೀತಿ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ನೋಡೋಣ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಈಗ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನೋಡಿ, ಇಲ್ಲಿ ಇಮೇಜ್ ಇದೆ. ಈಚ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇಟ್ ಕಂಟೈನ್ಸ್ 3 ಪಾರ್ಟ್ಸ್. ಅದರಲ್ಲಿ 3 ಪಾರ್ಟ್ಸ್ ಬರುತ್ತೆ. ಇದು ಇಲ್ಲಿ ನೋಡಿ, DNA ಡಿಪೆಂಡೆಂಟ್ ಇಲ್ಲಿ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಇದೆ. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಮೇನ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ 3 ರೀಸನ್ಸ್. ಒಂದು ಯಾವುದಿದೆ ನೋಡಿ, ಎ ಪ್ರಮೋಟರ್ ಸೀಕ್ವೆನ್ಸ್, ಎ ಸ್ಟ್ರಕ್ಚರಲ್ ಜೀನ್ ಆ್ಯಂಡ್ ಟರ್ಮಿನೇಟರ್ ರೀಸನ್. ಸೊ ದೀಸ್ ಆರ್ ದಿ 3 ಪಾರ್ಟ್ಸ್ ಆರ್ ಪ್ರೆಸೆಂಟ್. So usually the main enzyme which is required for the transcription process is a DNA dependent, okay, DNA dependent RNA polymerase enzyme ಅಂತ ಹೇಳ್ಬೋದು. DNA dependent RNA polymerase enzyme ಇದೆಯಲ್ಲ which synthesizes the new RNA always in a direction of 5' to 3' only by reading the sequences of a template of 3' to 5' template ಅನ್ನು ರೀಡ್ ಮಾಡಿಕೊಂಡು 5' to 3' ಡೈರೆಕ್ಷನ್ ಅಲ್ಲಿ ಹೊಸ RNA ಅನ್ನ ಸಿಂಥಸೈಸ್ ಮಾಡ್ತಾ ಇರುತ್ತೆ. ಓಕೆ, ಇದಾಯ್ತು. ದೆನ್ ಪ್ರಮೋಟರ್ ಸೀಕ್ವೆನ್ಸ್ ಇರುತ್ತಲ್ಲ ಅದು 5' ಅಂಡ್ ಅಪ್ಸ್ಟ್ರೀಮ್ ಸೀಕ್ವೆನ್ಸ್ ಅಲ್ಲಿ ಕೋಡಿಂಗ್ ಸ್ಟ್ಯಾಂಡ್ ನ 5' ಎಂಡ್ ಅಲ್ಲಿ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಸ್ಟ್ಯಾಂಡ್ 5' ಎಂಡ್ ಅಲ್ಲಿ ಇರುತ್ತೆ. ಅಂಡ್ ವಿಚ್ ಹೆಲ್ಪ್ಸ್ ಟು ಪ್ರೊವೈಡ್ ದಿ ಬೈಂಡಿಂಗ್ ಸೈಟ್ ಫಾರ್ RNA polymerase. Terminator is located toward the 3' end of the downstream with respect to coding strand and it defines the end of the transcription and the transcription process ಅನ್ನು ಸ್ಟಾಪ್ ಮಾಡಲಿಕ್ಕೆ ಅದು ಸಹಾಯ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂಡ್ ದಿ ಜೀನ್ ಅಂತ ಹೇಳಿದ್ದಾರೆ. ಇಲ್ಲಿ ಏನು ನೆನಪಿಟ್ಕೊಳ್ಬೇಕು ನೋಡಿ, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಸಿಸ್ಟ್ರಾನ್. ಸಿಸ್ಟ್ರಾನ್ಸ್ ಆರ್ ನಥಿಂಗ್ ಬಟ್ ಯೂನಿಟ್ ಆಫ್ DNA which code for the polypeptide synthesis. Cistrons are the unit of DNA which code for the polypeptide synthesis. Next, with respect to these cistronic units, coding units, prokaryotic gene and prokaryotic mRNA and eukaryotic mRNA ಅಥವಾ prokaryotic gene and eukaryotic gene ಅನ್ನ monocystronic and polycystronic ಅಂತಾನೂ ಹೇಳ್ತೀವಿ. ಯೂಕ್ಯಾರಿಯೋಟ್ಸ್ ಆರ್ ಮೋಸ್ಟ್ಲಿ ಮೋನೋಸಿಸ್ಟಾನಿಕ್ ಇರುತ್ತೆ. ಅಂದರೆ ಸಿಂಗಲ್ ಗ್ರೂಪ್ ಆಫ್ ಜೀನ್ಸ್, ಒಂದು ಸಿಂಗಲ್ ಫ್ರಾಗ್ಮೆಂಟ್ ಆಫ್ ಜೀನ್ ವಿಚ್ ಸಿಂಥಸೈಸಸ್ ಓನ್ಲಿ 1 polypeptide. ಬಟ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ಎ ಸಿಂಗಲ್ ಫ್ರಾಗ್ಮೆಂಟ್ ಆಫ್ ಜೀನ್ ಹ್ಯಾವ್ ದಿ ಅಬಿಲಿಟಿ ಟು ಸಿಂಥಸೈಸ್ ಮೆನಿ ಪಾಲಿಪೆಪ್ಟೈಡ್. ಸೊ ಅದಕ್ಕಾಗಿ ಅದನ್ನು ನಾವು ಪಾಲಿಸಿಸ್ಟ್ರಾನಿಕ್ ಅಂತ ಹೇಳ್ತೀವಿ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ನಮಗೆ ಪಾಲಿಸಿಸ್ಟ್ರಾನಿಕ್ ಸಿಗುತ್ತೆ, ಯೂಕ್ಯಾರಿಯೋಟ್ಸ್ ಅಲ್ಲಿ ನಮಗೆ ಮೋನೋಸಿಸ್ಟ್ರಾನಿಕ್ ಸಿಗುತ್ತೆ. ಇದು ನೆನಪಿಟ್ಟುಕೊಳ್ಳಿ. ಅಷ್ಟೇ ಅಲ್ಲ, ಈ ಜೀನ್ಸ್ಗಳಲ್ಲಿ ಎಕ್ಸಾನ್ ಮತ್ತು ಇಂಟ್ರಾನ್ಸ್ ಇರುತ್ತೆ. ಎಕ್ಸಾನ್ಸ್ ಆರ್ ನಥಿಂಗ್ ಬಟ್ ಕೋಡಿಂಗ್ ಸೀಕ್ವೆನ್ಸಸ್. ಇಂಟ್ರಾನ್ಸ್ ಆರ್ ದಿ ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಆರ್ ಇಂಟರ್ವೇನಿಂಗ್ ಸೀಕ್ವೆನ್ಸಸ್ ಅಂತಲೂ ಹೇಳ್ತೀವಿ. Later on, during the RNA modification, during the splicing process, the intron sequences ಅನ್ನ
ಕಟ್ ಮಾಡಿ ರಿಮೂವ್ ಮಾಡಲಾಗುತ್ತೆ ಆ್ಯಂಡ್ ಎಕ್ಸಾನ್ಸ್ ಅನ್ನು ಜಾಯಿನ್ ಕೂಡ ಮಾಡಲಾಗುತ್ತೆ. ದೆನ್ ಟೈಪ್ಸ್ ಆಫ್ RNA ಆ್ಯಂಡ್ ದಿ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಇಲ್ಲಿ ಬೇರೆ ಬೇರೆ ಥರದ RNAಗಳು ಯಾವ್ಯಾವ ಥರದ RNAಗಳನ್ನ ಯೂಸ್ ಮಾಡಲಾಗುತ್ತೆ ನೋಡಿ. ಸೊ ಯೂಶಲಿ ಇಲ್ಲೊಂದು ಈ ಟೇಬಲ್ ನೋಡಿ, ಯು ಕ್ಯಾನ್ ಸಿ ಹಿಯರ್ ಇನ್ ದಿ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ದರ್ ಇಸ್ ಓನ್ಲಿ ಒನ್ ಟೈಪ್ ಆಫ್ RNA ಅನ್ನ ಯೂಸ್ ಮಾಡೋಗುತ್ತೆ. ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ದರ್ ಇಸ್ ಓನ್ಲಿ ಒನ್ ಟೈಪ್ ಆಫ್ RNA ವಿಚ್ ಹ್ಯಾವ್ ದಿ ಅಬಿಲಿಟಿ ಟು ಸಿಂಥಸೈಸ್ ಆಲ್ ದಿ ಟೈಪ್. ಸಾರಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಓನ್ಲಿ ಒನ್ ಟೈಪ್ ಆಫ್ RNA ಪಾಲಿಮರೇಸ್ ಎಂಜೈಮ್ which have the ability to synthesize all the RNAs. But in case of eukaryotes ಅಲ್ಲಿ 3 ಪ್ರಕಾರದ RNA ಪಾಲಿಮರೇಸ್ಗಳು ಬೇಕಾಗುತ್ತೆ ಆ್ಯಂಡ್ ಅವು ಬೇರೆ ಬೇರೆ ಥರದ RNA ಅನ್ನು ಸಿಂಥಸೈಸ್ ಮಾಡುತ್ತೆ. ಒಂದು RNA ಪಾಲಿಮರೇಸ್ 1 which have the ability to synthesize 28 sRNA, 5.8 sRNA and 18 sRNA ಅನ್ನು ಸಿಂಥಸೈಸ್ ಮಾಡುತ್ತೆ. RNA ಪಾಲಿಮರೇಸ್ 2 ಇದೆಯಲ್ಲ, which have the ability to synthesize mRNA, ದಟ್ ಇಸ್ ಪ್ರಿಕರ್ಸರ್ ಆಫ್ mRNA ಆಸ್ HNRNA ಸಿಂಥಸೈಸ್ ಮಾಡುತ್ತೆ. ಅದೇ ಮಾಡಿಫೈ ಆಗಿ ನಂತರ mRNA ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅಂಡ್ RNA ಪಾಲಿಮರೇಸ್ 3 ಇದೆಯಲ್ಲ, ವಿಚ್ ಹ್ಯಾವ್ ದಿ ಅಬಿಲಿಟಿ ಟು ಸಿಂಥಸೈಸ್ 5 sRNA, ದೆನ್ ಅದರ ಜೊತೆಗೆ tRNA ಕೂಡ ಸಿಂಥಸೈಸ್ ಆಗುತ್ತೆ. ಅದರ ಜೊತೆಗೆ ಒಂದು ಸಬ್ ಸ್ಟ್ಯಾಂಡರ್ಡ್ RNA ಇಲ್ಲಿ ಹೇಳ್ತಾ ಇದ್ದೀನಿ, SNRNA, ಇನ್ನೊಂದು scRNA ಕೂಡ ಇಲ್ಲಿ ಸಿಂಥಸೈಸ್ ಆಗ್ತಾ ಇರುತ್ತೆ. ಇದು ಆಯಿತು. ಬಟ್ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ there is only one RNA polymerase enzyme which have the ability to synthesize all type of RNAs. ಟೈಪ್ಸ್ ಆಫ್ RNA ಅಂತ ಹೇಳ್ತಾ ಇದೀವಲ್ಲ, ಮೇನ್ಲಿ there are 3 ನಾನ್ ಜೆನೆಟಿಕ್ RNA ಬರುತ್ತೆ, mRNA, tRNA, rRNA. 3 ಪ್ರಕಾರದ RNAಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ದಟ್ ಇಸ್ mRNA ಮೆಸೆಂಜರ್ RNA, tRNA ಟ್ರಾನ್ಸ್ಫರ್ RNA, rRNA ರೈಬೋಸೋಮಲ್ RNA ಅಂತ ಹೇಳ್ತೀವಿ. ಅಂಡ್ ಜನರಲಿ ದೀಸ್ ನಾನ್ ಜೆನೆಟಿಕ್ RNA ಆರ್ ಸಿಂಗಲ್ ಸ್ಟ್ಯಾಂಡರ್ಡ್. SS ಅಂದ್ರೆ ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತೆ. ಯೂಶಲಿ ಇವು ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತೆ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅಲ್ಲಿ ಇವುಗಳ ಸಿಂಥೆಸಿಸ್ ಆಗುತ್ತೆ. ದ ನೆಕ್ಸ್ಟ್ ಇಲ್ಲಿದೆಯಲ್ಲ, ಇದು RNA ಮಾಡಿಫಿಕೇಶನ್ ಪ್ರೊಸೆಸ್ ಅನ್ನ ಈ ಡಯಾಗ್ರಾಮ್ ತೋರಿಸುತ್ತೆ. RNA ಮಾಡಿಫಿಕೇಶನ್ ಯಾವ ರೀತಿ ಆಗ್ತಾ ಇದೆ ನೋಡಿ. ವಾಟ್ ಅಬೌಟ್ ದಿಸ್ RNA ಮಾಡಿಫಿಕೇಶನ್? ಇನ್ ಕೇಸ್ ಆಫ್ RNA ಮಾಡಿಫಿಕೇಶನ್, ಲೆಟ್ಸ್ ಯು ಕ್ಯಾನ್ ಸಿ, ಇನ್ ಕೇಸ್ ಆಫ್ RNA ಮಾಡಿಫಿಕೇಶನ್ ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಸೊ RNA ಸಿಂಥೆಸೈಸ್ ಆಗ್ತಾ ಇದೆ. ಎಸ್ಪೆಷಲಿ ಇಟ್ ವಿಲ್ ಹ್ಯಾಪನ್ಸ್ ಓನ್ಲಿ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್, ನಾಟ್ ಇನ್ ದಿ ಪ್ರೋಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ RNA ಮಾಡಿಫಿಕೇಶನ್ ಬೇಕಾಗಿಲ್ಲ. ಬಟ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ RNA ಸಿಂಥಸೈಸ್ ಆಗ್ತಾ ಇದೆ. ಡ್ಯೂರಿಂಗ್ ದಿ RNA ಸಿಂಥಸೈಸ್ ಇನ್ ದಿ 5' ಎಂಡ್ ಅಲ್ಲಿ 5' ಕ್ಯಾಪ್ ಆಡ್ ಆಗುತ್ತೆ. ದಟ್ ಇಸ್ 7-ಮಿಥೈಲ್ ಗುವಾನೋಸಿನ್ ಟ್ರೈಫಾಸ್ಫೇಟ್ ಕ್ಯಾಪ್ ಆಡ್ ಆಗುತ್ತೆ ಅಟ್ ದಿ 5' ಎಂಡ್ ಅಂಡ್ ದಟ್ ಪ್ರೊಸೆಸ್ ನಾವು ಹೇಳ್ತೀವಿ ಇದನ್ನ ಕ್ಯಾಪಿಂಗ್. ದೆನ್ ಒಂದು ಸಲ RNA ಕಂಪ್ಲೀಟ್ ಸಿಂಥಸೈಸ್ ಆದಮೇಲೆ DNA ಇಂದ RNA ಸೆಪರೇಟ್ ಆಗಿ ಹೊರಗಡೆ ಬರುತ್ತೆ. ಅಲ್ಲಿ 5' ಕ್ಯಾಪ್ ಆಡ್ ಆಗಿದೆ, ಗುವಾನೋಸಿನ್ ಟ್ರೈಫಾಸ್ಫೇಟ್ ಕ್ಯಾಪ್ ಆಡ್ ಆಗಿದೆ. ಬಟ್ ಅದರಲ್ಲಿ ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ ಸೀಕ್ವೆನ್ಸ್ ಎರಡೂ ಕೂಡ ಇದೆ. ನಾವು ಇನ್ ದಿ 3' ಎಂಡ್ ಅಲ್ಲಿ ಪಾಲಿ ಅಡಿನಿಲೇಷನ್ ಆಗುತ್ತೆ. ದಟ್ ಇಸ್ ಪಾಲಿ ಎ ಟೇಲ್ ಫಾರ್ಮೇಷನ್ ಆಗುತ್ತೆ. ಅರೌಂಡ್ 200 to 300 ಅಡಿನಿಲೇಟ್ ನ್ಯೂಕ್ಲಿಯೋಟೈಡ್ಸ್ ಆಡ್ ಆಗುತ್ತೆ ಬೈ ದಿ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್. ಓಕೆ, ಇಲ್ಲಿ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್ ಅಡಿನಿಲೇಟ್ ನ್ಯೂಕ್ಲಿಯೋಟೈಡ್ ಆಡ್ ಆಗುತ್ತೆ. ಎಷ್ಟು? 200 to 300 ಅಂಡ್ ದಟ್ ವಿ ಕ್ಯಾನ್ ಸೇ ಪಾಲಿ ಅಡಿನಿಲೇಷನ್ ಆರ್ ಪಾಲಿ ಎ ಟೇಲ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಅಷ್ಟಾದ ನಂತರ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಸ್ಪ್ಲೈಸಿಂಗ್ ಪ್ರೊಸೆಸ್ ಬರುತ್ತೆ. ಸ್ಪ್ಲೈಸಿಂಗ್ ಇಸ್ ನಥಿಂಗ್ ಬಟ್ ರಿಮೂವಿಂಗ್ ಆಫ್ ಇಂಟ್ರಾನ್ಸ್ ಅಂಡ್ ಜಾಯ್ನಿಂಗ್ ಆಫ್ ಎಕ್ಸಾನ್ಸ್. ಸೊ ಇಲ್ಲಿ ಇಂಟ್ರಾನಿಕ್ ಲೂಪ್ಸ್ ಅಥವಾ ಇಂಟ್ರಾನಿಕ್ ಲ್ಯಾರಿಯೇಟ್ಸ್ ಅಂತ ಹೇಳ್ತೀವಿ, ಅದು ಫಾರ್ಮೇಷನ್ ಆಗುತ್ತೆ. ಇಂಟ್ರಾನ್ಸ್ಗಳು ಕಟ್ ಆಗಿ ರಿಮೂವ್ ಆಗುತ್ತೆ ಅಂಡ್ ಎಕ್ಸಾನ್ಸ್ಗಳ ಜಾಯ್ನಿಂಗ್ ಆಗುತ್ತೆ. ಫೈನಲಿ ಅಲ್ಲಿ ಫಂಕ್ಷನಲ್ RNA, a matured mRNA ಸಿಂಥಸೈಸ್ ಆಗುತ್ತೆ ವಿಚ್ ಕಂಟೇನ್ಸ್ ಎ 5' ಕ್ಯಾಪ್ ಅಂಡ್ 3' ಪಾಲಿ ಎ ಟೇಲ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ದಿ ಫಂಕ್ಷನಲ್ RNA ಸಿಂಥಸೈಸ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ನಾವು ನೋಡೋಣ. ಅದೇ ಇಲ್ಲಿ ಪ್ರೊಸೆಸ್ ನಾನು ಡಿಸ್ಕಸ್ ಮಾಡಿದ್ದೀನಿ ನೋಡಿ. ಒಂದು ಸಲ ಫುಲ್ಲಿ ಸಿಂಥಸೈಸ್ಡ್ RNA HNRNA ಮಾಡಿಫೈ ಆಗಿ ಫುಲ್ಲಿ ಸಿಂಥಸೈಸ್ಡ್ RNA ಆದರೆ ನಾವು ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ದಿ ಸೈಟೋಪ್ಲಾಸಮ್ ಫಾರ್ ದಿ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಆರ್ ಪ್ರೋಟೀನ್ ಸಿಂಥೆಸಿಸ್ ಪ್ರೊಸೆಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿ ಟೋಟಲಿ RNA ಮಾಡಿಫಿಕೇಶನ್ ಅಲ್ಲಿ 3 ಪ್ರೊಸೆಸ್ ನಡೆಯುತ್ತೆ. ಅದು ಒಂದು ಕ್ಯಾಪಿಂಗ್, ದಟ್ ಇಸ್ ಎ 5' ಕ್ಯಾಪಿಂಗ್. ದೆನ್ ಸೆಕೆಂಡ್ ಒನ್ ಇಸ್ ಎ 3' ಪಾಲಿ ಎ ಟೇಲ್ ಫಾರ್ಮೇಷನ್ ಅಂಡ್ ಸ್ಪ್ಲೈಸಿಂಗ್ ಪ್ರೊಸೆಸ್. ಸ್ಪ್ಲೈಸಿಂಗ್ ಇಸ್ ನಥಿಂಗ್ ಬಟ್ ರಿಮೂವಿಂಗ್ ಆಫ್ ಎಕ್ಸಾನ್ಸ್ ಅಂಡ್ ಜಾಯ್ನಿಂಗ್ ಆಫ್ ರಿಮೂವಿಂಗ್ ಆಫ್ ಇಂಟ್ರಾನ್ಸ್ ಅಂಡ್ ಜಾಯ್ನಿಂಗ್ ಆಫ್ ಎಕ್ಸಾನ್ಸ್ ಅಂತ ಹೇಳ್ಬೋದು. ಓಕೆ, ಈ ರೀತಿ ನಡೀತಾ ಇರುತ್ತೆ. ನೆಕ್ಸ್ಟ್ ನೋಡಬೇಕಾಗಿದೆ ಜೆನೆಟಿಕ್ ಕೋಡ್. ದ ಕಾನ್ಸೆಪ್ಟ್ ಆಫ್ ಜೆನೆಟಿಕ್ ಕೋಡ್ ಇದು ಟ್ರಿಪ್ಲೆಟ್ ಆಗಿರುತ್ತೆ ಅಂತ ಮೊದಲ ಬಾರಿ ಕೊಟ್ಟವರು ಜಾರ್ಜ್ ಗ್ಯಾಮೊ. ಅಷ್ಟೇ ಅಲ್ಲ, ದ ಕೋಡಾನ್ ಸೀಕ್ವೆನ್ಸಸ್, ಜೆನೆಟಿಕ್ ಕೋಡ್ ಸೀಕ್ವೆನ್ಸಸ್
ದೇ ಆರ್ ಟ್ರಿಪ್ಲೆಟ್ಟೇ ಇರುತ್ತೆ ಅಂತ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದವರು ಆ ಲೈನಲ್ಲಿ ಬರುವಂಥ ಸೈಂಟಿಸ್ಟ್ಗಳು ಒಂದು ಇಂಡಿಯನ್ ಬಾರ್ನ್ ಸೈಂಟಿಸ್ಟ್ ಹರಗೋವಿಂದ ಖೊರಾನ, ದೆನ್ ನರೇನ್ಬರ್ಗ್, ಇವನ್ ಸಿವಿಯರೋ ಒಕೋವಾ ಹಿ ಗಿವನ್ ಎ ಎಂಜೈಮ್, ದಟ್ ಇಸ್ ಒಕೋವಾ ಎಂಜೈಮ್ ಅಂತ ಹೇಳ್ತೀವಿ, ಆ ಪಾಲಿನ್ಯೂಕ್ಲಿಯೋಟೈಡ್ ಫಾಸ್ಫೋರೈಲೇಸ್ ಎಂಜೈಮ್. ದೇ ಆಲ್ಸೋ ಕಾಂಟ್ರಿಬ್ಯೂಟೆಡ್ experimentally to prove that codons are always triplet only. ಕೋಡಾನ್ಸ್ಗಳು ಯಾವತ್ತು ಟ್ರಿಪ್ಲೆಟ್ ಅಲ್ಲೇ ಇರುತ್ತೆ ಅಂತ ಪ್ರೂವ್ ಮಾಡಲಿಕ್ಕೆ ಅದು ಒಂದು ಕೂಡ ಸಹಾಯ ಆಗುತ್ತೆ. ನೆಕ್ಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್, ಇದು ಇಂಪಾರ್ಟೆಂಟ್ ಇದೆ ನೋಡಿ. ಇಲ್ಲಿ ಏನಿದೆ ಇಂಪಾರ್ಟೆಂಟ್ ಸೈಲೆಂಟ್ ಫೀಚರ್ಸ್? ದ ಕೋಡಾನ್ ಈಸ್ ಆಲ್ವೇಸ್ ಟ್ರಿಪ್ಲೆಟ್ ನೇಚರ್, ಟ್ರಿಪ್ಲೆಟ್ ಇರುತ್ತೆ. With triplet nature, totally there are 64 codon formation ಆಗುತ್ತೆ. In that 61 codon they codes for the amino acid and 3 codons are the stop codon ಇರುತ್ತೆ. ಅವು UAA, then UAG and UGA. So these are the 3 stop codons ಆಗುತ್ತೆ. Then the codons are degenerate nature. ಡಿಜನರಸಿ ನೇಚರ್ ಆಫ್ ಕೋಡಾನ್ಸ್ ಇರುತ್ತೆ. ಅಂದ್ರೆ ಏನಾಗುತ್ತೆ, ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದೆನ್ ಒನ್ ಕೋಡಾನ್, ದಟ್ ಇಸ್ ದ ಡಿಜನರೇಟ್ ನೇಚರ್ ಆಫ್ ದಿ ಕೋಡಾನ್ಸ್ ಅಂತ ಹೇಳ್ತೀವಿ, ಡಿಜನರಸಿ ನೇಚರ್ ಆಫ್ ದಿ ಕೋಡಾನ್. ಕೋಡಾನ್ಸ್ ಆರ್ ರೀಡ್ಸ್ ಇನ್ ಎ ಕಂಟಿನ್ಯೂಯಸ್ ಫ್ಯಾಷನ್ ವಿದೌಟ್ ಎನಿ ಪಂಕ್ಚುಯೇಷನ್ ಮಾರ್ಕ್. ಅಲ್ಲಿ ಕೋಡಾನ್ ಮಧ್ಯ ಸೆಮಿಕೋಲನ್ ಯಾ ಕಾಮಾ ಫುಲ್ ಸ್ಟಾಪ್ ಇಂಥದ್ದು ಏನೂ ಕೊಡುವಾಗೆ ಇಲ್ಲ, ಕಂಟಿನ್ಯೂಸ್ ಆಗಿ ರೀಡ್ ಮಾಡ್ತಿರ್ಬೇಕು. The codons are, a code is universal. ಅಂದ್ರೆ ನೋಡಿ, UUU, if it codes for the phenylalanine in the human being, even in bacteria also it codes for the phenylalanine only. ಎಲ್ಲ ಆರ್ಗಾನಿಸಮ್ಗಳಲ್ಲಿ ಅದೇ ಫಾಲೋ ಆಗುತ್ತೆ, ವಿತ್ ಫ್ಯೂ ಎಕ್ಸೆಪ್ಷನ್. ಕೆಲವೊಂದು ಎಕ್ಸೆಪ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ, ದಟ್ ಇಸ್ ಸಮ್ ವೇರಿಯೇಷನ್ಸ್ ಫೌಂಡ್ ಇನ್ ದಿ ಮೈಟೋಕಾಂಡ್ರಿಯಲ್ ಜೀನ್ ಅಂಡ್ ಇವನ್ ಇನ್ ಸಮ್ ಪ್ರೋಟೋಸೋವನ್ ಜೀನ್ಗಳಲ್ಲೂ ಸ್ವಲ್ಪ ಎಕ್ಸೆಪ್ಷನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದರ್ವೈಸ್ ಜನರಲಿ ಕೋಡಾನ್ಸ್ ಆರ್ ಯೂನಿವರ್ಸಲ್ ನೇಚರ್. ಅಷ್ಟೇ ಅಲ್ಲ, AUG ಕೋಡಾನ್ಸ್, ಇದು ನೋಡಿ, AUG codon, it will show the dual nature. AUG, it codes dual function ತೋರಿಸುತ್ತೆ. AUG, it codes for the amino acid methionine and it also act as a initiator codon. ಅಂದ್ರೆ ಅದು ಪ್ರೋಟೀನ್ ಸಿಂಥೆಸಿಸ್ ಪ್ರೊಸೆಸ್, ಪ್ರೋಟೀನ್ ಸಿಂಥೆಸಿಸ್ ಮಾಡುವಾಗ ಇನಿಷಿಯೇಟರ್ ಕೋಡಾನ್ ಆಗಿ ಕೂಡ ಕೆಲಸ ಮಾಡ್ತಾ ಇರುತ್ತೆ ಡ್ಯೂರಿಂಗ್ ದಿ ಟ್ರಾನ್ಸ್ಲೇಷನ್ ಪ್ರೊಸೆಸ್. ಅಷ್ಟೇ ಅಲ್ಲ, ದರ್ ಆರ್ 3 ಸ್ಟಾಪ್ ಕೋಡಾನ್ಸ್. ಯಾವುದಿದೆ ನೋಡಿ, ಇಲ್ಲಿದೆ ನೋಡಿ, UAA, UAG and UGA, ಇಲ್ಲೇ ಮೇಲೆ ಬರೆದಿದ್ದೀನಿ. ಸೊ ದೀಸ್ ಆರ್ ದಿ 3 ಸ್ಟಾಪ್ ಕೋಡಾನ್ಸ್ which stops the translation process, which helps to stop the which helps to terminate the translation process. Next ನೋಡೋಣ, mutation and genetic code. Mutation and genetic code. ಈ mutation ಅಂದ್ರೇನು? ಸಡನ್ ಚೇಂಜ್ ಇನ್ ದಿ ಜೆನೆಟಿಕ್ ಇನ್ಫಾರ್ಮೇಶನ್. ಜೆನೆಟಿಕ್ ಇನ್ಫಾರ್ಮೇಶನ್ ಅಲ್ಲಿ ಸಡನ್ ಚೇಂಜ್ ಆಗ್ತಾ ಇದೆ, ಜೀನೋಮಿಕ್ ಕಾಂಬಿನೇಷನ್ ಅಲ್ಲಿ ಸಡನ್ ಚೇಂಜ್ ಆಗ್ತಾ ಇದೆ ಡ್ಯೂ ಟು ದಿ ಅಡಿಷನ್ ಆರ್ ಡಿಲೀಷನ್ ಆಫ್ ಜೆನೆಟಿಕ್ ಮಟೀರಿಯಲ್. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಮ್ಯೂಟೇಷನ್ ಅಂತ ಹೇಳ್ತೀವಿ. ಅಡಿಷನ್ ಆರ್ ಡಿಲೀಷನ್ ಆಫ್ ಜೆನೆಟಿಕ್ ಮಟೀರಿಯಲ್ ಅಂದ್ರೆ ಏನು? ಅಡಿಷನ್ ಆರ್ ಡಿಲೀಷನ್ ಆಫ್ ನೈಟ್ರೋಜನಸ್ ಬೇಸಿಸ್, addition or deletion of chromosomes, addition or deletion of chromosomal segments, that we can say it is a mutation ಅಂತ ಹೇಳ್ತೀವಿ. If addition or deletion of 2 or more than 2 nitrogenous bases ಆಗ್ತಾ ಇದ್ರೆ ಅದನ್ನ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಅಂಡ್ ಒಂದು ಎಕ್ಸಾಂಪಲ್ ಇದೆ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ಗೆ, ಇಟ್ ರಿಸಲ್ಟ್ಸ್ ಇನ್ ಎ ಡಿಸೀಸ್ ಥಲಸ್ಸೇಮಿಯಾ. ಥಲಸ್ಸೇಮಿಯಾ ಇದೆಯಲ್ಲ, ಇದು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್, ಇದರಿಂದ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಆಗ್ತಾ ಇದೆ. So, if there is addition and deletion of only one nitrogenous base, if they change with respect to only one nitrogenous base, ಅದನ್ನ ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಅಟ್ ಎ ಟೈಮ್ 3 ನೈಟ್ರೋಜನಸ್ ಬೇಸ್ ಅನ್ನ ಡಿಲೀಟ್ ಮಾಡಿದ್ದೆ ಆದ್ರೆ ಅಥವಾ ಆಡ್ ಮಾಡಿದ್ದೆ ಆದ್ರೆ, 3 ನೈಟ್ರೋಜನಸ್ ಬೇಸ್ ಅನ್ನು ಡಿಲೀಟ್ ಅಥವಾ ಆಡ್ ಮಾಡಿದ್ದೆ ಆದ್ರೆ ಅಲ್ಲಿ ಫ್ರೇಮ್ ನ್ಯೂಕ್ಲಿಯೋಟೈಡ್ ಫ್ರೇಮ್ ಇದೆಯಲ್ಲ ಅದರಲ್ಲಿ ಏನು ಅಂತ ಹೇಳ್ಕೊಳ್ಳುವಂತ ಚೇಂಜ್ ಆಗೋದೇ ಇಲ್ಲ. ಅದೇ ಪಾಯಿಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ನೋಡೋಣ tRNA as a adapter molecule. The first time the structure of tRNA was given by Francis Crick. And tRNA nothing but transfer RNA, which have the ability to transfer the amino acid from cytoplasm to the site of protein synthesis. So ಯಾವಾಗ ಈ tRNA ಇದೆಯಲ್ಲ, ಜಸ್ಟ್ ಅಮೈನೋ ಆಸಿಡ್ ಅಷ್ಟೇ ಅಟ್ಯಾಚ್ ಮಾಡ್ಲಿಕ್ಕೆ ಅಲೋ ಮಾಡೋದಿಲ್ಲ, ಅದರ ಜೊತೆಗೆ ಅಮೈನೋ ಆಸಿಡ್ ಬೈಂಡಿಂಗ್ ಸೈಟ್ ಇದೆ, ಅದರ ಜೊತೆಗೆ ಅಲ್ಲಿ ಚಾರ್ಜಿಂಗ್ ಆಫ್ ಅಮೈನೋ ಆಸಿಡ್ಗೆ ಅಲ್ಲಿ ಒಂದು ಎಂಜೈಮ್ ಬೇಕಾಗಿದೆ, ಎಂಜೈಮ್ ಅಟ್ಯಾಚ್ಮೆಂಟ್ ಸೈಟ್ ಇದೆ, ರೈಬೋಸೋಮ್ ಜೊತೆಗೂ ಬೈಂಡ್ ಆಗ್ತಾ ಇದೆ. ಸೊ ಒನ್ tRNA ಇಟ್ ಪರ್ಫಾರ್ಮ್ ದಿ ಡಿಫ್ರೆಂಟ್ ಆಕ್ಟಿವಿಟಿ. ಸೊ ಅದಕ್ಕಾಗಿ ಇದನ್ನ ನಾವು ಅಡಪ್ಟರ್ tRNA ಅಂತಾನೂ ಕೂಡ ಕರಿತೀವಿ. ಆರ್ ದ tRNA ಆಸ್ ಇಟ್ ವಿಲ್ ಬೈಂಡ್ಸ್ ವಿತ್ ದಿ ಅಸಿಡಿಕ್ ಮಾಲಿಕ್ಯೂಲ್, ದಟ್ ಇಸ್ ಅಮೈನೋ ಆಸಿಡ್ ಜೊತೆಗೆ ಬೈಂಡ್ ಆಗ್ತಾ ಇದೆ, ಅದಕ್ಕಾಗಿ ಅದನ್ನ ಸಾಲ್ಯೂಬಲ್ RNA ಅಂತಾನೂ ಕೂಡ ಹೇಳ್ತೀವಿ. tRNA ವಿ ಕ್ಯಾನ್ ಸೇ ಇಟ್ ಇಸ್ ಎ ಅಡಪ್ಟರ್ ಮಾಲಿಕ್ಯೂಲ್. ಓಕೆ, ಇದನ್ನ ಅಡಪ್ಟರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ, ಆರ್ ಸಾಲ್ಯೂಬಲ್ RNA ಅಂತ ಹೇಳ್ತೀವಿ. ಅಂಡ್ ದಿ tRNA, ದಿ ಸೀಕ್ವೆನ್ಸಸ್ ಆಫ್ tRNA, they are the anticodon sequences ಅಂತ ಹೇಳ್ತೀವಿ, anticodon, and these are complementary with the mRNA sequences. ಇವು
ಕೋಡಾನ್ ಎಂ ಆರ್ ಎನ್ ಎಲ್ಲಿರುವಂಥ ಕೋಡಾನ್ ಸೀಕ್ವೆನ್ಸಸ್ ಎಂ ಆರ್ ಎನ್ ಎಲ್ಲಿರುವಂಥ ಕೋಡಾನ್ ಸೀಕ್ವೆನ್ಸಸ್ಗಳಿಗೆ ಆಂಟಿ ಕೋಡಾನ್ಸ್ ಆರ್ ಟಿ ಆರ್ ಎನ್ ಎ ಸೀಕ್ವೆನ್ಸಸ್ ಎಂ ಆರ್ ಎನ್ ಎ ಕೋಡಾನ್ ಸೀಕ್ವೆನ್ಸ್ಗಳಿಗೆ ಇವು ಕಾಂಪ್ಲಿಮೆಂಟರಿ ಆಗಿರುತ್ತೆ. ದ ನೆಕ್ಸ್ಟ್ ಈಸ್ ಇಲ್ಲಿ ಟಿ ಆರ್ ಎನ್ ಎಲ್ಲಿ ಸೆಕೆಂಡರಿ ಸ್ಟ್ರಕ್ಚರ್ ಅಂಡ್ ಟೆರ್ಸರಿ ಸ್ಟ್ರಕ್ಚರ್ ಎರಡು ನೋಡ್ಬೋದು. ಸೆಕೆಂಡರಿ ಸ್ಟ್ರಕ್ಚರ್ ದಟ್ ಇಸ್ ಎ 2 ಡೈಮೆನ್ಷನಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಕ್ಲೋವರ್ ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅಂಡ್ ಟೆರ್ಸರಿ ಸ್ಟ್ರಕ್ಚರ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಇರುತ್ತೆ. ದಟ್ ಇಸ್ ಎ ಇನ್ವರ್ಟೆಡ್ ಎಲ್ ಸೇಪ್ ಸ್ಟ್ರಕ್ಚರ್ ಇರುತ್ತೆ. ಆಕ್ಚುಲಿ ಈ ರೀತಿ ಬರುತ್ತದೆ, ಇನ್ವರ್ಟೆಡ್ ಎಲ್ ಸೇಪ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ಬೇರೆ ಬೇರೆ ಸೈಂಟಿಸ್ಟ್ ಅನ್ನ ಇದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ಪ್ರಪೋಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ ಟ್ರಾನ್ಸ್ಲೇಷನ್ ಪ್ರೋಸೆಸ್. ಟ್ರಾನ್ಸ್ಲೇಷನ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಪ್ರೋಟೀನ್ ಸಿಂಥೆಸಿಸ್, ಪ್ರೊಸೆಸ್ ಆಫ್ ಪ್ರೋಟೀನ್ ಸಿಂಥೆಸಿಸ್ ಅಂತ ಹೇಳ್ತೀವಿ. ಆರ್ ಪ್ರೊಸೆಸ್ ಆಫ್ ಪಾಲಿಮರೈಸೇಷನ್ ಆಫ್ ಅಮೈನೋ ಆಸಿಡ್ ಟು ಫಾರ್ಮ್ ಎ ಲಾಂಗ್ ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್ ಬೈ ಯೂಸಿಂಗ್ ಎಂ ಆರ್ ಎನ್ ಎ ಆಸ್ ಎ ಟೆಂಪ್ಲೇಟ್. ಇಲ್ಲಿ ಎಂ ಆರ್ ಎನ್ ಎ ಟೆಂಪ್ಲೇಟ್ ಆಗಿ ಬಳಸಲಾಗುತ್ತೆ ಡ್ಯೂರಿಂಗ್ ದಿ ಪ್ರೋಟೀನ್ ಸಿಂಥೆಸಿಸ್. ಅಂಡ್ ದ ಸೈಟ್ ಆಫ್ ಪ್ರೋಟೀನ್ ಸಿಂಥೆಸಿಸ್ ಈಸ್ ಎ cytoplasm in both prokaryotes and eukaryotes. And during the protein synthesis, tRNA they transfer the specific amino acid to the site of protein synthesis. And ribosomes they are act as the main factories of protein synthesis. Ribosomes ಇದೆಲ್ಲ ಅವು protein synthesis ನ main factories ಆಗಿ ಅಲ್ಲಿ ಕೆಲಸ ಮಾಡ್ತಿರುತ್ತೆ. ನೆಕ್ಸ್ಟ್ ಬಗಾಯ್ತು ದ ರೈಬೋಸ್ ಯೂಶಲಿ ಹೇ ಜೋ ರೈಬೋಸೋಮ್ಸ್ ಐತೆ ಸಾರಿ ವಾಟ್ ಎವರ್ ದ ರೈಬೋಸೋಮ್ಸ್ ಆರ್ ಪ್ರೆಸೆಂಟ್ ಹಿಯರ್. ಇಲ್ಲಿ ಏನಾಗುತ್ತೆ ನೋಡಿ, ರೈಬೋಸೋಮ್ ಕನ್ಸಿಸ್ಟ್ ದೇ ಆರ್ ಸ್ಟ್ರಕ್ಚರಲ್ ಕಾಂಪೊನೆಂಟ್ ಆಫ್ ಮೀನ್ಸ್ ಯೂಶಲಿ ಅಲ್ಲಿ ಆರ್ ಎನ್ ಎ ಮತ್ತು ಪ್ರೋಟೀನ್ಸ್ ಇಂದ ಆಗಿರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದೇ ಆರ್ ಆಕ್ಟ್ ಆಸ್ ಎ ಪ್ರೋಟೀನ್ ಫ್ಯಾಕ್ಟ್ರೀಸ್ ಇಂದ ಆಗಿರುತ್ತೆ. ಈಚ್ ರೈಬೋಸೋಮ್ ಇಟ್ ಇಸ್ ಮೇಡ್ ಅಪ್ ಆಫ್ 2 ಸಬ್ ಯೂನಿಟ್ಸ್. ದರ್ ಇಸ್ ಎ ಸ್ಮಾಲರ್ ಸಬ್ ಯೂನಿಟ್ ಆ್ಯಂಡ್ ಲಾರ್ಜರ್ ಸಬ್ ಯೂನಿಟ್ ಇರುತ್ತೆ. ಅವು ಎರಡು ಕಂಬೈಂಡ್ ಆಗುತ್ತೆ, ಆರ್ ಎನ್ ಎ ಜೊತೆಗೆ ಬೈಂಡ್ ಆಗುತ್ತೆ ಮತ್ತು ಪ್ರೋಟೀನ್ ಸಿಂಥೆಸಿಸ್ ಅಲ್ಲಿ ಅವು ಹೆಲ್ಪ್ ಮಾಡುತ್ತೆ ಅಂತ ನಾವು ಹೇಳ್ತಿರ್ತೀವಿ. ಆ್ಯಂಡ್ ಡ್ಯೂರಿಂಗ್ ದಟ್ ಟೈಮ್ ಆರ್ ಎನ್ ಇದೆಯಲ್ಲ which shows the catalytic activity. ಯಾವುದು rRNA. rRNA it shows the catalytic activity in the prokaryotes. 23 sRNA show the catalytic activity and eukaryotes ಅಲ್ಲಿ 28 sRNA in the eukaryotes it show the catalytic activity. ಅಂದ್ರೆ ರೈಬೋಸೈಮ್ ಆಕ್ಟಿವಿಟಿ ಇದು ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. and mRNA which act as a template or translation unit, ಟ್ರಾನ್ಸ್ಲೇಷನ್ ಯೂನಿಟ್ ಆಗಿ ಎಂ ಆರ್ ಎನ್ ಎ ಕೆಲಸ ಮಾಡ್ತಿರುತ್ತೆ. ವೇರ್ ಎ ಯು ಜಿ ಇಸ್ ದಿ ಸ್ಟಾರ್ಟ್ ಕೋಡಾನ್ ಮತ್ತು ಅದರ ಪಕ್ಕದಲ್ಲಿ ಅಲ್ಲಿ ಯು ಟಿ ಆರ್ ಸೀಕ್ವೆನ್ಸಸ್ ಇರುತ್ತೆ. ದಟ್ ಇಸ್ ಅನ್ಟ್ರಾನ್ಸ್ಲೇಟೆಡ್ ಯೂನಿಟ್ ವಿಚ್ ಪ್ರೊವೈಡ್ ದಿ ಸ್ಟ್ಯಾಬಿಲಿಟಿ ಟು ದಿ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಂತ ನಾವಿಲ್ಲಿ ಹೇಳ್ತಾ ಇರ್ತೀವಿ. ಓಕೆ, ಸೊ ಇಲ್ಲಿ ಏನು ಇಮೇಜ್ ಇದೆಯಲ್ಲ, ಯಾವ ರೀತಿ ಟ್ರಾನ್ಸ್ಲೇಷನ್ ಆಗ್ತಾ ಇದೆ, ಯಾವ ರೀತಿ ಲಾಂಗ್ ಪಾಲಿಪೆಪ್ಟೈಡ್ ಸಿಂಥಸೈಸ್ ಆಗ್ತಾ ಇದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ನೆಕ್ಸ್ಟ್ ನೋಡೋಣ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್. ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಲ್ಲಿ ಇಲ್ಲಿ ಏನು ನೆನಪಿಟ್ಕೊಳ್ಬೇಕಾಗಿದೆ ನೋಡಿ, ಇನ್ ದಿ ಯೂಕ್ಯಾರಿಯೋಟ್ಸ್ ಅಟ್ ದಿ ಮೇನ್ಲಿ 4 ಲೆವೆಲ್ಸ್ ಅಲ್ಲಿ ಜೀನ್ಸ್ ಅನ್ನ ರೆಗ್ಯುಲೇಟ್ ಮಾಡಬಹುದು. ಸೊ ದೇ ಆರ್ ಒಂದು ಟ್ರಾನ್ಸ್ಕ್ರಿಪ್ಷನ್ ಲೆವೆಲ್, ದಟ್ ಇಸ್ ಎ ಫಾರ್ಮೇಷನ್ ಆಫ್ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಯಾ ಪ್ರೊಸೆಸಿಂಗ್ ಲೆವೆಲ್, ದಟ್ ಇಸ್ ಎ ಸ್ಪ್ಲೈಸಿಂಗ್ ಪ್ರೊಸೆಸ್ ಅಲ್ಲಿ ಜೀನ್ ಅನ್ನ ರೆಗ್ಯುಲೇಟ್ ಮಾಡ್ಬೋದು, ಅಂದ್ರೆ ಜೀನ್ ಎಕ್ಸ್ಪ್ರೆಷನ್ ರೆಗ್ಯುಲೇಟ್ ಮಾಡ್ಬೋದು. ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ಎಂ ಆರ್ ಎನ್ ಎ ಫ್ರಮ್ ದಿ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್ ಅಲ್ಲೂ ಕೂಡ ಜೀನ್ ರೆಗ್ಯುಲೇಟ್ ಮಾಡ್ಬೋದು. ಅಂಡ್ ಟ್ರಾನ್ಸ್ಲೇಷನ್ ಲೆವೆಲ್ ಇದೆಯಲ್ಲ, ದಟ್ ಇಸ್ ಪ್ರೋಟೀನ್ ಸಿಂಥೆಸಿಸ್ ಟೈಮ್ ಅಲ್ಲೂ ಜೀನ್ ಅನ್ನ ರೆಗ್ಯುಲೇಟ್ ಮಾಡ್ಬೋದು. ಸೊ ದೀಸ್ ಆರ್ ದಿ 4 ಲೆವೆಲ್ಸ್ ವೇರ್ ಯೂಕ್ಯಾರಿಯೋಟಿಕ್ ಜೀನ್ಸ್ ಕ್ಯಾನ್ ಬಿ ರೆಗ್ಯುಲೇಟೆಡ್. The next ಅಷ್ಟೇ ಅಲ್ಲ, ಮೆಟಾಬೋಲಿಕ್, ಫಿಸಿಯಾಲಜಿಕ್ ಅಂಡ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಆಲ್ಸೋ ಹೆಲ್ಪ್ಸ್ ಟು ರೆಗ್ಯುಲೇಟ್ ದಿ ಜೀನ್ ಎಕ್ಸ್ಪ್ರೆಷನ್. ದೆನ್ ಇದು ಏನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ನೋಡೋಣ, ಜೀನ್ ರೆಗ್ಯುಲೇಷನ್ ಅಲ್ಲಿ ಒಂದು ಎಕ್ಸಾಂಪಲ್ ಇದೆ ನಿಮ್ಮ ಸಿಲೆಬಸ್ಗೆ, ದಟ್ ಇಸ್ ಎ ಲ್ಯಾಕ್ ಆಪರಾನ್ ಕಾನ್ಸೆಪ್ಟ್. ದ ಫಸ್ಟ್ ಟೈಮ್ ದಿಸ್ ಲ್ಯಾಕ್ ಆಪರಾನ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ಜಾಕೋಬ್ ಅಂಡ್ ಮೊನಾರ್ಡ್ ಟು ಎಕ್ಸ್ಪ್ಲೇನ್ ಹೌ ದ ಲ್ಯಾಕ್ಟೋಸ್ ಮೆಟಾಬೋಲೈಸಿಂಗ್ ಜೀನ್ their expresses, how their expression is regulated. That is lac operon andre here lac refers to lactose. So usually ಇಲ್ಲಿ ಏನಾಗುತ್ತೆ ನೋಡಿ, what will happens here in the lac operon ಅಲ್ಲಿ there are mainly some important type of genes are there. They are the 3 structural genes ಇರುತ್ತೆ. ಓಕೆ, ಅಲ್ಲಿ ಮೊದಲು ಸ್ಟ್ರಕ್ಚರಲ್ ಜೀನ್ ಇರುತ್ತೆ. ದೇ ಆರ್ 3 ಟೈಪ್ಸ್ ಆಫ್ ಸ್ಟ್ರಕ್ಚರಲ್ ಜೀನ್ಸ್. ದೇ ಆರ್ ದಿ ಝೆಡ್, ವೈ ಆ್ಯಂಡ್ ಎ ಜೀನ್ ಇರುತ್ತೆ. ಒಂದು ರೆಗ್ಯುಲೇಟರ್ ಜೀನ್ ಇದೆ, ಅದನ್ನು ಐ ಜೀನ್, ದಟ್ ಇಸ್ ಇನಿಬಿಟರ್ ಜೀನ್ ಅಂತ ಹೇಳ್ತೀವಿ. ದೆನ್ ಅಷ್ಟೇ ಅಲ್ಲ, ಯೂಶಲಿ ಸ್ಟ್ರಕ್ಚರಲ್ ಜೀನ್ ಆಯಿತು, ಇವನ್ ಪ್ರಮೋಟರ್ ಜೀನ್ ಇರುತ್ತೆ, ಪಿ ಜೀನ್ ಅಂತ ಹೇಳ್ತೀವಿ. ಆಪರೇಟರ್ ಜೀನ್ ಕೂಡ ಇಲ್ಲಿ ಇರುತ್ತೆ. ಓಕೆ, ಸೊ ಇರುತ್ತೆ. ಇಲ್ಲಿ ಡಯಾಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ಇದೆ, ನೋಡೋಣ. ವಿತ್ ಡಯಾಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ನಾವು ಇದನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, 1 ಮಿನಿಟ್. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಯೂಶಲಿ ಇದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಓಕೆ, ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್, ಎಸ್ಪೆಷಲಿ ಇನ್ ಕೇಸ್ ಆಫ್ ದಲ್ಲಿ. ಸೊ ಇಲ್ಲಿ ಒಂದು ಜೀನ್ ಇದೆ, ದಟ್ ಇಸ್ ಐ ಜೀನ್ ಇದೆ, ದಟ್ ಇಸ್ ಇನಿಬಿಟರ್ ಯಾ ರೆಗ್ಯುಲೇಟರ್ ಜೀನ್. ಸೊ ಇದು ಕಂಟಿನ್ಯೂಸ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಎಕ್ಸ್ಪ್ರೆಸ್ ಆಯಿತು, ಇಲ್ಲಿ ಇದರ mRNA ಆಗುತ್ತೆ. ಇದು ಪ್ರೋಟೀನ್ ಆಗ್ತಾ ಇದೆ, ದಟ್ ಇಸ್ ಎ ರಿಪ್ರೆಸರ್ ಪ್ರೋಟೀನ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಇಲ್ಲಿ ಪ್ರಮೋಟರ್ ಜೀನ್ ಇದೆ, ಇಲ್ಲಿ ಆಪರೇಟರ್ ಜೀನ್ ಇದೆ, ಅಂಡ್ ಹಿಯರ್ ದೇ ಆರ್ 3 ಸ್ಟ್ರಕ್ಚರಲ್ ಜೀನ್, ಝೆಡ್,
ವೈ ಅಂಡ್ ಎ ಜೀನ್ಸ್ಗಳಿದೆ. ಸೊ ಈ ರಿಪ್ರೆಸರ್ ಪ್ರೋಟೀನ್ ಏನಿದೆಯಲ್ಲ, ನಾವು ಇಟ್ ವಿಲ್ ಬೈಂಡ್ಸ್ ಟು ದಿ ಆಪರೇಟರ್ ಜೀನ್. ಆಪರೇಟರ್ ಜೀನ್ ಬೈಂಡ್ ಆದರೆ ಪ್ರಮೋಟರ್ ಇಟ್ ವಿಲ್ ಪ್ರೊವೈಡ್ ದಿ ಬೈಂಡಿಂಗ್ ಸೈಟ್ ಫಾರ್ RNA ಪಾಲಿಮರೇಸ್ ಎಂಜೈಮ್, RNAP ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಸೊ ಇದು ಯೂಶಲಿ ಇದು ಇಲ್ಲಿ ಹೋಗಿ ಬೈಂಡ್ ಆದರೆ ಆಸ್ ಇಟ್ ವಿಲ್ ಬೈಂಡ್ಸ್ ಟು ದಿಸ್, ಇದಕ್ಕೆ ಬೈಂಡ್ ಆಗ್ತಾ ಇದ್ರೆ ಪ್ರಾಬ್ಲಮ್ ಏನಾಗ್ತಾ ಇದೆ, ಇಟ್ ವೋಂಟ್ ಅಲೋ ದಿ ಮೂವ್ಮೆಂಟ್ ಆಫ್ RNA ಪಾಲಿಮರೇಸ್ ಥ್ರೂ ಇಟ್. ಅವಾಗ ಈ ಜೀನ್ಗಳ ಎಕ್ಸ್ಪ್ರೆಷನ್ ಆಗೋದೇ ಇಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಯೂಶುವಲಿ ಇನ್ ದಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಅಲ್ಲಿ ದರ್ ಇಸ್ ಎ ಇಂಡ್ಯೂಸರ್ ತರ ಲ್ಯಾಕ್ಟೋಸ್ ಇರುತ್ತೆ, ದಟ್ ಇಸ್ ಅಲೋ ಲ್ಯಾಕ್ಟೋಸ್. ಇಟ್ ವಿಲ್ ಬೈಂಡ್ಸ್ ಟು ದಿ ರಿಪ್ರೆಸರ್ ಪ್ರೋಟೀನ್. ರಿಪ್ರೆಸರ್ ಪ್ರೋಟೀನ್ ಬೈಂಡ್ ಆಗುತ್ತೆ, ಲ್ಯಾಕ್ಟೋಸ್ ಅಥವಾ ಅಲೋ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ವಿಟ್ ಆಕ್ಟ್ ಆಸ್ ಎ ಇಂಡ್ಯೂಸರ್. ಲ್ಯಾಕ್ಟೋಸ್ ಆರ್ ಅಲೋ ಲ್ಯಾಕ್ಟೋಸ್ ಇದೆ, ಅಲೋ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಇದು ಹೋಗಿ ಇದಕ್ಕೆ ಬೈಂಡ್ ಆಗುತ್ತೆ. ದೆನ್ ಈ ರಿಪ್ರೆಸರ್ ಪ್ರೋಟೀನ್ ಇಲ್ಲಿ ಆಪರೇಟರ್ಗೆ ಬೈಂಡ್ ಆಗೋದಿಲ್ಲ. ದೆನ್ RNA ಪಾಲಿಮರೇಸ್ ಸುಲಭವಾಗಿ ಇಲ್ಲಿ ಮೂವ್ ಮಾಡಿಕೊಂಡು ಈ ZY ಅಂಡ್ ಎ ಮೂರು ಸ್ಟ್ರಕ್ಚರಲ್ ಜೀನ್ ಇದೆಲ್ಲ ಅವುಗಳ ಸೀಕ್ವೆನ್ಸಸ್ ಅನ್ನ ರೀಡ್ ಮಾಡಿಕೊಂಡು ಇಲ್ಲಿ RNA ಸಿಂಥಸೈಸ್ ಮಾಡುತ್ತೆ. ಈ RNA ಇಂದ ಇಲ್ಲಿ ಎಂಜೈಮ್ಗಳಾಗುತ್ತೆ. ದಟ್ ಇಸ್ ಎಂಜೈಮ್ 1 ಇಸ್ ಎ ಬೀಟಾ ಗ್ಯಾಲಕ್ಟೋಸೈಡೇಸ್ ಎಂಜೈಮ್, ಎಂಜೈಮ್ 2 ಇಸ್ ಎ permease enzyme, enzyme 3 is a trans acetylase enzyme, and these enzymes which helps in the lactose metabolism. ಇಲ್ಲಿ enzyme synthesize ಆಗ್ತಾ ಇದ್ರೆ lack operon switch on ಇದೆ ಅಂತ, enzyme synthesis ಆಗ್ತಿಲ್ಲ ಅಂದ್ರೆ lack operon genes ಇದೆ, cluster of lack operon genes switch off ಇದೆ ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ನೋಡಬೇಕಾಗಿದೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಇದರಿಂದ ಎಕ್ಸಾಮ್ಗೆ ಏನು ಕ್ವಶನ್ ಬರುತ್ತೆ, ಎಸ್ಪೆಷಲಿ ಸೈಲೆಂಟ್ ಫೀಚರ್ಸ್ ಮೇಲೆ ಇದರಿಂದ ಹೆಚ್ಚಿಗೆ ಕ್ವಶನ್ ಬರ್ತಾ ಇರುತ್ತೆ. ದಿಸ್ ಪ್ರಾಜೆಕ್ಟ್ ವಾಸ್ ಲಾಂಚ್ಡ್ ಫಸ್ಟ್ ಟೈಮ್ ಇನ್ ದಿ 1990 ಅಂಡ್ ಕಂಪ್ಲೀಟೆಡ್. ದ ಫಸ್ಟ್ ಡ್ರಾಫ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ವಾಸ್ ಕಂಪ್ಲೀಟೆಡ್ ಆಫ್ಟರ್ ದಿ 13 years. ಇನ್ ದಿ 2003 ಅಲ್ಲಿ ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಲಾಗಿದ್ದಾರೆ. ಹ್ಯೂಮನ್ ಜೀನೋಮ್, ದಟ್ ಇಸ್ ಎ ಸೆಟ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ haploid cell. It contains 3 into 10 to the power 9 base pairs. ಸೊ ಇದರ ಮೇನ್ ಆಬ್ಜೆಕ್ಟ್ ಏನಿತ್ತು, ಕಂಪ್ಲೀಟ್ ಹ್ಯೂಮನ್ ಜೀನೋಮ್ ಅನ್ನು ಸೀಕ್ವೆನ್ಸ್ ಮಾಡಬೇಕಾಗಿದೆ. ಟೋಟಲ್ ಕಾಸ್ಟ್ $9 billion ಅಂಡ್ ಹ್ಯೂಮನ್ ಜೀನೋಮ್ ಜೊತೆಗೆ ಸಮ್ ಮಾಡೆಲ್ ಆರ್ಗ್ಯಾನಿಸಮ್ಸ್ ಇದೆ, ಜಸ್ಟ್ ಲೈಕ್ E.coli ಬ್ಯಾಕ್ಟೀರಿಯಾ, ಈಸ್ಟ್, ಸಿನೋರಾಬ್ಡಿಟಿಸ್ ಎಲೆಗಾನ್ಸ್, ದಟ್ ಇಸ್ ವರ್ಮ್, ದೆನ್ ಡ್ರೋಸೋಫಿಲಾ, ದೆನ್ ಪ್ಲಾಂಟ್ಸ್ ಲೈಕ್ ರೈಸ್ ಅಂಡ್ ಅರಾಬ್ಡಾಪ್ಸಿಸ್. ಈ ಪ್ಲಾಂಟ್ಸ್ಗಳ ಸೀಕ್ವೆನ್ಸಿಂಗ್ ಕೂಡ ಅಲ್ಲಿ ಮಾಡೋದಿದೆ. ಹ್ಯೂಮನ್ ಜೀನೋಮ್ ಜೊತೆಗೆ ಈ ಮಾಡೆಲ್ ಆರ್ಗ್ಯಾನಿಸಮ್ಸ್ ಇದೆಯಲ್ಲ ಅವುಗಳ ಸೀಕ್ವೆನ್ಸಿಂಗ್ ಕೂಡ ಇಲ್ಲಿ ಮಾಡೋದಿತ್ತು. ದೆನ್ ಅದರ ಜೊತೆಗೆ ಯಾವ್ಯಾವ ಮೆಥಡಾಲಜಿ ಫಾಲೋ ಮಾಡಿದ್ದಾರೆ, ಮೇನ್ಲಿ ದರ್ ಆರ್ 2 ಮೆಥಡಾಲಜಿ. ಒಂದು ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಟ್ಯಾಗ್ಸ್, ಅಂದ್ರೆ ಸ್ಪೆಸಿಫಿಕ್ ಸೀಕ್ವೆನ್ಸಸ್ ಅವು ಎಕ್ಸ್ಪ್ರೆಷನ್ ಮಾಡುತ್ತಲ್ಲ ಅವುಗಳನ್ನ ಮಾತ್ರ ಸೀಕ್ವೆನ್ಸ್ ಮಾಡೋದು. ಇದು ಇನಿಷಿಯಲ್ ಸ್ಟಾರ್ಟ್ ಆಗಿತ್ತು. ಲೇಟರ್ ಆನ್ ಆಸ್ ದ ಡಾಕ್ಟರ್ ಸ್ಯಾಂಗರ್ ಡೆವಲಪ್ಡ್ ದಿ ಸೀಕ್ವೆನ್ಸರ್ ಮಷೀನ್, ದೆನ್ ಸೀಕ್ವೆನ್ಸ್ ಅನೋಟೇಷನ್ ಮಾಡಿದ್ರು. ಅಂದ್ರೆ ಇಮಿಡಿಯೇಟ್ಲಿ ಫಾಸ್ಟ್ ಆಗಿ DNA ಸೀಕ್ವೆನ್ಸಿಂಗ್ ಮಾಡೋದಿದೆ, ಅದರ ಜೊತೆಗೆ ಅವುಗಳ ಫಂಕ್ಷನ್ಸ್ಗಳು ಕೂಡ ಏನಿದೆ ಅದನ್ನು ಕೂಡ ನೋಡೋದನ್ನ ಸ್ಟಾರ್ಟ್ ಮಾಡಿದರು. ಅದರ ಜೊತೆಗೆ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅನ್ನು ಯೂಸ್ ಮಾಡಿದ್ದಾರೆ. ದೆನ್ RFLP ಅಂಡ್ ಇಲೆಕ್ಟ್ರೋಫೋರೆಸಿಸ್ಗಳನ್ನು ಕೂಡ ಈ ಟೈಮಲ್ಲಿ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದೆನ್ ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಏನಿದೆ, ಒಂದು ಹ್ಯೂಮನ್ ಜೀನೋಮ್ ಕಂಟೈನ್ಸ್ 3164.7 million base pairs, and usually average size of each gene is 3000 bases. Largest gene is a dystrophin gene which contains 2.4 million bases, and total estimated gene in the human genome are around 30,000 genes. Almost 99.9% of genes in all the humans are same, and only 2% of genes contains expressing sequences, and maximum part of human genome it contains a repetitive non-coding sequence only. Among the human genome, the largest chromosome is the chromosome number 1, which contains a maximum gene of 2968 genes. And smallest chromosome is the Y chromosome, which contains least number of genes, that is a 231 genes ಅದರಲ್ಲಿದೆ. ಕಡಿಮೆ ಜೀನ್ಸ್ ಇರುವಂತ ಕ್ರೋಮೋಸೋಮ್ Y ಕ್ರೋಮೋಸೋಮ್, ಅತಿ ಹೆಚ್ಚು ಜೀನ್ಸ್ ಇರುವಂತ ಕ್ರೋಮೋಸೋಮ್ ನಂಬರ್ 1. And at 1.4 million locations single nucleotide polymorphs ಗಳಿದೆ, and these SNPs ಅಂತ ಹೇಳ್ತೀವಿ, single nucleotide polymorphs. they are single nucleotide polymorphs ಗಳನ್ನ usually here the single nucleotide polymorphs ಗಳನ್ನ ಸ್ಪೆಷಲಿ single nucleotide polymorphs ಇದೆಯಲ್ಲ, ಸ್ಪೆಷಲಿ ಅವುಗಳನ್ನ single nucleotide polymorphs ಅನ್ನ
ಸ್ಪೆಷಲಿ ಡಿಸೀಸ್ ಸಸೆಪ್ಟಿಬಿಲಿಟಿ ತೋರಿಸುತ್ತೆ ಅಥವಾ ಡಿಸೀಸ್ ರೆಸಿಸ್ಟಿವಿಟಿ ತೋರಿಸುತ್ತೆ ಅಂತ ಸ್ಟಡಿ ಮಾಡಲಿಕ್ಕಾಗಿ ಯೂಸ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ದ ಲಾಸ್ಟ್ ಸಿಕ್ವೆನ್ಸ್ಡ್ ಕ್ರೋಮೋಸೋಮ್ ಇದೆ, ಇಟ್ ಇಸ್ ಎ ಕ್ರೋಮೋಸೋಮ್ ನಂಬರ್ 1. ಅಂದರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಡ್ರಾಫ್ಟ್ ಸಬ್ಮಿಟ್ ಮಾಡಿದ ನಂತರ ಕೂಡ ಸಿಕ್ವೆನ್ಸಿಂಗ್ ಪ್ರೊಸೆಸ್ ಕಂಟಿನ್ಯೂ ಇತ್ತು, ಆ್ಯಂಡ್ ಇಟ್ ಸಿಕ್ವೆನ್ಸಿಂಗ್ ವಾಸ್ ಕಂಪ್ಲೀಟೆಡ್ ಇನ್ ದಿ May 2006. And as per the human karyotype, totally there are 23 pairs of chromosomes are present. In that 22 pairs are autosomal chromosomes, and last 2 chromosomes, that is a sex chromosome ಅಂತ ಹೇಳ್ತೀವಿ, ಅದರಲ್ಲಿ X and Y chromosomes ನಮಗೆ ನೋಡಲಿಕ್ಕೆ ಸಿಗುತ್ತೆ. So that's about the human genome project. Then one more is the concept, DNA fingerprinting. Okay. Usually DNA fingerprinting, as per the human genome project, 99.9% of human genome sequences in all the humans are same. It shows the variation with respect to only 0.1%. ಅಂದರೆ ಒಂದು ಬೇಸ್ ಫಾರ್ ಎವ್ರಿ 1000 ಬೇಸಿಸ್ ಅಲ್ಲಿ ಸೇಮ್ ಇರುತ್ತೆ. ಸೊ ಅದು ಒನ್ ಔಟ್ ಆಫ್ ಎವ್ರಿ 1000 ಬೇಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ, ಓನ್ಲಿ 0.1% ಮಾತ್ರ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಸೊ ಈ 0.1% ಏನು ಡಿಫ್ರೆನ್ಸ್ ಇರುತ್ತಲ್ಲ, ಅಂಥ ಜೀನ್ಗಳ ಸಿಕ್ವೆನ್ಸಿಂಗ್ ಮಾಡೋದೇ ಮೇನ್ ಇಂಪಾರ್ಟೆಂಟ್ ಟಾಸ್ಕ್ in the DNA fingerprinting. That is a sequencing of specific fragment of DNA. Yes, sequencing of specific DNA. So that we can say it is a DNA fingerprinting ಅಂತ ಹೇಳ್ತೀವಿ. So usually ಇಲ್ಲಿ DNA fingerprinting technically, first time this technique was developed by the Alex Zafri, American scientist. And in this ಏನು ಮಾಡಿದ್ದಾರೆ ಅಂದರೆ the sequencing of repetitive units, non-coding repetitive units ಇದೆಯಲ್ಲ, ಸ್ಪೆಷಲಿ ದೇ ಆರ್ ದಿ ಮಿನಿ ಸೆಟಲೈಟ್ ಸೀಕ್ವೆನ್ಸಸ್ ಅಂತ ಹೇಳ್ತೀವಿ. The mini satellite sequences which shows the maximum polymorphism and they contains a specific repetitive unit, that is a variable number of tandem repeats ಅಂತ ಹೇಳ್ತೀವಿ. ಆ ಸೆಗ್ಮೆಂಟ್ಸ್ ಗಳನ್ನ ಸೀಕ್ವೆನ್ಸ್ ಮಾಡಿಕೊಂಡು ದ ಸ್ಪೆಸಿಫಿಕ್ ಆರ್ಗ್ಯಾನಿಸಮ್ಸ್ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ದಟ್ ಟೆಕ್ನಿಕ್ ವಿ ಕ್ಯಾನ್ ಸೇ DNA fingerprinting. ಇದಕ್ಕಾಗಿ ಸ್ಯಾಂಪಲ್ಸ್ಗಳನ್ನ ಬಳಸಲಾಗುತ್ತೆ. ಐದರ್ ಇಟ್ ಮೇ ಬಿ ಬ್ಲಡ್ ಆರ್ ಹೇರ್ ಫಾಲಿಕಲ್, ಸ್ಕಿನ್, ಬೋನ್, ಸಲೈವಾ, ಸ್ಪರ್ಮ್ ಸ್ಯಾಂಪಲ್ಸ್ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಿಕೊಂಡು DNA fingerprinting ಮಾಡಲಾಗುತ್ತೆ. ಸೊ ಯೂಶಲಿ DNA fingerprinting ಅಲ್ಲಿ ಏನೇನು ಯಾವ ಸ್ಟೆಪ್ ಫಾರ್ಮುಲಾ ಮಾಡೋದು, ಯಾವ್ಯಾವ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾರೆ ನೋಡಿ. ಫಸ್ಟ್ ಐಸೋಲೇಷನ್ ಆಫ್ DNA, ಆಮೇಲೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎಂಜೈಮ್ ಯೂಸ್ ಮಾಡ್ಕೊಂಡು DNA ಕಟ್ ಮಾಡೋದಿದೆ. ಆ ಕಟ್ ಫ್ರಾಗ್ಮೆಂಟ್ಸ್ ಆಫ್ DNA ಇದೆಯಲ್ಲ, ಅವುಗಳನ್ನ ಸಪರೇಟ್ ಮಾಡಲಿಕ್ಕೆ ಇಲೆಕ್ಟ್ರೋಫೋರೆಸಿಸ್, ಅಗಾರೋಜೆಲ್ ಇಲೆಕ್ಟ್ರೋಫೋರೆಸಿಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ನೌ ದ ಕಟ್ DNA ಫ್ರಾಗ್ಮೆಂಟ್ಸ್ಗಳನ್ನ ಯೂಶಲಿ ನೈಲಾನ್ ಸೀಟ್ ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬ್ಲಾಟಿಂಗ್ ಟೆಕ್ನಿಕ್ ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಇಲ್ಲಿ ಸದರ್ನ್ ಬ್ಲಾಟಿಂಗ್ ಟೆಕ್ನಿಕನ್ನು ಫಾಲೋ ಮಾಡ್ತಾರೆ. ಒನ್ಸ್ ಅದು ನೈಲಾನ್ ಸೆಲ್ಲೋಸ್ ಸೀಟ್ ಅಥವಾ ನೈಟ್ರೋಸ್ ಸೆಲ್ಲೋಸ್ ಸೀಟ್ ಮೇಲೆ, ನೈಲಾನ್ ಮೆಂಬ್ರೇನ್ ಅಥವಾ ನೈಟ್ರೋಸ್ ಸೆಲ್ಲೋಸ್ ಸೀಟ್ ಮೇಲೆ ಆ DNA ಫ್ರಾಗ್ಮೆಂಟ್ಸ್ಗಳು ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ಹೈಬ್ರಿಡೈಸೇಷನ್, ಬಿಕಾಸ್ ಆಲ್ರೆಡಿ ಅಲ್ಲಿ ಆಲ್ಕಲಿ ಟ್ರೀಟ್ಮೆಂಟಿಂದ ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿ ಕನ್ವರ್ಟ್ ಆಗಿದೆ, ಈಗ ಅಲ್ಲಿ ಹೈಬ್ರಿಡೈಸೇಷನ್ ಮಾಡಲಾಗುತ್ತೆ ಬೈ ಯೂಸಿಂಗ್ ದಿ ಪ್ರೋಬ್. Probe are the radio-labeled, radioactive known sequences of DNA which are complementary to the VNTR. So probe DNA ಇಂದ ಹೈಬ್ರಿಡೈಸೇಷನ್ ಮಾಡಲಾಗುತ್ತೆ. ಒಂದು ಸಲ ಹೈಬ್ರಿಡೈಸೇಷನ್ ಆದರೆ, VNTR ಫ್ರಾಗ್ಮೆಂಟ್ಸ್ನ ಹೈಬ್ರಿಡೈಸೇಷನ್ ಆದರೆ ಅವುಗಳನ್ನ ಅಬ್ಸರ್ವ್ ಮಾಡಲಿಕ್ಕೆ ಅಲ್ಲಿ ಅಟೋ ರೇಡಿಯೋಗ್ರಾಫಿ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ಸೊ ನಂಬರ್ ಆಫ್ VNTR ಕಾಪೀಸ್ ಎಷ್ಟಿದೆ ಅದರ ಆಧಾರದ ಮೇಲೆ ಸಸ್ಪೆಕ್ಟ್ಸ್ಗಳನ್ನ ರಿಕಗ್ನೈಸ್ ಮಾಡಲಾಗುತ್ತೆ ಅಥವಾ ಆರ್ಗ್ಯಾನಿಸಮ್ಗಳನ್ನ ರಿಕಗ್ನೈಸ್ ಮಾಡಲಾಗುತ್ತೆ. ಇಲ್ಲಿ DNA fingerprinting ಸಿಗ್ನಿಫಿಕೆನ್ಸ್ ಏನು, ಏನು ಕೆಲಸ ಮಾಡುತ್ತೆ? VNTRs ಆರ್ ದಿ ಮೆನಿ ಸೆಟಲೈಟ್ ಸೀಕ್ವೆನ್ಸಸ್ ಇದೆ, ಮಿನಿ ಸೆಟಲೈಟ್ ಸೀಕ್ವೆನ್ಸಸ್ ವಿಚ್ ಆರ್ ರಿಪಿಟೇಟಿವ್ DNA ಸೀಕ್ವೆನ್ಸಸ್ ಅಂತ ಹೇಳ್ತೀವಿ. ವಿಚ್ ಆರ್ ರಿಪಿಟೇಟಿವ್ DNA ಮಿನಿ ಸೆಟಲೈಟ್ ಸೀಕ್ವೆನ್ಸಸ್ ಆ್ಯಂಡ್ ವಿಚ್ ಆರ್ ರಿಪಿಟೇಟಿವ್ DNA ಸೀಕ್ವೆನ್ಸಸ್ ಇರುತ್ತೆ. And these VNTRs, they have the each and every human beings ಅಲ್ಲಿ ನಂಬರ್ ಆಫ್ ರಿಪೀಟ್ಸ್ ಏನಿದೆ, ಸೀಕ್ವೆನ್ಸ್ ಅದೇ ಇದೆ ಬಟ್ ನಂಬರ್ ಆಫ್ ರಿಪೀಟ್ಸ್ ಇದೆಯಲ್ಲ ಅದು ವೇರಿ ಇರುತ್ತೆ. ಆ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಇಲ್ಲಿ DNA fingerprinting ಫಾಲೋ ಮಾಡ್ತಾರೆ. ಆ್ಯಂಡ್ DNA fingerprinting ಅಲ್ಲಿ ಇಫ್ ಇಟ್ ಇಸ್ ಪಾಸಿಬಲ್ ಅಲ್ಲಿ PCR ಅನ್ನು ಕೂಡ ಬಳಸಲಾಗುತ್ತೆ. ಅಂದರೆ DNA ಮಾಲಿಕ್ಯೂಲ್ ಸ್ಯಾಂಪಲ್ ಕಡಿಮೆ ಇದ್ದರೆ ಆ DNA ಮಾಲಿಕ್ಯೂಲ್ಸ್ ಅನ್ನು, DNA ಫ್ರಾಗ್ಮೆಂಟ್ಸ್ ಅನ್ನು ಅಂಪ್ಲಿಫಿಕೇಶನ್ ಮಾಡಲಿಕ್ಕೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಕೂಡ ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಯೂಶಲಿ ಲ್ಯಾಕ್ ಆಪ್ರಾನ್, ಕೆಲವೊಂದು ಅಡಿಷನಲ್ ಪಾಯಿಂಟ್ಸ್ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ನೋಡಿ. ದ ರಿಪ್ರೆಸರ್ ಆಫ್ ಆಪ್ರಾನ್ ಸಿಂಥಸೈಸ್ಡ್ ಕಂಟಿನ್ಯೂಯಸ್ಲಿ, ದಟ್ ಇಸ್ ಎ ಕಾನ್ಸ್ಟಿಟ್ಯೂಟಿವ್ ಜೀನ್ ಅಂತ ಹೇಳ್ತೀವಿ, ಕಂಟಿನ್ಯೂಯಸ್ಲಿ ಸಿಂಥಸೈಸ್ ಆಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ಬಿಕಾಸ್ ಆಫ್ ಜೀನ್ ಇಂದ ಅಥವಾ ರೆಗ್ಯುಲೇಟರ್ ಜೀನ್ ಇಂದ ಕಂಟಿನ್ಯೂಸ್ ಆಗಿ ಸಿಂಥಸೈಸ್ ಆಗ್ತಾ ಇದೆ. ಕೆಲವೊಂದು ಅಡಿಷನಲ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. Then lack of operon, it is usually present, we can see clearly in the E.coli cell. If the lack of operon gene express ಆಗ್ತಾ ಇದ್ರೆ it is a switch on ಅಂತ ಹೇಳ್ತೀವಿ. ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದ್ರೆ switch on, and ಸ್ಟ್ರಕ್ಚರಲ್ ಜೀನ್ ಎಕ್ಸ್ಪ್ರೆಸ್ ಆಗಲಿಲ್ಲ ಅಂದ್ರೆ lack of operon switch off ಇದೆ ಅಂತ ಹೇಳ್ತೀವಿ. And it will expresses in presence of lactose, so therefore it is a inducible operon ಅಂತ ಹೇಳ್ತೀವಿ.
ದೆನ್ ಅಷ್ಟೇ ಅಲ್ಲ, ಯೂಶ್ವಲಿ DNA VNTR ಸೀಕ್ವೆನ್ಸ್ ಇದೆಯಲ್ಲ ಅವುಗಳ ವೇರಿಯೇಷನ್ ಎಷ್ಟಾಗುತ್ತೆ 0.1. ಯೂಶಲಿ ಪಾಲಿಮಾರ್ಫಿಸಮ್ ವಿ ಕ್ಯಾನ್ ಸಿ ನಾವು VNTR ಪಾಲಿಮರೈಸಮ್ ನಂಬರ್ ಇದೆಯಲ್ಲ 0.1 to 20 kb ಸೈಜ್ ಇರುತ್ತೆ ಯೂಶಲಿ ಇನ್ ದಿ ಆರ್ಗ್ಯಾನಿಸಮ್ಸ್. ಅಂಡ್ ಅಷ್ಟೇ ಅಲ್ಲ, DNA ಫಿಂಗರ್ ಪ್ರಿಂಟಿಂಗ್ ಈಸ್ ವೈಡ್ಲಿ ಅಪ್ಲಿಕೇಬಲ್ ಟು ಡಿಟರ್ಮೈನ್ ದಿ ಪಾಪ್ಯುಲೇಷನ್ ಆರ್ ಪಾಪ್ಯುಲೇಷನ್ ಜೆನೆಟಿಕ್ ಡೈವರ್ಸಿಟಿ. ಅಷ್ಟೇ ಅಲ್ಲ, ಪೇರೆಂಟಲ್ ಮ್ಯಾಟರ್ನಿಟಿ ಡಿಸ್ಪ್ಯೂಟ್ ಇರುತ್ತೆ, ಮೆನಿ ಕ್ರೈಮ್ ಸಸ್ಪೆಕ್ಟ್ಸ್ ಅನ್ನ ರಿಕಗ್ನೈಸ್ ಮಾಡಲಿಕ್ಕೆ ಅಥವಾ ನಾವೆಲ್ ಆರ್ಗ್ಯಾನಿಸಮ್ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ DNA ಫಿಂಗರ್ ಪ್ರಿಂಟಿಂಗ್ ಅನ್ನ ಬಳಸಬಹುದು. ಅಷ್ಟೇ ಅಲ್ಲ, ವ್ಯಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಸ್ಟ್ರಕ್ಚರ್, ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA ಇದೆ, ಅದಕ್ಕೂ ಕೂಡ ಒಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ ಇದೆ, ಅದು ಕೂಡ ಈ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಇದೆ. ದಟ್ ಇಸ್ hydrogen bonding pattern या pairing of means hydrogen bonding between the two strands of DNA ಇದೆಯಲ್ಲ, that is the hallmark of Watson Crick model of DNA ಅಂತಲೂ ಕೂಡ ಹೇಳ್ತೀವಿ. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇದೆಯಲ್ಲ, ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ನಾನು ಹೆಚ್ಚಿಗೆ ಸ್ಟ್ರೆಸ್ ಕೊಡ್ಲಿಕ್ಕೆ ಹೋಗಿಲ್ಲ, ಬಿಕಾಸ್ ಈ ಟೈಮಲ್ಲಿ ನಾನು ಎಕ್ಸ್ಟ್ರಾ ನನಗೆ ಗೊತ್ತಿರುವಂಥ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಿಮಗೆ ಹೇಳಲಿಕ್ಕೆ ಹೋದರೆ ಅದು ಯೂಸು ಕೂಡ ಆಗೋದಿಲ್ಲ. ಕ್ವಿಕ್ ಆಗಿ ನಿಮಗೆ ಏನು ಮಾಡಬೇಕಾಗಿದ್ರೆ, ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಪದೇ ಪದೇ ರಿವೈಸ್ ಮಾಡ್ತಾ ಹೋಗಿ ಮತ್ತು ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗ್ರಿ, ಸಾಕಷ್ಟೇ. ನಾನು 100% ಹೇಳ್ತೀನಿ, 10 years ಓಲ್ಡ್ ಕ್ವಶನ್ ಪೇಪರ್ಸನ್ನು ಪರ್ಫೆಕ್ಟ್ ಆಗಿ ಟೈಮ್ ಹಚ್ಕೊಂಡು ಸಾಲ್ವ್ ಮಾಡಿ ನಿಮಗೊಂದು ಐಡಿಯಾ ಬರುತ್ತೆ. ಅಂಥ ಕಾನ್ಸೆಪ್ಟ್ಗಳನ್ನ ಪದೇ ಪದೇ ರಿವೈಸ್ ಮಾಡ್ತಾ ಹೋಗಿ, ಸಾಕು, ಎಕ್ಸಾಮ್ ಚೆನ್ನಾಗಾಗುತ್ತೆ. ನಿಮಗೆ ಎಕ್ಸಾಮಲ್ಲಿ ಹೋಲ್ಡ್ ಮಾಡೋರು ಯಾರೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಎಕ್ಸಾಮ್ ನೀವು ಮಾಡ್ಲಿಕ್ಕೆ ಹೋಗ್ತೀರಾ. ಓಕೆ, ಸೊ ಅಲ್ಲಿಯವರೆಗೆ ಮತ್ತೆ ನಾವು ಸಿಗೋಣ ಮುಂದಿನ ಕ್ಲಾಸಲ್ಲಿ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.